ಕನ್ನಡ ನರ್ಸಿಂಗ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ನರ್ಸಿಂಗ್ MCQ ಸೀರೀಸಲ್ಲಿ ಸೆಕೆಂಡ್ ವಿಡಿಯೋ ಇದೆ. ಕರ್ನಾಟಕದಲ್ಲಿ ಈಗಾಗಲೇ ನರ್ಸಿಂಗ್ ವೇಕೆನ್ಸಿ ಕೂಡ ಬಿಟ್ಟಿದ್ದಾರೆ, ಮತ್ತು ನಾರ್ಸೆಟಲ್ಲಿ ಕೂಡ ಬಿಟ್ಟಿದ್ದಾರೆ, ESICL ಕೂಡ ಬಿಟ್ಟಿದ್ದಾರೆ, RRB ಆ್ಯಂಡ್ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಆಗಿದ್ರೂ ಕೂಡ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ. ಸೊ ಈ ವಿಡಿಯೋದಲ್ಲಿ ನಾವು ಈ ಇಂಪಾರ್ಟೆಂಟ್ ಟಾಪಿಕ್ಗಳ ಬಗ್ಗೆ ಡಿಸ್ಕಸ್ ಮಾಡೋಣ. MCQ ವಿತ್ ಟಾಪಿಕ್ ನಾವು ಸ್ಟಾರ್ಟ್ ಮಾಡೋಣ. ಸೊ ಯಾವುದೇ ಒಂದು MCQ ತೊಗೊಂಡು ಆ ಟಾಪಿಕ್ ಮೇಲೆ ನಾವು ಡಿಸ್ಕಸ್ ಮಾಡೋಣ ಸ್ವಲ್ಪ ಡೀಟೇಲ್ ಆಗಿ. ಸೊ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದರೆ ಅವರಿಗೆ ಈ ವಿಡಿಯೋ ನೀವು ಸೆಂಡ್ ಮಾಡ್ಬೋದು, ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಫಸ್ಟ್ ಕ್ವಶನ್ ನಾವಿಲ್ಲಿ ನೋಡ್ಬೋದು. ಕ್ವಶನ್ ಏನು ಕೇಳಿದೆ, ಟ್ರೂ ಅಬೌಟ್ ಟ್ರಯಾಜ್ ಈಸ್. ಸೊ ಟ್ರೂ ಅಬೌಟ್ ಟ್ರಯಾಜ್ ಈಸ್ ಅಂದರೆ ನಾವು ಮೊದಲು ಟ್ರಯಾಜ್ ಅಂದರೆ ಏನೋ ಗೊತ್ತಿರಬೇಕಾಗುತ್ತೆ. ಸೊ ಆದರೆ ಕೂಡ ನಾವು ಏನು ಮಾಡ್ಬೋದು, ಆನ್ಸರ್ ಮಾಡ್ಬೋದು. ಸೊ ಎ ಆಪ್ಷನ್ ನೋಡ್ಬೋದು ಇಲ್ಲಿ ನೀವು. ಯೆಲ್ಲೋ ಅಂದರೆ ಲೀಸ್ಟ್ ಪ್ರಿಯಾರಿಟಿ, ಯೆಲ್ಲೋ ಮೀನ್ಸ್ ಲೀಸ್ಟ್ ಪ್ರಿಯಾರಿಟಿ. ಬಿ ಆಪ್ಷನ್ ರೆಡ್ ಮೀನ್ಸ್ ಮಾರ್ಬಿಡಿಟಿ. ಸಿ ಗ್ರೀನ್ ಮೀನ್ಸ್ ಆಂಬ್ಯುಲೇಟರಿ. ಆ್ಯಂಡ್ ಡಿ ಆಪ್ಷನ್ ಈಸ್ ಬ್ಲೂ ಮೀನ್ಸ್ ಆಂಬ್ಯುಲೇಟರಿ. ಸೊ ಇದರಲ್ಲಿ ಯಾವುದು ಒಂದು ಕರೆಕ್ಟ್ ಇದೆ ಅಂದರೆ ವಿಚ್ ಈಸ್ ಟ್ರೂ. ಒಂದಿದ್ರಲ್ಲಿ ಈ 4 ಆಪ್ಷನ್ ಇದೆ, ಅದರಲ್ಲಿ ಯಾವುದಾದ್ರೂ ಒಂದು ಕರೆಕ್ಟ್ ಇದೆ ಆ್ಯಂಡ್ 3 ರಾಂಗ್ ಇದೆ. ಸೊ ಈ ಥರ ಕ್ವಶನ್ ನಿಮಗೆ ಬರ್ಬೋದು. ಸೊ ಫಸ್ಟ್ ಆಫ್ ಆಲ್ ಟ್ರಯಾಜ್ ಅಂದರೆ ಏನು ಅದು ನಮಗೆ ಅರ್ಥ ಆಗಬೇಕಾಗುತ್ತೆ. ಓಕೆ, ಸೊ ಟ್ರಯಾಜ್ ಅಂದರೆ ಏನು? ಇಟ್ ಈಸ್ ಇನ್ ಅ ಕಲರ್ ಕೋಡಿಂಗ್ ಸಿಸ್ಟಮ್. ಕಲರ್ ಕೋಡಿಂಗ್ ಸಿಸ್ಟಮ್ ಇದೇನಿದೆ, ಕಲರ್ ಕೋಡಿಂಗ್ ಸಿಸ್ಟಮ್ ಇದೆ. ನಾವು ಇದರಲ್ಲಿ ಏನು ಮಾಡ್ತೀವಿ, ಇದರಲ್ಲಿ ನಾವೇನು ಮಾಡ್ತೀವಿ, ಕ್ಲಾಸಿಫೈ ದಿ ಪೇಷಂಟ್ಸನ್ನು ಕ್ಲಾಸಿಫೈ ಮಾಡ್ತೀವಿ ಅಕಾರ್ಡಿಂಗ್ ಟು ದೇರ್ ಇಂಜುರಿ ಆ್ಯಂಡ್ ಸಿವಿಯಾರಿಟಿ ಅಥವಾ ನಾವೇನಂತ ಹೇಳ್ಬೋದು ಅರ್ಜೆನ್ಸಿ ಆಫ್ ಟ್ರೀಟ್ಮೆಂಟ್. ಅಂದರೆ ಏನು, ಸ್ಪೆಷಲಿ ಟ್ರಯಾಜ್ ಯಾವ ಪ್ಲೇಸಲ್ಲಿ ಯೂಸ್ ಮಾಡ್ತಾರೆ, ಯಾವುದೇ ಒಂದು ಅರ್ಥಕ್ವಿಕ್ ಆಗಿದೆ, ಡಿಸಾಸ್ಟರ್ ಆಗಿಬಿಟ್ಟಿದೆ, ಸೊ ಜಾಸ್ತಿ ಜನ ಮಾಸ್ ಕ್ಯಾಸುಯಾಲಿಟಿಯಲ್ಲಿ ಬಂದಿದೆ. ಓಕೆ, ಸೊ ಜಾಸ್ತಿ ಜನ ಏನಾಗಿದ್ದಾರೆ, ಅಲ್ಲಿ ಇಂಜೂರ್ ಆಗಿದ್ದಾರೆ. ಸೊ ಅಂಥ ಟೈಮಲ್ಲಿ ನಾವು ಎಲ್ಲರಿಗೂ ಟ್ರೀಟ್ಮೆಂಟ್ ಕೊಡೋಕ್ಕೆ ಆಗೋದಿಲ್ಲ. ಸೊ ಅಂಥ ಟೈಮಲ್ಲಿ ನಾವು ಏನು ಮಾಡ್ತೀವಿ, ಯಾರಿಗೆ ಜಾಸ್ತಿ ಇಂಜುರಿ ಆಗಿದೆ, ಯಾರಿಗೆ ಜಾಸ್ತಿ ಟ್ರೀಟ್ಮೆಂಟ್ ಅರ್ಜೆನ್ಸಿ ಇದೆ ಅವ್ರಿಗೆ ನಾವು ಮೊದಲು ಕೇರ್ ಕೊಡ್ತೀವಿ. ಸೊ ಇಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ಪೇಷಂಟ್ಗಳಿಗೆ ಕ್ಲಾಸಿಫೈ ಮಾಡ್ತಾ ಇದ್ದೀವಿ. ಓಕೆ, ಸೊ ಒಂದು ಪೇಷಂಟ್ ಇದೆ, ಅದಕ್ಕೆ ಸ್ವಲ್ಪ ಸ್ಕ್ರ್ಯಾಚ್ ಆಗಿದೆ ಅಂದರೆ ಅದಕ್ಕೆ ಪೇಷಂಟಿಗೆ ನಾವು ಲಾಸ್ಟ್ ಟ್ರೀಟ್ಮೆಂಟ್ ಕೊಡ್ತೀವಿ. ಒಂದು ಪೇಷಂಟ್ ಇದ್ದಾನೆ, ಅವನಿಗೆ ಬ್ರೀದಿಂಗ್ ಮಾಡೋಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ, ಏರ್ವೇಯಲ್ಲಿ ಏನಾದರೂ ಸಿಕ್ಕಿಬಿದ್ದಿದೆ. ಸೊ ಅಂಥ ಪೇಷಂಟ್ಗಳಿಗೆ ನಾವು ಏನು ಮಾಡ್ಬೋದು, ಬೇಗ ಟ್ರೀಟ್ಮೆಂಟ್ ಕೊಡಬೇಕು, ಕೊಡಲಿಲ್ಲ ಅಂದರೆ ಡೆತ್ ಆಗುತ್ತೆ. ಸೊ ಪೇಷಂಟ್ ಸಿವಿಯಾರಿಟಿ ಮೇಲೆ ನಾವು ಏನು ಮಾಡ್ತೀವಿ, ಇಲ್ಲಿ ಕ್ಲಾಸಿಫೈ ಮಾಡ್ತೀವಿ. ಓಕೆ, ಸೊ ಇಲ್ಲಿ ಶಾರ್ಟಾಗಿ ನೋಡ್ಬಿಡೋಣ. ಸೊ ಟ್ರಯಾಜಲ್ಲಿ ನಾವು ಎಷ್ಟು ಕಲರ್ ಕೋಡಿಂಗ್ಸ್ ನಾವು ಯೂಸ್ ಮಾಡ್ಬೋದು ಅಂದರೆ, ಸೊ ಟ್ರಯಾಜ್ ಅಂದರೆ ಕಲರ್ ಕೋಡಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ಮತ್ತೊಂದು ಎಲ್ಲಿ ಯೂಸ್ ಮಾಡ್ತೀವಿ, ಓಕೆ, ಸೊ ಮೋಸ್ಟ್ ಕಾಮನ್ಲಿ ಡನ್ ಇನ್ ಡಿಸಾಸ್ಟರ್ ಸೈಟ್. ಓಕೆ, ಡಿಸಾಸ್ಟರ್ ಸೈಟಲ್ಲಿ ಯೂಸ್ ಮಾಡಿದಾಗ ಮೋಸ್ಟ್ ಕಾಮನ್ಲಿ ಯೂಸ್ ಮಾಡ್ತೀವಿ. ಆ್ಯಂಡ್ ಡಿಸಾಸ್ಟರ್ ಸೈಟಲ್ಲಿ ನಾವು ಯೂಸ್ ಮಾಡಿದರೆ ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ಸೊ ಈ ಥರ ಕೂಡ ನಿಮಗೆ ಕ್ವಶನ್ ಕೇಳ್ಬೋದು. ಟ್ರಯಾಜ್ ಈಸ್ ಡನ್ ಆ್ಯಟ್, ಓಕೆ, ಯಾವ ಪ್ಲೇಸಲ್ಲಿ ಟ್ರಯಾಜ್ ಮಾಡಿದರೆ ನಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಸೊ ಡಿಸಾಸ್ಟರ್ ಸೈಟಲ್ಲಿ ನಮಗೆ ಟ್ರಯಾಜ್ ನಾವು ಸ್ಟಾರ್ಟ್ ಮಾಡಿದರೆ ನಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಓಕೆ, ಸೊ ಇಲ್ಲಿ ಕಲರ್ ಕೋಡಿಂಗ್ ನಾವು ನೋಡಿದರೆ, ಸೊ ಕಲರ್ ಕೋಡಿಂಗ್ ಇರೋದು ರೆಡ್ ಇರುತ್ತೆ, ಯೆಲ್ಲೋ ಇರುತ್ತೆ, ಆ್ಯಂಡ್ ಗ್ರೀನ್ ಇರುತ್ತೆ, ಆ್ಯಂಡ್ ಬ್ಲ್ಯಾಕ್. ಓಕೆ, ಸೊ 4 ಕಲರ್ ಕೋಡಿಂಗ್ಸ್ ನಾವು ಯೂಸ್ ಮಾಡ್ತೀವಿ. ಸೊ ರೆಡ್ ಅಂದರೆ ಅರ್ಥ ಏನು? ಸೊ ರೆಡ್ ಅಂದರೆ ಹೈ ಪ್ರಿಯಾರಿಟಿ, ಹೈ ಇಲ್ಲ ಹೈಯೆಸ್ಟ್ ಅಂತ ಹೇಳ್ಬೋದು, ಹೈಯೆಸ್ಟ್ ಪ್ರಿಯಾರಿಟಿ. ಸೊ ಹೈಯೆಸ್ಟ್ ಪ್ರಿಯಾರಿಟಿ ನಾವು ಯಾರಿಗೆ ಕೊಡ್ತೀವಿ, ರೆಡ್ ಕಲರ್ದವ್ರಿಗೆ ಕೊಡ್ತೀವಿ. ಗ್ರೀನ್ ಅಂದರೆ ಏನು, ಹೈ ಪ್ರಿಯಾರಿಟಿ. ಗ್ರೀನ್ ಅಂದರೆ ಏನು, ಅರ್ಜೆಂಟ್ ಅಂತ ಹೇಳ್ಬೋದು, ಅಥವಾ ನಾವು ಏನಂತ ಹೇಳ್ಬೋದು, ಆಂಬ್ಯುಲೇಟರಿ ಅಂತ ಹೇಳ್ಬೋದು, ಆಂಬ್ಯುಲೇಟರಿ. ಆ್ಯಂಡ್ ಲಾಸ್ಟ್ ಬ್ಲ್ಯಾಕ್ ಅಂದರೆ ಅರ್ಥ ಏನು, ಲೀಸ್ಟ್ ಪ್ರಿಯಾರಿಟಿ. ಸೊ
4ರಿಂದ ಕೂಡ ನಿಮಗೆ ಕ್ವಶನ್ ಬರ್ಬೋದು. ಹೈಯೆಸ್ಟ್ ಪ್ರಿಯಾರಿಟಿ ಯಾರಿಗೆ ಕೊಡ್ತೀವಿ? ರೆಡ್. ಯೆಲ್ಲೋ ಅಂದರೆ ಏನು? ಹೈ ಪ್ರಿಯಾರಿಟಿ. ಆ್ಯಂಡ್ ಗ್ರೀನ್ ಅಂದರೆ ಏನು? ಅರ್ಜೆಂಟ್ ಅಥವಾ ಆ್ಯಂಬುಲೇಟರಿ ಪೇಷಂಟ್ ಇದೆ. ಬ್ಲ್ಯಾಕ್ ಅಂದರೆ ಲೀಸ್ಟ್ ಪ್ರಿಯಾರಿಟಿ ಇದೆ. ಓಕೆ, ಸೊ ಇನ್ನೊಮ್ಮೆ ನೋಡೋಣ. ರೆಡ್ ಅಂದರೆ ಇದರಲ್ಲಿ ಯಾವ್ಯಾವ ಪೇಷಂಟ್ ಬರ್ಬೋದು? ಸೊ ರೆಡ್ಡಲ್ಲಿ ಯಾವ ಪೇಷಂಟ್ ಬರ್ಬೋದು ನೋಡೋಣ. ಸೊ ಇದೇನಿದೆ ರೆಡ್. ಸೊ ರೆಡ್ಡಲ್ಲಿ ನಾವು ನೋಡಿದಾಗ ಎಮರ್ಜೆಂಟ್ ಪೇಷಂಟ್, ಹೈಯೆಸ್ಟ್ ಪ್ರಿಯಾರಿಟಿ ನಾವು ರೆಡ್ದವ್ರಿಗೆ ಕೊಡ್ತೀವಿ. ಓಕೆ, ನೀಡ್ ಇಮ್ಮಿಡಿಯೇಟ್ ರಿಸಕ್ಸಿಟೇಷನ್. ಓಕೆ, ಸೊ ಹೈಯೆಸ್ಟ್ ಪ್ರಿಯಾರಿಟಿ ರೆಡ್ದವ್ರಿಗೆ ಕೊಡ್ತೀವಿ. ಅವ್ರಿಗೆ ಇಮ್ಮಿಡಿಯೇಟ್ ಟ್ರೀಟ್ಮೆಂಟ್ ಬೇಕು, ಇಲ್ಲಾಂದರೆ ಡೆತ್ ಆಗುತ್ತೆ. ನೆಕ್ಸ್ಟ್, ಸೊ ಇದರಲ್ಲಿ ನಾವು ಏನು ನೋಡ್ತೀವಿ? A, B, C, D. ಓಕೆ, ಸೊ ಯಾರಿಗೆ ಏರ್ವೇ ಪ್ರಾಬ್ಲಮ್ ಇದೆ, ಓಕೆ, ಸೊ ಯಾರಿಗೆ ರೆಸ್ಪಿರೇಷನ್ ಸ್ಟ್ರಿಡಾರ್ ಅಂದರೆ ಉಸಿರಾಟ ಮಾಡಿದಾಗ ಸೌಂಡ್ ಎಲ್ಲ ಬರ್ತಾ ಇದೆ. ಓಕೆ, ಆ್ಯಂಡ್ ಅಬ್ಸ್ಟ್ರಕ್ಷನ್ ರೆಸ್ಪೈರೇಟ್ರಿ ಅಬ್ಸ್ಟ್ರಕ್ಷನ್ ಇದೆ. ಓಕೆ, ಸೊ ಅವರಿಗೆ ಉಸಿರಾಟ ಆಡೋಕ್ಕೆ ಆಗ್ತಾ ಇಲ್ಲ. ಸೊ ಅಂಥ ಪೇಷಂಟ್ಗಳಿಗೆ ನಾವು ರೆಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಅಥವಾ ಬ್ರೀದಿಂಗ್ ಅವ್ರದ್ದು ರೆಸ್ಪಿರೇಟರಿ ರೇಟ್ RR ಅಂದರೆ ರೆಸ್ಪಿರೇಟರಿ ರೇಟ್ ಈಸ್ ಲೆಸ್ ದೆನ್ 10 beats per minute. ಸೊ ರೆಸ್ಪಿರೇಟರಿ ರೇಟ್ 10 breathes per minute ಇದ್ದರೆ ಅವ್ರಿಗೆ ನಾವು ರೆಡ್ ಅಂತ ಕನ್ಸಿಡರ್ ಮಾಡ್ಬೋದು. ಆರ್ ರೆಸ್ಪಿರೇಟರಿ ರೇಟ್ ಈಸ್ ಮೋರ್ ದೆನ್ 24 breathes per minute ಇದ್ದರೆ ಅದನ್ನು ನಾವು ಕನ್ಸಿಡರ್ ಮಾಡ್ತೀವಿ. ಅಥವಾ ಅವ್ರದ್ದು ಸ್ಯಾಚುರೇಷನ್ SpO2 ಏನಿದೆ, SpO2 ಈಸ್ ಲೆಸ್ ದೆನ್ 95% ಇದ್ದರೆ ಕೂಡ ಅವರನ್ನು ನಾವು ರೆಡ್ಡಲ್ಲಿ ಕನ್ಸಿಡರ್ ಮಾಡ್ತೀವಿ. ಓಕೆ, ಮತ್ತು ಸಿ ಅಂದರೆ ಸರ್ಕ್ಯುಲೇಷನ್. ಸೊ ಪಲ್ಸ್ ರೇಟ್, ಸರ್ಕ್ಯುಲೇಷನ್ ಅಂದರೆ ಏನು ಚೆಕ್ ಮಾಡ್ತೀವಿ ನಾವು ಇಲ್ಲಿ? ಪಲ್ಸ್. ಓಕೆ, ಸೊ ಪಲ್ಸ್ ರೇಟ್ ಈಸ್ ಲೆಸ್ ದೆನ್ 50 ಆರ್ ಮೋರ್ ದೆನ್ 100 beats per minute ಇದ್ದರೆ ನಾವು ಅದನ್ನು ಏನಂತ ಕನ್ಸಿಡರ್ ಮಾಡ್ತೀವಿ? ರೆಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಆ್ಯಂಡ್ ಲಾಸ್ಟ್ ಡಿ ಈಸ್ ಡಿಸ್ಓರಿಯೆಂಟೆಡ್ ಅಥವಾ ಡಿಸೆಬಿಲಿಟಿ. ಓಕೆ, ಸೊ ಡಿಸೆಬಿಲಿಟಿ ಇದೆ ಅಥವಾ ಡಿಸ್ಓರಿಯೆಂಟೆಡ್ ಆಗಿದ್ದಾನೆ, ಏನಾದರೂ ಬ್ರೈನಿಗೆ ಅದು ಎಫೆಕ್ಟ್ ಆಗಿರ್ಬೋದು, ಅದಕ್ಕೋಸ್ಕರ ಡಿಸ್ಓರಿಯೆಂಟೆಡ್ ಇದ್ದಾನೆ. ಅಂಥ ಪೇಷಂಟ್ಗಳಿಗೆ ನಾವು ಏನು ಮಾಡ್ತೀವಿ? ರೆಡ್ಡಲ್ಲಿ ಕನ್ಸಿಡರ್ ಮಾಡ್ತೀವಿ. ಓಕೆ, ಸೊ ಇಂಥ ಪೇಷಂಟ್ಗಳಿಗೆ ನಾವು ಇಮ್ಮಿಡಿಯೇಟ್ ಕೇರ್ ಕೊಡೋದು. ಅವರಿಗೆ ಇದೇನಿದೆ ಎಮರ್ಜೆಂಟ್ ಹೈಯೆಸ್ಟ್ ಪ್ರಿಯಾರಿಟಿ ರೆಡ್. ಓಕೆ, ಸೊ ನೆಕ್ಸ್ಟ್ ಏನು ಬರುತ್ತೆ? ನಮ್ಮದು ಯೆಲ್ಲೋ. ಓಕೆ, ಸೊ ಯೆಲ್ಲೋಲ್ಲಿ ನಾವು ಎಂಥ ಪೇಷಂಟ್ ಬರ್ತವೆ? ಸೊ ಯೆಲ್ಲೋವನ್ನು ನಾವು ಏನಂತ ಹೇಳ್ಬೋದು? ಹೈ ಪ್ರಿಯಾರಿಟಿ ಅಂತ ಹೇಳ್ಬೋದು. ಓಕೆ, ಸೊ ಹೈ ಪ್ರಿಯಾರಿಟಿ ಯಾರಿಗೆ ಕೊಡ್ತೀವಿ? ನಾವು ಯೆಲ್ಲೋದವರಿಗೆ ಕೊಡ್ತೀವಿ. ಅಥವಾ ನಾವು ಏನಂತ ಹೇಳ್ಬೋದು? ಅರ್ಜೆಂಟ್ ಅಂತ ಹೇಳ್ಬೋದು. ಓಕೆ, ಸೊ ಪೇಟೆಂಟ್ ಏರ್ವೇ ಅಂದರೆ ಇವ್ರ ಏರ್ವೇ ಆ್ಯಂಡ್ ಬ್ರೀದಿಂಗ್ ಚೆನ್ನಾಗಿದೆ. ಓಕೆ, ನೆಕ್ಸ್ಟ್ ರೆಸ್ಪಿರೇಟರಿ ರೇಟ್ 10 to 24 ಇದೆ ಅವ್ರದ್ದು. ಓಕೆ, 10 to 24 breaths per minute ಇದೆ. ಆ್ಯಂಡ್ SpO2 ಸ್ಯಾಚುರೇಷನ್ ಏನಿದೆ ಅವ್ರದ್ದು 95ಗಿಂತ ಜಾಸ್ತಿ ಇದೆ. ಓಕೆ, ಮೋರ್ ದೆನ್ 95% ಇದೆ. ಸೊ ಅದನ್ನು ನಾವು ಯೆಲ್ಲೋಲ್ಲಿ ಕನ್ಸಿಡರ್ ಮಾಡ್ತೀವಿ. ಆ್ಯಂಡ್ ರೆಸ್ಪಾಂಡ್ ಟು ವರ್ಬಲ್ ಕಮಾಂಡ್. ಓಕೆ, ಸೊ ಯೆಲ್ಲೋ ಅಂದರೆ ಈ ನಾರ್ಮಲ್ ಪೇಷಂಟ್ ಇಲ್ಲ. ಯೆಲ್ಲೋ ಅಂದರೂ ಕೂಡ ಅವನಿಗೆ ಕೂಡ ಇಂಜುರಿ ಆಗಿದೆ. ಬಟ್ ಅವನ ರೆಸ್ಪಿರೇಷನ್ ರೇಟು, ಅವನ ಪಲ್ಸ್ ರೇಟು, ಅವನ ಸ್ಯಾಚುರೇಷನ್ ಎಲ್ಲ ಏನಿದೆ ಚೆನ್ನಾಗಿದೆ. ಓಕೆ, ಸೊ ಅವನಿಗೆ ಸ್ವಲ್ಪ ನಾವು ಡಿಲೇ ಮಾಡ್ಬೋದು. ಓಕೆ, ಸ್ವಲ್ಪ ಫಸ್ಟ್ ನಾವು ಪ್ರಿಯಾರಿಟಿ ಯಾರಿಗೆ ಕೊಡಬೇಕು? ರೆಡ್ದವ್ರಿಗೆ ಕೊಟ್ಟಿದ ಮೇಲೆ ಇವ್ರಿಗೆ ನಾವು ಕೇರ್ ಕೊಡ್ಬೋದು. ಬಟ್ ರೆಡ್ ಪೇಷಂಟ್ ಇರುತ್ತೆ ಅಲ್ಲ, ರೆಡ್ ಕೋಡಲ್ಲಿ ಬರೋ ಪೇಷಂಟಿಗೆ ನಾವು ಕೇರ್ ಕೊಡಲಿಲ್ಲ ಅಂದರೆ ಡೆತ್ ಆಗುತ್ತೆ. ಬಟ್ ಯೆಲ್ಲೋ ಕೋಡಲ್ಲಿ ಬರೋ ಪೇಷಂಟ್ಗೆ ಕೇರ್ ಕೊಡಲಿಲ್ಲ ಅಂದರೆ ಡೆತ್ ಆಗೋದಿಲ್ಲ. ಓಕೆ, ನೆಕ್ಸ್ಟ್ ಬರೋದು ನಮ್ಮದು ಗ್ರೀನ್. ಓಕೆ, ಸೊ ಗ್ರೀನ್ ಅಂದರೆ ಅರ್ಥ ಏನು? ಗ್ರೀನ್ ಅಂದರೆ ನಾರ್ಮಲ್ ಅಥವಾ ನಿಯರ್ ಟು ನಾರ್ಮಲ್ ಅಂತ ಹೇಳ್ಬೋದು. ಇಂಜುರಿ ಆಗಿದೆ, ಭಾಳ ಕಡಿಮೆ ಇಂಜುರಿ ಆಗಿದೆ. ಓಕೆ, ಆ್ಯಂಬುಲೇಟ್ರಿ ಅಂದರೆ ಅವ್ರು ವಾಕ್ ಮಾಡಬಹುದು. ಓಕೆ, ಆ್ಯಂಬುಲೇಟರಿ ಅಥವಾ ಲೋ ಪ್ರಿಯಾರಿಟಿ
ಲೋ ಪ್ರಿಯಾರಿಟಿ ಅಂತ ಇದೆ, ಲೋವೆಸ್ಟ್ ಪ್ರಿಯಾರಿಟಿ ಇಲ್ಲ ನೋಡಬೇಕು. ಆ್ಯಂಡ್ ಮೈನರ್ ಇಂಜುರೀಸ್, ಗ್ರೀನ್ದವ್ರಿಗೆ ಕೂಡ ಇಂಜುರಿ ಆಗಿದೆ ಅಥವಾ ಇಂಜುರಿ ಆಗಿಲ್ಲ, ಅವರು ಮೈನರ್ ಇಂಜುರಿ ಆಗಿದೆ, ಭಾಳ ಕಡಿಮೆ ಆಗಿದೆ, ಎಲ್ಲೋ ಒಂದು ಸ್ಕ್ರ್ಯಾಚ್ ಆಗಿದೆ. ಓಕೆ, ಸೊ ಅವ್ರೇನು ಬರುತ್ತೆ, ಗ್ರೀನಲ್ಲಿ ಬರುತ್ತಾರೆ, ಅವ್ರು ತಾನಾಗಿ ಓಡಾಡ್ಬೋದು, ಲೋ ಪ್ರಿಯಾರಿಟಿ ಕೊಡ್ತೀವಿ. ಲಾಸ್ಟ್ ಬರುತ್ತೆ ನಮ್ಮದು ಬ್ಲ್ಯಾಕ್. ಓಕೆ, ಸೊ ಬ್ಲ್ಯಾಕ್ ಅಂದರೆ ಏನು, ಲೀಸ್ಟ್ ಪ್ರಿಯಾರಿಟಿ ಅಥವಾ ಲೋವೆಸ್ಟ್ ಪ್ರಿಯಾರಿಟಿ ಅಂತ ಹೇಳ್ತೀವಿ. ಯಾಕೆ ಅಂದರೆ ಡೆಡ್, ಅವನಲ್ಲಿ ಜೀವ ಇಲ್ಲ, ಡೆತ್ ಆಗಿಬಿಟ್ಟಿದೆ. ಸೊ ಅದಕ್ಕೋಸ್ಕರ ಅವನಿಗೆ ಲೀಸ್ಟ್ ಪ್ರಿಯಾರಿಟಿ, ಎಲ್ಲಕ್ಕಿಂತ ಲಾಸ್ಟ್ ಪ್ರಿಯಾರಿಟಿ ನಾವು ಅವರಿಗೆ ಕೊಡ್ತೀವಿ. ಓಕೆ, ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿರ್ಬೋದು. ಸೊ ಇನ್ನೊಂದಿರುತ್ತೆ, ಟೈಪ್ಸ್ ಇರುತ್ತೆ. ಓಕೆ, ಟೈಪ್ಸ್, ಟ್ರಯಾಜಲ್ಲಿ ಕೂಡ 2 ಟೈಪ್ಸ್ ಇರುತ್ತೆ. ಓಕೆ, ಸೊ ಟ್ರಯಾಜಲ್ಲಿ ಕೂಡ 2 ಟೈಪ್ಸ್ ಇರುತ್ತೆ. ಒಂದು ಸಿಂಪಲ್ ಟ್ರಯಾಜ್, ಇನ್ನೊಂದು ರಿವರ್ಸ್ ಟ್ರಯಾಜ್. ಸಿಂಪಲ್ ಟ್ರಯಾಜ್ ಸಿಸ್ಟಮ್, ಇನ್ನೊಂದು ರಿವರ್ಸ್ ಟ್ರಯಾಜ್ ಸಿಸ್ಟಮ್. ಸೊ ಸಿಂಪಲ್ ಟ್ರಯಾಜ್ ಸಿಸ್ಟಮ್ ಅಂದರೆ ಏನು, ಫಸ್ಟ್ ಪ್ರಿಯಾರಿಟಿ ನಾವು ಯಾರಿಗೆ ಕೊಡ್ತೀವಿ, ಫಸ್ಟ್ ಪ್ರಿಯಾರಿಟಿ ಟು ಹೂ ನೀಡ್ ಇಮ್ಮಿಡಿಯೇಟ್ ಮೆಡಿಕಲ್ ಕೇರ್, ಮೆಡಿಕಲ್ ಇಂಟರ್ವೆನ್ಷನ್ ಅಂದರೆ ಯಾರಿಗೆ ಜಾಸ್ತಿ ಟ್ರೀಟ್ಮೆಂಟ್ ನೀಡ್ ಇದೆ ಅಲ್ಲ, ಅವ್ರಿಗೆ ನಾವು ಮೊದಲು ಕೇರ್ ಕೊಡ್ತೀವಿ. ಸೊ ಅದು ಸಿಂಪಲ್ ಟ್ರಯಾಜ್. ಲೈಕ್ ರೆಡ್ದವ್ರಿಗೆ ನಾವು ಎಲ್ಲಕ್ಕಿಂತ ಮೊದಲು ಕೇರ್ ಕೊಡ್ತೀವಿ. ಸೊ ಅದು ಏನಿದೆ, ಸಿಂಪಲ್ ಟ್ರಯಾಜ್. ಸೊ ಯಾರಿಗೆ ಜಾಸ್ತಿ ಇಂಜುರಿ ಆಗಿದೆ ಅವ್ರಿಗೆ ಫಸ್ಟ್ ಟ್ರೀಟ್ಮೆಂಟ್ ಕೊಡೋದು ಸಿಂಪಲ್ ಟ್ರಯಾಜ್. ಇನ್ನೊಂದು ಬರುತ್ತೆ ರಿವರ್ಸ್ ಟ್ರಯಾಜ್. ಓಕೆ, ಸೊ ರಿವರ್ಸ್ ಟ್ರಯಾಜ್ ಎಲ್ಲ ತಲ್ಲೂ ಅಪ್ಲೈ ಆಗೋದಿಲ್ಲ. ಸೊ ರಿವರ್ಸ್ ಟ್ರಯಾಜ್ ಯಾವ ಪ್ಲೇಸಲ್ಲಿ ಅಪ್ಲೈ ಆಗುತ್ತೆ, ಯಾವ ಪ್ಲೇಸಲ್ಲಿ ಅವ್ರ ಹತ್ರ ರಿಸೋರ್ಸಸ್ ಇಲ್ಲ. ಓಕೆ, ಸೊ ಜನಗಳು ಜಾಸ್ತಿ ಇದ್ದಾರೆ, ಇಂಜುರಿ ಆಗಿದೆ ಜಾಸ್ತಿ ಜನಕ್ಕೆ, ಬಟ್ ಅವ್ರ ಹತ್ರ ರಿಸೋರ್ಸಸ್ ಇಲ್ಲ, ಅಡ್ವಾನ್ಸ್ ರಿಸೋರ್ಸಸ್ ಇಲ್ಲ. ಸೊ ಅಂಥ ಟೈಮಲ್ಲಿ ರಿವರ್ಸ್ ಟ್ರಯಾಜ್ ಮಾಡ್ತೀವಿ. ಓಕೆ, ವೆನ್ ಲಿಮಿಟೆಡ್ ಫೆಸಿಲಿಟಿ ಆರ್ ಅವೈಲೇಬಲ್, ಅಂದರೆ ಫೆಸಿಲಿಟಿ ಭಾಳ ಕಡಿಮೆ ಇದೆ, ರಿಸೋರ್ಸಸ್ ಭಾಳ ಕಡಿಮೆ ಇದೆ. ಸೊ ಅದಕ್ಕೋಸ್ಕರ ರಿವರ್ಸ್ ಟ್ರಯಾಜ್ ಮಾಡ್ತಾರೆ. ಸೊ ಇದರಲ್ಲಿ ಫಸ್ಟ್ ಪ್ರಿಯಾರಿಟಿ ಕೊಡೋದು ಗ್ರೀನ್. ಓಕೆ, ಸೊ ಗ್ರೀನ್ ಅಂದರೆ ಆ್ಯಂಬುಲೇಟರಿ ಪೇಷಂಟ್ಸ್, ಮೈನರ್ ಇಂಜುರಿ ಆಗಿದೆ ಅವ್ರಿಗೆ ಇದರಲ್ಲಿ ಫಸ್ಟ್ ಪ್ರಿಯಾರಿಟಿ ಕೊಡ್ತಾರೆ. ಆ್ಯಂಡ್ ಅದಾದಮೇಲೆ ಯೆಲ್ಲೋದವ್ರಿಗೆ ಇಂಜುರಿ ಕೊಡ್ತಾರೆ. ಆ್ಯಂಡ್ ಲಾಸ್ಟ್ ರೆಡಲ್ಲಿ. ಓಕೆ, ಸೊ ರೆಡ್ ಆದಮೇಲೆ ಡೆಡ್ದವರಿಗೆ ಪ್ರಿಯಾರಿಟಿ ಕೊಡೋದು. ಸೊ ಇದು ರಿವರ್ಸ್ ಟ್ರಯಾಜ್. ಓಕೆ, ಸೊ ಸಿಂಪಲ್ ಟ್ರಯಾಜಲ್ಲಿ ನಾವೇನಂತ ಹೇಳ್ಬೋದು, ಸ್ಟಾರ್ಟ್ ಸ್ಟಾರ್ಟ್ ಅಂದರೆ ಏನು, ಸಿಂಪಲ್ ಟ್ರಯಾಜ್, ಟಿ ಅಂದರೆ ಟ್ರಯಾಜ್, ಎ ಅಂದರೆ ಆ್ಯಂಡ್, ಆರ್ ಅಂದರೆ ರ್ಯಾಪಿಡ್ ಟ್ರೀಟ್ಮೆಂಟ್. ಓಕೆ, ಸೊ STA. ಓಕೆ, ಸೊ ಇದ್ರ ಫುಲ್ ಫಾರ್ಮ್ ಕೂಡ ಕೇಳ್ಬೋದು. ಸ್ಟಾರ್ಟ್ ಅದರ ಫುಲ್ ಫಾರ್ಮ್ ಏನಿದೆ ಅಂತ ನಿಮಗೆ ಕೇಳ್ಬೋದು ಟ್ರಯಾಜಲ್ಲಿ. ಸೊ ಸಿಂಪಲ್ ಟ್ರಯಾಜ್ ಆ್ಯಂಡ್ ರ್ಯಾಪಿಡ್ ಟ್ರೀಟ್ಮೆಂಟ್ ಅಂತ ನೀವು ಹೇಳ್ಬೋದು. ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿದೆ. ಸೊ ನಮ್ಮ MCQ ಕಡೆ ಬರೋಣ ಏನಿದೆ ಅಂತ. ಸೊ ವಾಟ್ ಈಸ್ ಅ ಟ್ರೂ ಅಬೌಟ್ ಟ್ರಯಾಜ್, ಏನಿದೆ ಈ ಕೆಳಗೆ 4 ಆಪ್ಷನಲ್ಲಿ ಯಾವುದು ಒಂದು ಆಪ್ಷನ್ ಕರೆಕ್ಟ್ ಇದೆ ಅಂತ ಅವ್ರು ಕೇಳ್ತಾ ಇದ್ದಾರೆ. ಯೆಲ್ಲೋ ಮೀನ್ಸ್ ಲೀಸ್ಟ್ ಪ್ರಿಯಾರಿಟಿ ಇಲ್ಲ, ಯೆಲ್ಲೋ ಅಂದರೆ ಏನು, ಹೈ ಪ್ರಿಯಾರಿಟಿ ಅಂತ ನಾವು ಆಲ್ರೆಡಿ ಹೇಳ್ತೀವಿ. ನೆಕ್ಸ್ಟ್ ರೆಡ್ ಅಂದರೆ ಮಾರ್ಬಿಡಿಟಿ. ಓಕೆ, ಸೊ ರೆಡ್ ಅಂದರೆ ಮಾರ್ಬಿಡಿಟಿ ಇಲ್ಲ, ರೆಡ್ ಅಂದರೆ ಏನು, ಹೈಯೆಸ್ಟ್ ಪ್ರಿಯಾರಿಟಿ ಅಂತ ಹೇಳ್ಬೋದು, ಹೈಯೆಸ್ಟ್ ಪ್ರಿಯಾರಿಟಿ ಅಂತ ನಾವು ಹೇಳ್ಬೋದು. ಮಾರ್ಬಿಡಿಟಿ ಇದು ಎಕ್ಸಾಕ್ಟ್ ಹೇಳೋಕ್ಕೆ ಆಗೋದಿಲ್ಲ. ಓಕೆ, ಸೊ ಎಕ್ಸಾಕ್ಟ್ ರೆಡ್ ಅಂದರೆ ಎಕ್ಸಾಕ್ಟ್ ಮೀನಿಂಗ್ ಮಾರ್ಬಿಡಿಟಿ ಅಲ್ಲ. ಓಕೆ, ಸೊ ನೆಕ್ಸ್ಟ್ ಇದೆ ಗ್ರೀನ್ ಮೀನ್ಸ್ ಆ್ಯಂಬುಲೇಟ್ರಿ. ಎಸ್, ನಾವು ಇವಾಗೆ ನೋಡಿದ್ದೀವಿ ಗ್ರೀನ್ ಅಂದರೆ ಏನು, ಆ್ಯಂಬುಲೇಟ್ರಿ. ಸೊ ಆನ್ಸರ್ ಈಸ್ ಸಿ. ಲಾಸ್ಟ್ ಬ್ಲೂ. ಸೊ ಬ್ಲೂ ಕೋಡ್ ನಾವು ಯೂಸೇ ಮಾಡಲಿಲ್ಲ. ಓಕೆ, ಸೊ ಟ್ರಯಾಜಲ್ಲಿ ನಾವು ಯೂಸ್ ಮಾಡಲಿಲ್ಲ, ಇದು ಹಾಸ್ಪಿಟಲಲ್ಲಿ ಯೂಸ್ ಮಾಡ್ತಾರೆ. ಓಕೆ, ಇಟ್ ಈಸ್ ಯೂಸ್ಡ್ ಫಾರ್ ಕಾರ್ಡಿಯಕ್ ಅರೆಸ್ಟ್. Okay, so blue code is used in the hospital emergency code for cardiac arrest ಅಂತ ಹೇಳ್ತೀವಿ. ಸೊ ಫಸ್ಟ್ ಕ್ವಶನ್ ಮುಗಿದಿದೆ. ಸೊ ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಏನಿದೆ ಅಂತ.
ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ಕೂಡ ನಾವು ಇಮ್ಯುನೋಗ್ಲೋಬುಲಿನ್ಸ್ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡಿದ್ವಿ. ಸೊ ಇನ್ನೊಂದು ಕ್ವಶನ್ ಬಂದಿದೆ ನೋಡೋಣ. ಇಮ್ಯುನೋಗ್ಲೋಬುಲಿನ್ಸ್ ದಟ್ ಈಸ್ ಇನ್ಆಕ್ಟಿವೇಟೆಡ್ ಎಟ್ ಹೈ ಟೆಂಪ್ರೇಚರ್ ಮೀನ್ಸ್ ಇದರಲ್ಲಿ ಯಾವ ಇಮ್ಯುನೋಗ್ಲೋಬುಲಿನ್ ಇದೆ ಅದು ಇನ್ಆಕ್ಟಿವೇಟ್ ಆಗುತ್ತೆ ಹೈ ಟೆಂಪ್ರೇಚರಲ್ಲಿ. ಸೊ ಆಪ್ಷನ್ ಎ ಇರೋದು IgG, ಆಪ್ಷನ್ ಬಿ ಇರೋದು IgA, ಆಪ್ಷನ್ ಸಿ ಇರೋದು IgM ಆ್ಯಂಡ್ ಆಪ್ಷನ್ ಇ ಇರೋದು IgE. ಓಕೆ, ಸೊ ಈ ಪಾಯಿಂಟ್ ನಾನು ಮೊದಲು ತಗೊಂಡಿರಲಿಲ್ಲ. ಸೊ immunoglobulin which is inactivated by high temperature ಅಥವಾ damaged by high temperature is IgE ನೆನ್ಪಿಡಬೇಕು. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ನೆಕ್ಸ್ಟ್ ಕ್ವಶನ್ ಈಸ್ ಅನದರ್ ನೇಮ್ ಆಫ್ ಗ್ಲೂಕೋಸ್. ಗ್ಲೂಕೋಸ್ ಇನ್ನೊಂದು ಹೆಸರು ಏನಿದೆ? ವಾಟ್ ಈಸ್ ದ ನೇಮ್ ಆಫ್ ಅನದರ್ ನೇಮ್ ಆಫ್ ಗ್ಲೂಕೋಸ್? ಸೊ ಆಪ್ಷನ್ ಎ ಡೆಕ್ಸ್ಟ್ರಿನ್, ಆಪ್ಷನ್ ಬಿ ಡೆಕ್ಸ್ಟ್ರೋಸ್, ಆಪ್ಷನ್ ಸಿ ಸುಕ್ರೋಸ್, ಆಪ್ಷನ್ ಡಿ ಸ್ಯಾಕರಿನ್. ಸೊ ಫಸ್ಟ್ ಗ್ಲೂಕೋಸ್. ಓಕೆ, ಸೊ ಸ್ವಲ್ಪ ಗ್ಲೂಕೋಸ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಸೊ ನಿಮ್ಗೆಲ್ಲರಿಗೂ ಗೊತ್ತಿದೆ ಗ್ಲೂಕೋಸನ್ನು ನಾವು ಹಾಸ್ಪಿಟಲಲ್ಲಿ ಯೂಸ್ ಮಾಡ್ತೀವಿ. ಆ್ಯಸ್ ಗ್ಲೂಕೋಸ್ ಯೂಸ್ಡ್ ಇನ್ ದಿ ಹಾಸ್ಪಿಟಲ್ ಏನಂತ ಯೂಸ್ ಮಾಡ್ತೀವಿ? ಅದನ್ನು ಡೆಕ್ಸ್ಟ್ರೋಸ್. ಓಕೆ, ಸೊ ಹಾಸ್ಪಿಟಲಲ್ಲಿ ಯೂಸ್ ಮಾಡೋದ್ರ ಹೆಸರು ಏನಿದೆ? ಡೆಕ್ಸ್ಟ್ರೋಸ್ ಅಂತ ಇದೆ. ಓಕೆ, ಸೊ ಆಪ್ಷನ್ ಬಿ ಈಸ್ ಅವರ್ ಆನ್ಸರ್. ಓಕೆ, ಸೊ ಗ್ಲೂಕೋಸ್ ಈಸ್ ಆಲ್ಸೋ ನೋನ್ ಆಸ್ ಡೆಕ್ಸ್ಟ್ರೋಸ್ ಅಂತ ಹೇಳ್ತೀವಿ, ಆರ್ ಗ್ರೇಪ್ ಶುಗರ್. Okay, glucose is also known as dextrose which is used in the hospital ಅಥವಾ ಗ್ಲೂಕೋಸ್ ಅನ್ನು ನಾವು ಗ್ರೇಪ್ ಶುಗರ್ ಅಂತ ಹೇಳ್ತೀವಿ. ಆ್ಯಂಡ್ ಗ್ಲೂಕೋಸ್ ಇಸ್ ಅ ಮೋನೋಸ್ಯಾಕರೈಡ್. ಓಕೆ, ಸೊ ಕಾರ್ಬೋಹೈಡ್ರೇಟ್ ಅಲ್ಲಿ ಮೋನೋಸ್ಯಾಕರೈಡ್, ಡೈಸ್ಯಾಕರೈಡ್, ಆಲಿಗೋಸ್ಯಾಕರೈಡ್ ಆ್ಯಂಡ್ ಪಾಲಿಸ್ಯಾಕರೈಡ್ ಅಂತ ಬರುತ್ತೆ. ಸೊ ಗ್ಲೂಕೋಸ್ ಇಸ್ ಅ ಮೋನೋಸ್ಯಾಕರೈಡ್ ಆ್ಯಂಡ್ glucose it is a main source of energy for brain. Okay, so glucose is the main energy source for brain. Okay, so brain ಗೆ ಕಂಟಿನ್ಯೂಸ್ ಗ್ಲೂಕೋಸ್ ಬೇಕೇ ಬೇಕು, ಇರಲಿಲ್ಲ ಅಂದರೆ ಬ್ರೈನ್ ಸರಿಯಾಗಿ ವರ್ಕ್ ಮಾಡೋದಿಲ್ಲ. ಓಕೆ, ಸೊ ನೆನ್ಪಿಡಬೇಕು. ಸೊ ನಮ್ಮ ಬ್ರೈನ್ ಸೆಲ್ಸ್ ಜೀವಂತವಾಗಿರ್ಬೇಕಂದ್ರೆ ಅದಕ್ಕೆ ಶುಗರ್ ಬೇಕು ಆ್ಯಂಡ್ ಆಕ್ಸಿಜನ್ ಬೇಕು, ನೆನ್ಪಿಡ್ಲಿ. ನೆಕ್ಸ್ಟ್ ಎಕ್ಸೆಸ್ ಗ್ಲೂಕೋಸ್ ಈಸ್ ಸ್ಟೋರ್ಡ್. ಸೊ ಗ್ಲೂಕೋಸ್ ನಮ್ಮ ಬಾಡಿಯಲ್ಲಿ ಜಾಸ್ತಿ ಆದಾಗ ಅದು ಎಲ್ಲಿ ಸ್ಟೋರ್ ಆಗುತ್ತೆ? ಸ್ಟೋರ್ಡ್ ಆ್ಯಸ್ ಗ್ಲೈಕೋಜನ್ ಇನ್ ಲಿವರ್ ಆ್ಯಂಡ್ ಸ್ಕೆಲಿಟಲ್ ಮಸಲ್. ಓಕೆ, ಸೊ ಗ್ಲೂಕೋಸ್ ನಮ್ಮ ಬಾಡಿಯಲ್ಲಿ ಜಾಸ್ತಿ ಆದಾಗ ಅದು ಎಲ್ಲಿ ಸ್ಟೋರ್ ಆಗುತ್ತೆ? ಲಿವರ್ ಆ್ಯಂಡ್ ಸ್ಕೆಲಿಟಲ್ ಮಸಲಲ್ಲಿ ಸ್ಟೋರ್ ಆಗುತ್ತೆ ಆ್ಯಸ್ ಗ್ಲೈಕೋಜನ್. ಓಕೆ, ಸೊ ಗ್ಲೂಕೋಸ್ ಡೈರೆಕ್ಟ್ ಗ್ಲೂಕೋಸ್ ಫಾರ್ಮಲ್ಲಿ ಸ್ಟೋರ್ ಆಗೋದಿಲ್ಲ, ಅದು ಗ್ಲೈಕೋಜನ್ ಆಗಿ ಸ್ಟೋರ್ ಆಗುತ್ತೆ. ಸೊ ನೆಕ್ಸ್ಟ್ ಹಾರ್ಮೋನ್ ವಿಚ್ ಇನ್ಕ್ರೀಸ್ ಬ್ಲಡ್ ಶುಗರ್. ಓಕೆ, ಸೊ ನಮ್ಮ ಬ್ಲಡ್ ಶುಗರನ್ನು ಇನ್ಕ್ರೀಸ್ ಮಾಡೋ ಹಾರ್ಮೋನ್ ಯಾವ್ಯಾವಿದೆ? ಗ್ಲೂಕಾಗಾನ್, ಕಾರ್ಟಿಸೋಲ್, ಗ್ರೋತ್ ಹಾರ್ಮೋನ್, ಎಡ್ರಿನಲಿನ್. ಓಕೆ, ಸೊ ಎಡ್ರಿನಲಿನ್. ಸೊ ಇವೆಲ್ಲ ಹಾರ್ಮೋನ್ಸ್ ಏನು ಮಾಡ್ತವೆ? ನಮ್ಮ ಬಾಡಿಯಲ್ಲಿ ಬ್ಲಡ್ ಶುಗರನ್ನು ಇನ್ಕ್ರೀಸ್ ಮಾಡ್ತವೆ. ಓಕೆ, ಯಾವ್ಯಾವ ಹಾರ್ಮೋನ್ ಇದೆ? ಹಾರ್ಮೋನ್ ವಿಚ್ ಇನ್ಕ್ರೀಸ್ ಅವರ್ ಬ್ಲಡ್ ಶುಗರ್ ಲೆವೆಲ್ ಈಸ್ ಗ್ಲೂಕಾಗಾನ್, ಕಾರ್ಟಿಸೋಲ್, ಗ್ರೋತ್ ಹಾರ್ಮೋನ್ ಆ್ಯಂಡ್ ಎಡ್ರಿನಲಿನ್. ಇವೆಲ್ಲ ಏನು ಮಾಡುತ್ತೆ? ಬ್ಲಡ್ ಶುಗರ್ ಲೆವೆಲನ್ನು ಇನ್ಕ್ರೀಸ್ ಮಾಡುತ್ತೆ ನಮ್ಮ ಬಾಡಿಯಲ್ಲಿ. ಓಕೆ, ಸೊ ಯಾವ ಹಾರ್ಮೋನ್ ಬ್ಲಡ್ ಶುಗರನ್ನು ಡಿಕ್ರೀಸ್ ಮಾಡುತ್ತೆ? ಡಿಕ್ರೀಸ್ ಬ್ಲಡ್ ಶುಗರ್. ಓಕೆ, ನಮ್ಮ ಬಾಡಿಯಲ್ಲಿ ಬ್ಲಡ್ ಶುಗರ್ ಕಮ್ಮಿ ಆಗಬೇಕು ಅಂದರೆ ನಮಗೆ ಏನು ಬೇಕು? ಇನ್ಸುಲಿನ್ ಬೇಕು. ಸೊ ನಿಮಗೆಲ್ಲರಿಗೂ ಗೊತ್ತಿದೆ. ಸೊ ಯಾರ ಬಾಡಿಯಲ್ಲಿ ಶುಗರ್ ಜಾಸ್ತಿ ಇರುತ್ತೆ, ಡಯಾಬಿಟೀಸ್ ಮೆಲಿಟಸ್ ಇರುತ್ತೆ, ಅಂಥ ಪೇಷಂಟಿಗೆ ನಾವು ಏನು ಕೊಡ್ತೀವಿ? ಇನ್ಸುಲಿನ್ ಕೊಡ್ತೀವಿ. ಇನ್ಸುಲಿನ್ ಏನು ಮಾಡುತ್ತೆ? ನಮ್ಮ ಬಾಡಿಯಲ್ಲಿ ಬ್ಲಡ್ ಶುಗರ್ ಲೆವೆಲನ್ನು ಕಡಿಮೆ ಮಾಡುತ್ತೆ. ಓಕೆ, ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿರ್ಬೋದು. ಸ್ವಲ್ಪ ಇದು ನಾವೇನು ತೊಗೊಂಡಿದ್ದೀವಿ? ಗ್ಲೂಕೋಸ್ದು ಸ್ವಲ್ಪ ಓವರ್ ವ್ಯೂವನ್ನು ನೋಡ್ಕೊಂಡಿದ್ದೀವಿ. ಸೊ ಇವೆಲ್ಲ ನೀವು
ನೆನಪಿಡಬೇಕು. ಓಕೆ, ಸೊ ಇನ್ಸುಲಿನ್ ಮಾತ್ರ ತುಂಬಾ ಇಂಪಾರ್ಟೆಂಟ್ ಇದಾಗಿದೆ. ಡಯಾಬಿಟೀಸ್ ಮಿಲಿಟಸ್ ಕೂಡ ಭಾಳ ಇಂಪಾರ್ಟೆಂಟ್ ಇದೆ. ಓಕೆ, ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿರ್ಬೋದು. ಸೊ ನಮ್ಮ ಆಪ್ಷನ್ ಏನಿದೆ ಇಲ್ಲಿ, ಡೆಕ್ಸ್ಟ್ರೋಸ್ ಈಸ್ ಅವರ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 4. ಸೊ ಕ್ವಶನ್ ನಂಬರ್ 4 ಏನಿದೆ, ದಿ ಎಕ್ಸಾಕ್ಟ್ ಕಾಸ್ ಆಫ್ ಮೀನರ್ಸ್ ಡಿಸೀಸ್ ಈಸ್. ಎಕ್ಸಾಕ್ಟ್ ಕಾಸ್ ಆಫ್ ಮೀನರ್ಸ್ ಡಿಸೀಸ್ ಅಂದರೆ ಮೀನರ್ಸ್ ಡಿಸೀಸ್ಗೆ ಏನು ಕಾರಣ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ, ವೈರಲ್ ಇನ್ಫೆಕ್ಷನ್ ಆಫ್ ದಿ ಇನ್ನರ್ ಇಯರ್. ಆಪ್ಷನ್ ಬಿ, ಅಬ್ನಾರ್ಮಲ್ ಫ್ಲೂಯಿಡ್ ಬಿಲ್ಡಪ್ ಇನ್ ದಿ ಇನ್ನರ್ ಇಯರ್. ಆಪ್ಷನ್ ಸಿ, ಜೆನೆಟಿಕ್ ಮ್ಯೂಟೇಷನ್ ಅಫೆಕ್ಟಿಂಗ್ ದಿ ಕಾಕ್ಲಿಯಾ. ಆ್ಯಂಡ್ ಆಪ್ಷನ್ ಡಿ, ಆಟೋ ಇಮ್ಯೂನ್ ರಿಯಾಕ್ಷನ್. ಸೊ ಇವು 4 ಆಪ್ಷನಲ್ಲಿ ಯಾವುದು ಎಕ್ಸಾಕ್ಟ್ ಕಾಸ್ ಆಗಿದೆ ಮೀನರ್ಸ್ ಡಿಸೀಸ್ದು ಅಂತ ಇವರು ಕೇಳ್ತಾ ಇದ್ದಾರೆ. ಓಕೆ, ಸೊ ಮೀನರ್ಸ್ ಡಿಸೀಸ್. ಸೊ ಮೀನರ್ಸ್ ಡಿಸೀಸ್ ಅಂದರೆ ಏನು? ವಾಟ್ ಈಸ್ ಮೀನರ್ಸ್ ಡಿಸೀಸ್? ಇದನ್ನು ನಾವು ಇನ್ನೊಂದು ನೇಮ್ ಅಂತ ಹೇಳ್ತೀವಿ, ಆಲ್ಸೋ ನೋನ್ ಆಸ್ ಎಂಡೋ ಲಿಂಫ್ಯಾಟಿಕ್ ಹೈಡ್ರಾಪ್ಸ್. ಓಕೆ, ಎಂಡೋಲಿಂಫ್ಯಾಟಿಕ್ ಹೈಡ್ರಾಪ್ಸ್ ಅಂತ ಹೇಳ್ತೀವಿ. ಅನದರ್ ನೇಮ್ ಆಫ್ ದಿ ಮೀನರ್ಸ್ ಡಿಸೀಸ್ ಈಸ್ ಎಂಡೋಲಿಂಫ್ಯಾಟಿಕ್ ಹೈಡ್ರಾಪ್ಸ್ ಆ್ಯಂಡ್ ಇಟ್ ಈಸ್ ಅ ಇನ್ನರ್ ಇಯರ್ ಡಿಸಾರ್ಡರ್. ಇದೇನಿದೆ, ಇದು ಇನ್ನರ್ ಇಯರ್ ಡಿಸಾರ್ಡರ್ ಇದೆ. ಸೊ ಇದರಲ್ಲಿ ಏನಾಗುತ್ತೆ, ಫ್ಲೂಯಿಡ್ ಹೆಚ್ಚಾಗ್ಬಿಡುತ್ತೆ. ಓಕೆ, ನಮ್ಮ ಇನ್ನರ್ ಇಯರಲ್ಲಿ ಫ್ಲೂಯಿಡ್ ಹೆಚ್ಚಾಗ್ಬಿಡುತ್ತೆ. ಯಾವ ಫ್ಲೂಯಿಡ್ ಹೆಚ್ಚಾಗ್ಬಿಡುತ್ತೆ? ಎಂಡೋಲಿಂಫ್ ಇನ್ಕ್ರೀಸ್ ಆಗುತ್ತೆ. ನಮ್ಮ ಇನ್ನರ್ ಇಯರಲ್ಲಿ ಎಂಡೋಲಿಂಫ್ ಇನ್ಕ್ರೀಸ್ ಆಗುತ್ತೆ ಮೋಸ್ಟ್ ಕಾಮನ್ಲಿ. ಓಕೆ, ಸೊ ಮೋಸ್ಟ್ ಕಾಮನ್ಲಿ ಏನಾಗುತ್ತೆ ಇಲ್ಲಿ, ಎಂಡೋಲಿಂಫ್ ಇನ್ಕ್ರೀಸ್ ಆಗುತ್ತೆ. ಸೊ ಇಲ್ಲಿ ಕಾಸಸ್ ನಾವು ನೋಡಬೇಕಾದ್ರೆ ಮೋಸ್ಟ್ ಕಾಮನ್ಲಿ ಕಾಸ್ ಏನಿದೆ ಇಲ್ಲಿ, ಸ್ಟ್ರೆಸ್. ಓಕೆ, ಸ್ಟ್ರೆಸ್ನಿಂದ ಆಗ್ಬೋದು, ಅಥವಾ ಸೋಡಿಯಂ ಡೈಟ್ ಜಾಸ್ತಿ ತಿಂದರೆ ಕೂಡ ಆಗ್ಬೋದು. ಓಕೆ, ಸೊ ಇನ್ಕ್ರೀಸ್ ಸೋಡಿಯಂ ಡೈಟ್, ಅಥವಾ ಹೈಪೋಥೈರಾಯ್ಡಿಸಮ್ ಇದೆ. ಹೈಪೋಥೈರಾಯ್ಡ್ ಇದ್ದರೂ ಕೂಡ ಅವರಿಗೆ ಏನಾಗೋ ಚಾನ್ಸಸ್ ಇರುತ್ತೆ, ಅವರಿಗೆ ಮೀನರ್ಸ್ ಡಿಸೀಸ್ ಆಗೋ ಚಾನ್ಸಸ್ ಇರುತ್ತೆ. ಅಥವಾ ಅವ್ರಿಗೆ ಅಲರ್ಜಿಯಿಂದ ಕೂಡ ಇದು ಆಗ್ಬೋದು. ಓಕೆ, ಅಲರ್ಜಿಯಿಂದ ಕೂಡ ಆಗ್ಬೋದು. ಸೈನ್ ಆ್ಯಂಡ್ ಸಿಂಪ್ಟಮ್ಸ್ ನಾವು ನೋಡಿದಾಗ ಇಲ್ಲೇನಿರುತ್ತೆ, VAST ಅಂತ ಹೇಳ್ತೀವಿ, VAST. ಓಕೆ, ಸೊ ಇಲ್ಲೇನಿರುತ್ತೆ, ವರ್ಟಿಗೋ. ಓಕೆ, ಸೊ ಮೋಸ್ಟ್ ಕಾಮನ್ ಸಿಂಪ್ಟಮ್ ಏನಿರುತ್ತೆ ಇಲ್ಲಿ, ವರ್ಟಿಗೋ ಇರುತ್ತೆ. ಓಕೆ, ಮತ್ತು ಎ ಅಂದರೆ ಏನು, ಆರಲ್ ಫುಲ್ನೆಸ್. ಕಿವಿ ತುಂಬ್ದಂಗೆ ಫೀಲ್ ಆಗುತ್ತೆ. ಯಾಕಂದರೆ ಇನ್ನರ್ ಇಯರ್ ಒಳಗಡೆ ಫ್ಲೂಯಿಡ್ ಲೆವೆಲ್ ಏನಾಗಿದೆ, ಜಾಸ್ತಿ ಆಗಿದೆ, ಎಂಡೋಲಿಂಫ್ ಲೆವೆಲ್ ಜಾಸ್ತಿ ಆಗಿದೆ. ಓಕೆ, ಸೊ ಎಸ್ ಅಂದರೆ ಏನು, ಸೆನ್ಸರಿ ನ್ಯೂರಲ್ ಹಿಯರಿಂಗ್ ಲಾಸ್. ಸೆನ್ಸರಿ ನ್ಯೂರಲ್ ಹಿಯರಿಂಗ್ ಲಾಸ್ ಕೂಡ ಇಲ್ಲಿ ಇರುತ್ತೆ. ಆ್ಯಂಡ್ ಟಿ ಫಾರ್ ಟಿನಿಟಸ್. ಓಕೆ, ಟಿನಿಸಸ್ ಅಂದರೆ ರಿಂಗಿಂಗ್ ಸೆನ್ಸೇಷನ್ ಆಗುತ್ತೆ ಇಯರಲ್ಲಿ. ಆ್ಯಂಡ್ ಇದನ್ನು ಬಿಟ್ಟು ಎಕ್ಸ್ಟ್ರಾ ಕೂಡ ಆಗ್ಬೋದು, ಅವರಿಗೆ ಹೆಡ್ಏಕ್ ಆಗುತ್ತೆ, ನಾಸಿಯಾ ಆಗುತ್ತೆ, ವಾಮಿಟಿಂಗ್ ಆಗುತ್ತೆ. ಸೊ ಇವೆಲ್ಲ ಸೈನ್ ಆ್ಯಂಡ್ ಸಿಂಪ್ಟಮ್ಸ್ ನಾವು ನೋಡ್ಬೋದು. ಆ್ಯಂಡ್ ಇಲ್ಲಿ ನಾವು ಇನ್ವೆಸ್ಟಿಗೇಷನ್ ಏನೇನು ಮಾಡ್ತೀವಿ, ಓಕೆ, ಸೊ ಇನ್ವೆಸ್ಟಿಗೇಷನಲ್ಲಿ ನಾವೇನು ಮಾಡ್ಬೋದು, ಇನ್ವೆಸ್ಟಿಗೇಷನ್ ಆಫ್ ಚಾಯ್ಸ್. ಯಾವ್ದು ಇನ್ವೆಸ್ಟಿಗೇಷನ್ ನಾವು ಮಾಡ್ತೀವಿ, ಎಲೆಕ್ಟ್ರೋ ಕಾಕ್ಲಿಯೋಗ್ರಫಿ. ಓಕೆ, ಎಲೆಕ್ಟ್ರೋ ಕಾಕ್ಲಿಯೋಗ್ರಫಿ ಕೂಡ ಇಲ್ಲಿ ಎಲೆಕ್ಟ್ರೋ ಕಾಕ್ಲಿಯೋಗ್ರಫಿ ಇಟ್ ಇಸ್ ದ ಇನ್ವೆಸ್ಟಿಗೇಷನ್ ಆಫ್ ಚಾಯ್ಸ್ ಅಂತ ನಾವು ಇಲ್ಲಿ ಹೇಳ್ಬೋದು. ಸೊ ಇದರ ಟ್ರೀಟ್ಮೆಂಟ್ ನಾವು ಯಾವ ಥರ ಮಾಡಬೇಕು. ಓಕೆ, ಸೊ ಟ್ರೀಟ್ಮೆಂಟ್ ನಾವು ಇಲ್ಲಿ ಯಾವ ಥರ ನೋಡಬೇಕು. ಸೊ ಇಲ್ಲಿ ಮೋಸ್ಟ್ ಕಾಮನ್ ಸಿಂಪ್ಟಮ್ ಏನಿದೆ ಇಲ್ಲಿ, ವರ್ಟಿಗೋ ಇದೆ. ಓಕೆ, ಮೋಸ್ಟ್ ಕಾಮನ್ ಸಿಂಪ್ಟಮ್ ಇಲ್ಲೇನಿದೆ, ವರ್ಟಿಗೋ ಇದೆ. ಸೊ ಅದಕ್ಕೋಸ್ಕರ ನಾವು ಇಲ್ಲಿ ಏನು ಕೊಡ್ತೀವಿ, ಆ್ಯಂಟಿ ವರ್ಟಿಗೋ ಡ್ರಗ್ಸ್. ಎಕ್ಸಾಂಪಲ್ ನಾವು ನೋಡಿದರೆ ಬೀಟಾ ಹಿಸ್ಟಿನ್. ಓಕೆ, ಸೊ ಬೀಟಾ ಹಿಸ್ಟಿನ್ ಇಟ್ ಈಸ್ ನ ಡ್ರಗ್ ಆಫ್ ಚಾಯ್ಸ್ ಫಾರ್ ದಿ ಮೀನರ್ಸ್ ಡಿಸೀಸ್ ಅಂತ ಹೇಳ್ತೀವಿ. ಓಕೆ, ಮತ್ತು ಅದನ್ನು ಬಿಟ್ಟು ಸೆಡೆಟಿವ್, ಅವರಿಗೆ ನಿದ್ದೆ ಮಾಡೋಕ್ಕೆ ಆಗೋದಿಲ್ಲ, ಕಿವಿಯಲ್ಲಿ ಸೌಂಡ್ ಬರ್ತಾ ಇರುತ್ತೆ, ಸೊ ಅವರಿಗೆ ಸೆಡೆಟಿವ್ಸ್ ಕೊಡ್ತೀವಿ. ಅಥವಾ ಅಲ್ಲಿ ಏನಾಗಿದೆ, ಇಯರಲ್ಲಿ ವಾಟರ್ ಫುಲ್ ಲೆವೆಲ್ ಜಾಸ್ತಿ ಆಗಿದೆ, ಎಂಡೋಲಿಂಫ್ ಲೆವೆಲ್ ಏನಾಗಿದೆ, ಜಾಸ್ತಿ ಆಗಿದೆ. ಆ ಎಂಡೋಲಿಂಫನ್ನು ಹೊರಗಡೆ ತೆಗೆಯೋದಕ್ಕೆ ನಾವು ಏನು ಮಾಡ್ತೀವಿ, ಡಯೂರೆಟಿಕ್ಸ್ ಅವರಿಗೆ ಕೊಡ್ತೀವಿ. ಓಕೆ, ಫ್ಲೂಯಿಡ್ ಲೆವೆಲ್ ಜಾಸ್ತಿ ಆದರೆ ನಾವೇನು ಕೊಡ್ತೀವಿ, ಡಯೂರೆಟಿಕ್ಸ್ ಲೈಕ್ ಫ್ರುಸಮೈಡ್. ಓಕೆ, ಫ್ರುಸಮೈಡ್ ಕೂಡ ಕೊಡ್ಬೋದು. ಇದೇನೋ ಕೊಟ್ಟರು ಕೂಡ ಅವ್ರಿಗೆ ಕಮ್ಮಿ ಆಗ್ತಾ ಇಲ್ಲ ಅಂದರೆ ಅವ್ರಿಗೆ ನಾವು ಏನು ಮಾಡ್ಬೋದು, ಸೆಕ್ಯುಲೋಟೊಮಿ, ಸರ್ಜಿಕಲ್ ಮ್ಯಾನೇಜ್ಮೆಂಟ್ ನಾವು ಏನು ಮಾಡ್ಬೋದು, ಸೆಕ್ಯುಲೋಟೊಮಿ, ಅಥವಾ ನಾವು ಇದನ್ನು ಏನಂತ ಹೇಳ್ತೀವಿ, ಫ್ಲಿಕ್ಸ್ ಆಪರೇಷನ್.
ಫ್ಲಿಕ್ಸ್ ಆಪ್ರೇಷನ್. ಇದನ್ನು ಏನಂತ ಹೇಳ್ತೀವಿ ನಾವು? ಫ್ಲಿಕ್ಸ್ ಆಪ್ರೇಷನ್ ಅಂತ ಕೂಡ ಹೇಳ್ಬೋದು. ಓಕೆ, ಸೊ ಇದಿಷ್ಟಿದೆ ಮೀನರ್ಸ್ ಡಿಸೀಸ್. ಮೀನರ್ಸ್ ಡಿಸೀಸ್ ಅಂದರೆ ನಾವು ಎಂಡೋಲಿಂಫ್ಯಾಟಿಕ್ ಹೈಡ್ರಾಪ್ಸ್ ಅಂತ ಹೇಳ್ಬೋದು. ಇದು ಇನ್ನರ್ ಇಯರ್ ಡಿಸಾರ್ಡರ್ ಇದೆ. ಇದರಲ್ಲಿ ಎಂಡೋಲಿಂಫ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ. ಮೋಸ್ಟ್ ಕಾಮನ್ ಕಾಸ್ ಏನಿದೆ ಇಲ್ಲಿ? ಸ್ಟ್ರೆಸ್ ಇರುತ್ತೆ. ಓಕೆ, ಸ್ಟ್ರೆಸ್, ಅಲರ್ಜಿ ಅದು ಇದು ಇದ್ರೂ ಕೂಡ ಇವರಿಗೆ ಆಗಬಹುದು. ಹೈಪೋಥೈರಾಯ್ಡಿಸಮ್ ಇದ್ರೂ ಕೂಡ ಅವರಿಗೆ ಆಗ್ಬೋದು. ಆ್ಯಂಡ್ ಇನ್ವೆಸ್ಟಿಗೇಷನ್ ಆಫ್ ಚಾಯ್ಸ್ ನಾವಿಲ್ಲಿ ಏನು ಮಾಡ್ಬೋದು? ಎಲೆಕ್ಟ್ರೋಕಾಕ್ಲಿಯೋಗ್ರಫಿ ನಾವು ಮಾಡ್ತೀವಿ. ಆ್ಯಂಡ್ ಟ್ರೀಟ್ಮೆಂಟ್ ನಾವು ನೋಡಿದರೆ ಇಲ್ಲಿ ಅವರಿಗೆ ಸೈನ್ ಆ್ಯಂಡ್ ಸಿಂಪ್ಟಮಲ್ಲಿ ಮೋಸ್ಟ್ ಇರೋದು ವಾಸ್ಟ್ VAST ಅಂತ. ಓಕೆ, ಸೊ ವರ್ಟಿಗೋ ಮೋಸ್ಟ್ ಕಾಮನ್ ಸೈನ್ ಆ್ಯಂಡ್ ಸಿಂಪ್ಟಮ್ ಅಂತ ಹೇಳ್ಬೋದು. ಆ್ಯಂಡ್ ಟ್ರೀಟ್ಮೆಂಟ್ ನಾವು ವರ್ಟಿಗೋ ಕಮ್ಮಿ ಮಾಡೋಕ್ಕೆ ಆ್ಯಂಟಿ ವರ್ಟಿಗೋ ಡ್ರಗ್ಸ್ ಕೊಡ್ತೀವಿ, ಲೈಕ್ ಬೀಟಾ ಹಿಸ್ಟಿನ್ ಕೊಡ್ತೀವಿ. ಇಟ್ ಇಸ್ ಎನ್ ಡ್ರಗ್ ಆಫ್ ಚಾಯ್ಸ್ ಫಾರ್ ದಿ ಮೀನರ್ಸ್ ಡಿಸೀಸ್ ಅಂತ ಹೇಳ್ತೀವಿ. ಆ್ಯಂಡ್ ಸರ್ಜಿಕಲ್ ಮ್ಯಾನೇಜ್ಮೆಂಟ್ ಸೆಕ್ಯುಲೋಟೊಮಿ ಅಂತ ಹೇಳ್ತೀವಿ. ಓಕೆ, ಸೆಕ್ಯುಲೋಟೊಮಿ ಅಥವಾ ಫ್ಲಿಕ್ಸ್ ಆಪ್ರೇಷನ್ ಅಂತ ಹೇಳ್ಬೋದು. ಓಕೆ, ಸೊ ಇಲ್ಲಿ ನಾವು ನಮ್ಮ ಕ್ವಶನ್ ಆನ್ಸರ್ ಏನಿದೆ ಅದು ನೋಡೋಣ. ಕ್ವಶನ್ ಏನು ಕೇಳಿದ್ದಾರೆ? ದಿ ಎಕ್ಸಾಕ್ಟ್ ಕಾಸ್ ಆಫ್ ಮೀನರ್ಸ್ ಡಿಸೀಸ್. ಮೀನರ್ಸ್ ಡಿಸೀಸ್ ಅಂದರೆ ಏನು? ವೈರಲ್ ಇನ್ಫೆಕ್ಷನ್. ಆ್ಯಂಡ್ ಸೆಕೆಂಡ್ ಆಪ್ಷನ್ ಏನಿದೆ? ಅಬ್ನಾರ್ಮಲ್ ಫ್ಲೂಯಿಡ್ ಬಿಲ್ಡಪ್ ಇನ್ ದಿ ಇನ್ನರ್ ಇಯರ್. ಓಕೆ, ಸೊ ಇನ್ನರ್ ಇಯರಲ್ಲಿ ಏನಾಗ್ತಾ ಇದೆ? ಅಬ್ನಾರ್ಮಲ್ ಫ್ಲೂಯಿಡ್ ಬಿಲ್ಡಪ್ ಆಗ್ತಾ ಇದೆ. ಸೊ ಆನ್ಸರ್ ಈಸ್ ಬಿ. ಓಕೆ, ಸೊ ಆನ್ಸರ್ ಎಕ್ಸಾಕ್ಟ್ ಕಾಸ್ ಏನಿದೆ? ಬಿ. ಎಕ್ಸಾಕ್ಟ್ ಕಾಸ್ ಆಫ್ ಮೀನರ್ಸ್ ಡಿಸೀಸ್ ಈಸ್ ಫ್ಲೂಯಿಡ್ ಲೆವೆಲ್ ಇನ್ಕ್ರೀಸ್ ಆಗಿದೆ. ಸೊ ಬಿ ಈಸ್ ದ ಆನ್ಸರ್. ಸೊ ನೆಕ್ಸ್ಟ್ ಸ್ವಲ್ಪ ದೊಡ್ಡ ಕ್ವಶನ್ ಇದೆ, ಟ್ರೈ ಮಾಡೋಣ. ಅ 5-year-old ಚೈಲ್ಡ್ ಬ್ರಾಟ್ ಟು ದಿ ಹಾಸ್ಪಿಟಲ್. 5-year-old ಚೈಲ್ಡ್ ಇದೆ, ಅದನ್ನು ನಾವು ಹಾಸ್ಪಿಟಲ್ಗೆ ತಗೊಂಡು ಬಂದೀವಿ. ಬ್ರಾಟ್ ಟು ದಿ ಹಾಸ್ಪಿಟಲ್ ಅನ್ಕಾನ್ಸಿಯಸ್ ಆಫ್ಟರ್ ಫಾಲಿಂಗ್ ಫ್ರಮ್ ಬಿಲ್ಡಿಂಗ್. ಓಕೆ, ಸೊ ಹಾಸ್ಪಿಟಲಿಗೆ ತಗೊಂಡು ಬಂದಿದ್ದಾರೆ. ಆ ಬೇಬಿ ಏನಿದೆ, ಆ ಚೈಲ್ಡ್ ಏನಿದೆ, ಅನ್ಕಾನ್ಸಿಯಸ್ ಆಗಿದೆ. ಓಕೆ, ಸೊ ಅದು ಬಿಲ್ಡಿಂಗಿಂದ ಬಿದ್ದಿದೆ. ವೆನ್ ಅಸೆಸ್ಸಿಂಗ್ ದಿ ಕ್ಲೈಂಟ್, ಅಸೆಸ್ ಮಾಡ್ತಾ ಇದ್ದೀವಿ. ದಿ ನರ್ಸ್ ವುಡ್ ಬಿ ಮೋಸ್ಟ್ ಕನ್ಸರ್ನ್ಡ್ ಇಫ್ ದಿ ಅಸೆಸ್ಮೆಂಟ್ ರಿವೀಲ್ಸ್. ಅಂದರೆ ನರ್ಸಿಗೆ ಟೆನ್ಷನ್ ಯಾವಾಗ ಆಗಬೇಕು? ಓಕೆ, ಮೋಸ್ಟ್ ಕನ್ಸರ್ನ್ ಅಂದರೆ ಟೆನ್ಷನ್ ಯಾವಾಗ ಆಗಬೇಕು ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ಅವಳು ಏನು ಆ ಥರ ಅಸೆಸ್ ಮಾಡಿದರೆ ಅವಳು ಭಾಳ ಟೆನ್ಷನ್ ಪಡಬೇಕು ಅಂತ ಕ್ವಶನ್ ಕೇಳ್ತಾ ಇದೆ. 5-year-old ಚೈಲ್ಡ್ ಇದೆ, ಬಿಲ್ಡಿಂಗಿಂದ ಬಿದ್ದುಬಿಟ್ಟಿದೆ, ಹಾಸ್ಪಿಟಲ್ ತಂದಿದ್ದಾರೆ, ಅನ್ಕಾನ್ಸಿಯಸ್ ಆಗಿದೆ. ನರ್ಸ್ ಏನು ಮಾಡ್ತಾ ಇದ್ದಾಳೆ? ಅಸೆಸ್ ಮಾಡ್ತಾ ಇದ್ದಾಳೆ. ಅಸೆಸ್ ಮಾಡಿದಾಗ ಏನನ್ನು ನೋಡಿ ನರ್ಸ್ ಜಾಸ್ತಿ ಟೆನ್ಷನ್ ಪಡಬೇಕು? ಸೊ ಆಪ್ಷನ್ ಎ ರಿಯಾಕ್ಟಿವ್ ಪ್ಯೂಪಿಲ್ಸ್, ಆಪ್ಷನ್ ಬಿ ಅ ಡಿಪ್ರೆಸ್ಡ್ ಫಾಂಟನೆಲ್, ಆಪ್ಷನ್ ಸಿ ಬ್ಲೀಡಿಂಗ್ ಫ್ರಮ್ ಇಯರ್ಸ್, ಆಪ್ಷನ್ ಡಿ ಆ್ಯನ್ ಎಲಿವೇಟೆಡ್ ಟೆಂಪರೇಚರ್. ಓಕೆ, ಸೊ ಆಪ್ಷನ್ ಎ ನಾವು ಇಲ್ಲಿ ನೋಡ್ತೀವಿ, ರಿಯಾಕ್ಟಿವ್ ಪ್ಯೂಪಿಲ್ಸ್. ಅಸೆಸ್ ಮಾಡಿದಾಗ ಪ್ಯೂಪಿಲ್ಸ್ ಏನಿದೆ? ರಿಯಾಕ್ಟಿವ್ ಇದೆ. ಸೊ ರಿಯಾಕ್ಟಿವ್ ಪ್ಯೂಪಿಲ್ಸ್ ಇದ್ದರೆ ಟೆನ್ಷನ್ ಆಗಬೇಕಾ? ಇಲ್ಲ. ಯಾಕಂದರೆ ರಿಯಾಕ್ಟಿವ್ ಪ್ಯೂಪಿಲ್ಸ್ ಇದ್ದರೆ ಇದು ಗುಡ್, ಇಟ್ ಈಸ್ ಗುಡ್. ಆ್ಯಂಡ್ ಸೆಕೆಂಡ್ ಇದೆ ಡಿಪ್ರೆಸ್ಡ್ ಫಾಂಟನೆಲ್. ಫಾಂಟನೆಲ್ ಏನಾಗಿದೆ? ಡಿಪ್ರೆಸ್ ಆಗಿದೆ. ಸೊ ಫಾಂಟನೆಲ್ ಡಿಪ್ರೆಸ್ ಆಗಿದೆ ಅಂದರೆ ಯಾವಾಗ ಆಗುತ್ತೆ? ಓಕೆ, ಆ್ಯಂಟೀರಿಯರ್ ಫಾಂಟನಲ್ಲಿ, ಪೋಸ್ಟೀರಿಯರ್ ಫಾಂಟನಲ್ಲಿ ಇವೆಲ್ಲ ನೀವು ಕೇಳಿರ್ಬೋದು. ಸೊ ಡಿಪ್ರೆಸ್ಡ್ ಫಾಂಟನೆಲ್ ಒಳಗಡೆ ಯಾವಾಗ ಹೋಗುತ್ತೆ? ಡಿಹೈಡ್ರೇಷನ್. ಸೊ ಡಿಹೈಡ್ರೇಷನನ್ನು ನೋಡಿ ನರ್ಸ್ ಟೆನ್ಷನ್ ಪಡಬೇಕಾ? ಹೌದು, ಟೆನ್ಷನ್ ಪಡಬೇಕು. ಸೊ ಇದು ಕೂಡ ಆಪ್ಷನ್ ಇರ್ಬೋದು. ಓಕೆ, ಸೊ ಇದು ಕೂಡ ಆನ್ಸರ್ ಇರ್ಬೋದು. ಸೊ ಮುಂದೆ ಕೂಡ ಹೋಗೋಣ ಇನ್ನು. ಸೊ ಇದು ಆಪ್ಷನ್ ಇರಬಹುದು. ಸೊ ಇನ್ನು ಮುಂದೆ ಕೂಡ ಹೋಗೋಣ, ಇನ್ನೂ ಜಾಸ್ತಿ ಟೆನ್ಷನ್ ಪಡಬಹುದಾ ಅಂತ. ಓಕೆ, ಸೊ ಆಪ್ಷನ್ ಸಿ ಈಸ್ ಬ್ಲೀಡಿಂಗ್ ಫ್ರಮ್ ಇಯರ್. ಬ್ಲೀಡಿಂಗ್ ಫ್ರಮ್ ಇಯರಿಂದ ಬ್ಲೀಡ್ ಆಗುತ್ತೆ, ಬ್ಲೀಡ್ ಆಗ್ತಾ ಇದೆ. ಓಕೆ, ನರ್ಸ್ ಅಸೆಸ್ ಮಾಡಿದಾಗ ಆ ಚೈಲ್ಡ್ ಇದೆಲ್ಲ, ಚೈಲ್ಡ್ ಇಯರ್ನಿಂದ ಬ್ಲೀಡಿಂಗ್ ಬರ್ತಾ ಇದೆ. ಸೊ ಅದಕ್ಕೆ ಜಾಸ್ತಿ ಟೆನ್ಷನ್ ತಗೋಬೇಕಾ? ಹೌದು, ಟೆನ್ಷನ್ ತಗೋಬೇಕು. ರೀಸನ್ ರೀಸನ್ ಏನಿದೆ? ಇಯರ್ ಅಥವಾ ನೋಸಿಂದ ಬ್ಲೀಡ್ ಆಗ್ತಾ ಇದೆ, ಅಥವಾ CSF ಲೀಕ್ ಆಗ್ತಾ ಇದೆ. ದಟ್ ಈಸ್ ಬ್ಲೀಡಿಂಗ್ ಅಂದರೆ ಏನೋದು ಡೈರೆಕ್ಟ್ ನಿಮ್ಮ ಬ್ರೈನ್ ಇಂಜುರಿ ಆಗಿದೆ, ಅಥವಾ ನಾವೇನಂತ ಹೇಳ್ಬೋದು? ಬೇಸಿಲಾರ್ ಸ್ಕಲ್ ಫ್ರ್ಯಾಕ್ಚರ್. ಓಕೆ, ನೋಸಿಂದ ಅಥವಾ ಇಯರಿಂದ ಯಾವುದೇ ಆಕ್ಸಿಡೆಂಟ್ ಆಗಲಿ, ಹೆಡ್ ಇಂಜುರಿ ಆಗಲಿ, ನೋಸ್ ಅಥವಾ ಇಯರಿಂದ ಅವರಿಗೆ
ಬ್ಲೀಡಿಂಗ್ ಆಗ್ತಾ ಇದೆ ಅಥವಾ ವಾಟರ್ ಥರ ಬರ್ತಾ ಇದೆ ಅಂದರೆ ಅವ್ರಿಗೆ ನಾವು ಫಸ್ಟ್ ಆಫ್ ಆಲ್ ನಾವು ಎಲ್ಲಿ ಕರ್ಕೊಂಡು ಹೋಗಬೇಕು, ಹಾಸ್ಪಿಟಲ್ ಕರ್ಕೊಂಡು ಹೋಗಬೇಕು. ಬಿಕಾಸ್ ಬೇಸಿಲಾರ್ ಸ್ಕಲ್ ಫ್ರ್ಯಾಕ್ಚರ್ ಈಸ್ ಆನ್ ಎಮರ್ಜೆನ್ಸಿ ಅಂತ ಹೇಳ್ತೀವಿ. ಆ್ಯಂಡ್ ಲಾಸ್ಟ್ ಆಪ್ಷನ್, ಇದು ಕೂಡ ಆಪ್ಷನ್ ಆನ್ಸರ್ ಕರೆಕ್ಟ್ ಆಗಿರ್ಬೋದು. ಸೊ ನೋಡೋಣ. ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ ಆಪ್ಷನ್ ಇದೆ ಆ್ಯನ್ ಎಲಿವೇಟೆಡ್ ಟೆಂಪ್ರೇಚರ್. ಓಕೆ, ಸೊ ಟೆಂಪ್ರೇಚರ್ ಜಾಸ್ತಿ ಇದ್ದರೆ ಚೈಲ್ಡಿಗೆ ಟೆಂಪ್ರೇಚರ್ ಜಾಸ್ತಿ ಇದ್ದರೆ ನರ್ಸ್ ಟೆನ್ಷನ್ ತಗೋಬೇಕಾ? ಹೌದು, ಟೆನ್ಷನ್ ತಗೋಬೇಕು. ಓಕೆ, ಸೊ ಇಲ್ಲಿ ಆಪ್ಷನ್ ಎ ಏನಿದೆ ಅದು ಗುಡ್ ಥಿಂಗ್, ರಿಯಾಕ್ಟಿವ್ ಪೀಪಲ್ ಇದೆ. ಆ್ಯಂಡ್ ಆಪ್ಷನ್ ಬಿ ಈಸ್ ಡಿಪ್ರೆಸ್ಡ್ ಫಾಂಟನಲ್ಲೇ ಡಿಹೈಡ್ರೇಷನ್ ಇದೆ. ಓಕೆ, ಟೆನ್ಷನ್ ತಗೊಳ್ತಾಳೆ. ಆ್ಯಂಡ್ ಆಪ್ಷನ್ ಸಿ ಈಸ್ ಬ್ಲೀಡಿಂಗ್ ಫ್ರಮ್ ಇಯರ್, ಇಟ್ ಈಸ್ ಮೋಸ್ಟ್ ಸೀರಿಯಸ್. ಓಕೆ, ಎಲ್ಲಕ್ಕಿಂತ ಸೀರಿಯಸ್ ಇದ್ದರೆ ಟೆನ್ಷನ್ ಆಗುತ್ತೆ. ಯಾಕೆ? ಇದು ಮೆಡಿಕಲ್ ಎಮರ್ಜೆನ್ಸಿ. ಓಕೆ, ಸೊ ಸ್ಕಲ್ ಫ್ರ್ಯಾಕ್ಚರ್ ಆಗಿದೆ, ಬೇಸಲ್ ಸ್ಕಲ್ ಫ್ರ್ಯಾಕ್ಚರ್ ಆಗಿದೆ, ಬೇಸಿಲಾರ್ ಸ್ಕಲ್ ಫ್ರ್ಯಾಕ್ಚರ್ ಆಗ್ತಾ ಇದೆ. ಅದಕ್ಕೋಸ್ಕರ ಇಯರಿಂದ ಅಥವಾ ಮೂಗಿನಿಂದ ಏನು ಬರ್ತಾ ಇದೆ, CSF ಲೀಕ್ ಆಗ್ತಾ ಇದೆ. ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗ್ತಾ ಇದೆ. ಸೊ ಆ್ಯಂಡ್ ಇಲ್ಲಿ ನಮ್ಮ ಆನ್ಸರ್ ಆಗುತ್ತೆ ಬ್ಲೀಡಿಂಗ್ ಫ್ರಮ್ ಇಯರ್ಸ್, ಇದು ಮೋಸ್ಟ್ ಸೀರಿಯಸ್. ಓಕೆ, ಇದೇನಿದೆ ಮೋಸ್ಟ್ ಸೀರಿಯಸ್. ಸೊ ಡಿಹೈಡ್ರೇಷನ್ ಇದ್ದರೆ ಅದನ್ನು ನಾವು ಏನು ಟೆನ್ಷನ್, ಅಷ್ಟು ಜಾಸ್ತಿ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಏನಿಲ್ಲ. IV ಫ್ಲೂಯಿಡ್ ಕೊಡ್ತೀವಿ, ನಾವು ಡಿಹೈಡ್ರೇಷನನ್ನು ಕಡಿಮೆ ಮಾಡ್ಬೋದು. ಎಲಿವೇಟೆಡ್ ಟೆಂಪ್ರೇಚರ್, ಫೀವರ್ ಇದೆ ಪೇಷಂಟ್ಗೆ. ಓಕೆ, ಸೊ ನಾವು ಆ್ಯಂಟಿಪೈರೆಟಿಕ್ಸ್ ಮೆಡಿಸಿನ್ ಕೊಟ್ಟು ಕಮ್ಮಿ ಮಾಡ್ಬೋದು. ಬ್ಲೀಡಿಂಗ್ ಫ್ರಮ್ ಇಯರ್, ಇಟ್ ಈಸ್ ಎನ್ ಮೆಡಿಕಲ್ ಎಮರ್ಜೆನ್ಸಿ. ಓಕೆ, ಬೇಸಿಲಾರ್ ಸ್ಕಲ್ ಫ್ರ್ಯಾಕ್ಚರ್ ಇದೆ ಅಂತ ಅರ್ಥ. ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿರ್ಬೋದು. ನೆಕ್ಸ್ಟ್ 6th ಕ್ವಶನ್ ಕಡೆ ಹೋಗೋಣ. 6th ಕ್ವಶನ್. ಸೊ ಇದು ವಿಟಮಿನ್ ಬಗ್ಗೆ ಕ್ವಶನ್ ಇದೆ, ನೋಡೋಣ. ದಿಸ್ ವಿಟಮಿನ್ ಈಸ್ ನೀಡೆಡ್ ಟು ಪ್ರಿವೆಂಟ್ ಅ ಬರ್ತ್ ಡಿಫೆಕ್ಟ್ ಕಾಲ್ಡ್ ಸ್ಪೈನಾ ಬೈಫಿಡಾ. ಅಂದರೆ ಈ ಕೆಳಗಡೆ ಆಪ್ಷನ್ನಲ್ಲಿರೋ ಒಂದು ವಿಟಮಿನ್ ಬೇಕು. ಯಾಕೆ ಬೇಕು ಅಂದರೆ ಟು ಪ್ರಿವೆಂಟ್ ಸ್ಪೈನಾ ಬೈಫಿಡಾ. ಸ್ಪೈನಾ ಬೈಫಿಡಾನ್ನು ಪ್ರಿವೆಂಟ್ ಮಾಡೋಕ್ಕೆ ನಮಗೆ ಯಾವ ವಿಟಮಿನ್ ಬೇಕು ಅಂತ ಕ್ವಶನ್ ಇದೆ. ಆ್ಯಂಡ್ ಆಪ್ಷನ್ ಎ ವೈಟಮಿನ್ ಡಿ, ಆಪ್ಷನ್ ಡಿ ವೈಟಮಿನ್ ಎ, ಆಪ್ಷನ್ ಸಿ ಫೋಲೇಟ್, ಆ್ಯಂಡ್ ಆಪ್ಷನ್ ಡಿ ಈಸ್ ವಿಟಮಿನ್ ಇ ಅಂತ ಹೇಳ್ತೀವಿ. ಓಕೆ, ವಿಟಮಿನ್ ಇ ಅಂತ ಹೇಳ್ತೀವಿ. ಸೊ ಫಸ್ಟ್ ವಿಟಮಿನ್ ಡಿ. ವಿಟಮಿನ್ ಡಿ ಈಸ್ ಆಲ್ಸೋ ನೋನ್ ಆ್ಯಸ್, ವಿಟಮಿನ್ ಡಿಯನ್ನು ನಾವು ಏನಂತ ಹೇಳ್ಬೋದಪ್ಪ? ವಿಟಮಿನ್ ಡಿಗೆ ನಾವು ಕ್ಯಾಲ್ಸಿಫೆರಾಲ್ ಅಂತ ಹೇಳ್ಬೋದು. ಕ್ಯಾಲ್ಸಿಫೆರಾಲ್ ಅಂತ ಹೇಳ್ಬೋದು. ವಿಟಮಿನ್ ಡಿ ಡೆಫಿಷಿಯನ್ಸಿ ಆದರೆ ಓಕೆ, ವಿಟಮಿನ್ ಡಿ ಡೆಫಿಷಿಯನ್ಸಿ ಆದರೆ ಏನಾಗುತ್ತೆ? ರಿಕೆಟ್ಸ್ ಇನ್ ಚೈಲ್ಡ್. ಓಕೆ, ಸೊ ಚಿಲ್ಡ್ರನ್ಗಳಲ್ಲಿ ರಿಕೆಟ್ಸ್ ಆಗುತ್ತೆ. ಆ್ಯಂಡ್ ವಿಟಮಿನ್ ಡಿ ಡೆಫಿಷಿಯನ್ಸಿ ಅಡಲ್ಟ್ ಅಲ್ಲಾದರೆ ಆಸ್ಟಿಯೋ ಮಲೇಷಿಯಾ ಅಡಲ್ಟ್. ಇಂಪಾರ್ಟೆಂಟ್ ಕ್ವಶನ್ ಇದೆ, ಇದು ಕೂಡ ನಿಮಗೆ ಎಕ್ಸಾಮಲ್ಲಿ ಬರ್ಬೋದು. ಓಕೆ, ಸೊ ವಿಟಮಿನ್ ಡಿ ಈಸ್ ಆಲ್ಸೋ ನೋನ್ ಆಸ್ ಕಾಲ್ಸಿಫೆರಾಲ್. ಅಥವಾ ವಿಟಮಿನ್ ಡಿ ಡೆಫಿಷಿಯನ್ಸಿ ಆದರೆ ಏನಾಗುತ್ತೆ? ಮಕ್ಕಳಲ್ಲಿ ರಿಕೆಟ್ಸ್ ಆಗುತ್ತೆ, ಅಡಲ್ಟಲ್ಲಿ ಆಸ್ಟಿಯೋ ಮಲೇಷಿಯಾ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ವಿಟಮಿನ್ ಎ ಅನ್ನು ನಾವು ಏನಂತ ಹೇಳ್ಬೋದು? ಇಟ್ ಈಸ್ ಆಲ್ಸೋ ನೋನ್ ಆಸ್ ರೆಟಿನೋಲ್. ಏನಂತ ಹೇಳ್ತೀವಿ ನಾವು? ರೆಟಿನೋಲ್ ಅಂತ ಹೇಳ್ಬೋದು. ಓಕೆ, ಸೊ ಇದರ ಡೆಫಿಷಿಯನ್ಸಿ ಆದಾಗ ವಿಟಮಿನ್ ಎ ಡೆಫಿಷಿಯನ್ಸಿ, ಸೊ ನಿಮಗೆಲ್ಲರಿಗೂ ಗೊತ್ತೇ ಇದೆ, ವಿಟಮಿನ್ ಎ ಡೆಫಿಷಿಯನ್ಸಿ ಆದಾಗ ನೈಟ್ ಬ್ಲೈಂಡ್ನೆಸ್ ಏನಾಗುತ್ತೆ? ನೈಟ್ ಬ್ಲೈಂಡ್ನೆಸ್ ಆಗ್ಬೋದು, ಅಥವಾ ಝೀರೋಪ್ಥಾಲ್ಮಿಯಾ ಅಂತ ಆಗ್ಬೋದು. ಬಿಟಾಟ್ ಸ್ಪಾಟ್ ಅಂತ ಆಗ್ಬೋದು. ಓಕೆ, ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗ್ತಾ ಇದೆ. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿದೆ. ಓಕೆ, ರೆಟಿನೋಲ್, ವೈಟಮಿನ್ ಎ ಈಸ್ ಆಲ್ಸೋ ನೋನ್ ಆಸ್ ರೆಟಿನೋಲ್ ಅಂತ ಹೇಳ್ತೀವಿ. ಓಕೆ, ಸೊ 9 ಮಂತಲ್ಲಿ ವೈಟಮಿನ್ ಎ ಕೂಡ ನಾವು ಮಕ್ಕಳಿಗೆ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಓಕೆ, ಇಮ್ಯುನೈಸೇಷನ್ ಶೆಡ್ಯೂಲ್, ನೀವು ಇಮ್ಯುನೈಸೇಷನ್ ಎಲ್ಲ ಕೊಡ್ತಿರಲ್ಲ. ಸೊ ಇಮ್ಯುನೈಸೇಷನ್ ಕೊಡೋ ಟೈಮಲ್ಲಿ 9 ಮಂತಲ್ಲಿ ನಾವು ಏನು ಕೊಡ್ತೀವಿ? ವೈಟಮಿನ್ ಎ ಕೊಡ್ತೀವಿ ಟು ಪ್ರಿವೆಂಟ್ ನೈಟ್ ಬ್ಲೈಂಡ್ನೆಸ್ ಇನ್ ದಿ ಚಿಲ್ಡ್ರನ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟ್ ಫೋಲೇಟ್. ನೆಕ್ಸ್ಟ್ ಏನಿದೆ? ಫೋಲೇಟ್ ಅಥವಾ ನಾವು ಏನಂತ ಹೇಳ್ಬೋದು ಇದನ್ನು? ಆಲ್ಸೋ ನೋನ್ ಆಸ್ ಫೋಲಿಕ್ ಆ್ಯಸಿಡ್ ಅಥವಾ ವೈಟಮಿನ್ B9. ಓಕೆ, ಸೊ ವೈಟಮಿನ್ B9 ಅಂತ ಹೇಳ್ಬೋದು, ಫೋಲಿಕ್ ಆ್ಯಸಿಡ್ ಅಂತ ಇದನ್ನು ನಾವು ಹೇಳ್ಬೋದು. ಇದರ ಡೆಫಿಷಿಯನ್ಸಿ ಆದಾಗ ಏನಾಗುತ್ತೆ? ಮೆಗಾಲೋಬ್ಲಾಸ್ಟಿಕ್ ಅನಿಮಿಯಾ. ಓಕೆ, ಮೆಗಾಲೋಬ್ಲಾಸ್ಟಿಕ್ ಅನಿಮಿಯಾ ಆಗುತ್ತೆ ಪೇಷಂಟಲ್ಲಿ. ವೈಟಮಿನ್ B9 ಅಥವಾ ಫೋಲಿಕ್ ಆ್ಯಸಿಡ್ ಡೆಫಿಷಿಯನ್ಸಿ ಆದಾಗ ಮೆಗಾಲೋಬ್ಲಾಸ್ಟಿಕ್ ಎನಿಮಿಯಾ ಆಗುತ್ತೆ. ಅದೇ ಪ್ರೆಗ್ನೆಂಟ್ ಇದ್ದಾಗ
ಪ್ರೆಗ್ನೆಂಟ್. ಓಕೆ, ಸೊ ಪ್ರೆಗ್ನೆಂಟ್ ಇದ್ದಾಗ ಅಥವಾ ಪ್ರೆಗ್ನೆಂಟ್ಗಿಂತ ಮುಂಚೆ ಒಬ್ಬ ವ್ಯಕ್ತಿ ಮೀನ್ಸ್ ಮಹಿಳೆ ಹತ್ರ ಫೋಲಿಕ್ ಆ್ಯಸಿಡ್ ಭಾಳ ಕಡಿಮೆ ಇದೆ ಅಥವಾ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆದಾಗ ಫೋಲಿಕ್ ಆ್ಯಸಿಡ್ ಕಡಿಮೆ ಇದೆ ಅಂದರೆ ಆ ಬೇಬಿ ಒಳಗಡೆ ಏನಾಗ್ಬೋದು, ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ ಇನ್ ಫೀಟಸ್. ಓಕೆ, ನ್ಯೂರಲ್ ಟ್ಯೂಬ್ ಡಿಫೆಕ್ಟ್. ಸೊ ಸ್ಪೈನಾ ಬೈಫಿಡಾ ಎಲ್ಲಿ ಬರುತ್ತೆ? ಸ್ಪೈನಾ ಬೈಫಿಡಾ ಇಟ್ ಕಮ್ಸ್ ಇನ್ ದಿ ನ್ಯೂರಲ್ ಟ್ಯೂಬ್ ಡಿಫೆಕ್ಟ್. ಇಂಪಾರ್ಟೆಂಟ್ ಇದೆ. ಓಕೆ, ಸೊ ಫೋಲಿಕ್ ಆ್ಯಸಿಡ್ ಡೆಫಿಷಿಯನ್ಸಿ ಇದ್ದಾಗ ಏನಾಗುತ್ತೆ ನಮಗೆ, ಮೀನ್ಸ್ ತಾಯಿಯಲ್ಲಿ ಪ್ರೆಗ್ನೆಂಟ್ ವುಮನಲ್ಲಿ ಫೋಲಿಕ್ ಆ್ಯಸಿಡ್ ಕಡಿಮೆ ಇದ್ದಾಗ ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ ಆಗುತ್ತೆ ಫೀಟಸಲ್ಲಿ. ಸೊ ನೆನಪಿಡಬೇಕು. ಸೊ ನಮ್ಮ ಆನ್ಸರ್ ಏನಿದೆ, ವಿಚ್ ವಿಟಮಿನ್ ಈಸ್ ನೀಡೆಡ್ ಟು ಪ್ರಿವೆಂಟ್ ದಿ ಡಿಫೆಕ್ಟ್ ಕಾಲ್ಡ್ ಸ್ಪೈನಾ ಬೈಫಿಡಾ. ಓಕೆ, ಸೊ ಸ್ಪೈನಾ ಬೈಫಿಡಾ ನಮಗೆ ಪ್ರಿವೆಂಟ್ ಮಾಡಬೇಕು ಅಂದರೆ ನಮಗೆ ಫೋಲೇಟ್ ಅಥವಾ ಫೋಲಿಕ್ ಆ್ಯಸಿಡ್ ಅಥವಾ ವಿಟಮಿನ್ B9 ಬೇಕು. ಓಕೆ, ಸೊ ಅದಕ್ಕೋಸ್ಕರ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆಗೋಕ್ಕಿಂತ ಮೊದಲು ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಫೋಲಿಕ್ ಆ್ಯಸಿಡ್ ಕೊಡೋದು ಸ್ಟಾರ್ಟ್ ಮಾಡ್ತಾರೆ. ಅಥವಾ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆದಾಗ ಕೂಡ ಫೋಲಿಕ್ ಆ್ಯಸಿಡ್ ನಾವು ಕೊಡ್ತೀವಿ ಪ್ರೆಗ್ನೆಂಟ್ ವುಮನ್ಸ್ಗೆ ಟು ಪ್ರಿವೆಂಟ್ ಸ್ಪೈನಾ ಬೈಫಿಡಾ ಅಥವಾ ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ ಅಂತ ಹೇಳ್ತೀವಿ. ಭಾಳಷ್ಟು ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ ಇರುತ್ತೆ. ಸೊ ನೀವು ಕಮೆಂಟ್ ಮಾಡ್ಬೋದು. ಸೊ ಅದ್ರ ಬಗ್ಗೆ ಕೂಡ ನಾವು ಡೀಪಾಗಿ ಡಿಸ್ಕಷನ್ ಮಾಡೋಣ. ಸೊ ಲಾಸ್ಟ್ ಇರೋದು ವೈಟಮಿನ್ ಇ. ಓಕೆ, ಸೊ ವೈಟಮಿನ್ ಇ vitamin E. So vitamin E is also known as tocopherol. Okay, so also known as tocopherol. It is a powerful antioxidant. ಓಕೆ, ಸೊ ಇದೇನಿದೆ, ಇಟ್ ಇಸ್ ಎ ಪವರ್ಫುಲ್ ಆ್ಯಂಟಿಆಕ್ಸಿಡೆಂಟ್ ಅಂತ ಹೇಳ್ತೀವಿ. ಇದರ ಡೆಫಿಷಿಯನ್ಸಿ ಆಗೋದು ಬಹಳ ಕಡಿಮೆ. ಓಕೆ, ಇಟ್ಸ್ ಡೆಫಿಷಿಯನ್ಸಿ ಈಸ್ ವೆರಿ ರೇರ್. ಡೆಫಿಷಿಯನ್ಸಿ ಆಗೋದು ಭಾಳ ಕಡಿಮೆ. ಆ್ಯಂಡ್ ಹೌದು, ವಿಟಮಿನ್ ಇ ಇರುತ್ತಲ್ಲ, ಸೊ ಇಟ್ ಈಸ್ ಎನ್ ಪವರ್ಫುಲ್ ಆ್ಯಂಟಿಆಕ್ಸಿಡೆಂಟ್, ಟೋಕೋಫೆರಲ್ ಅಂತ ಹೇಳ್ಬೋದು. ಆ್ಯಂಡ್ ಇದ್ರದ್ದು ಇನ್ನೊಂದು ಪಾಯಿಂಟ್ ನಾವು ಏನಂತ ಹೇಳ್ಬೋದು ಅಂದರೆ ಆ್ಯಂಟಿ ಸ್ಟೆರಿಲಿಟಿ ವಿಟಮಿನ್ ಈಸ್ ವಿಟಮಿನ್ ಇ. ಓಕೆ, ವಿಟಮಿನ್ ಇ ಇಸ್ ಎನ್ ಆ್ಯಂಟಿ ಸ್ಟೆರಿಲಿಟಿ ವಿಟಮಿನ್ ಅಂತ ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 7 ನೋಡೋಣ ಏನಿದೆ ಅಂತ. ಇನ್ನೊಂದು ಕ್ವಶನ್ ಬಂತು ನೋಡಿ ವಿಟಮಿನ್ಸ್ಗಳ ಮೇಲೆ. ಸೊ ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಎನ್ ಆ್ಯಂಟಿ ಸ್ಟೆರಿಲಿಟಿ ವಿಟಮಿನ್? ಜಸ್ಟ್ ನಾವು ಮೇಲ್ಗಡೆ ಪಾಯಿಂಟ್ ನೋಡಿದ್ದೀವಿ, ವಿಟಮಿನ್ ಇ. ಓಕೆ, ಸೊ ವಿಟಮಿನ್ ಇ ಈಸ್ ಆಲ್ಸೋ ನೋನ್ ಆಸ್ ಟೋಕೋಫೆರಾಲ್ ಆ್ಯಂಡ್ ವಿಟಮಿನ್ ಇ ಈಸ್ ಎನ್ ಆ್ಯಂಟಿ ಸ್ಟೆರಿಲಿಟಿ ಹಾರ್ಮೋನ್ ಅಂತ ಹೇಳ್ತೀವಿ. ಆ್ಯಂಟಿ ಸ್ಟೆರಿಲಿಟಿ ವಿಟಮಿನ್ ಅಂತ ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟ್ ವಿಟಮಿನ್ ಎ ಜಸ್ಟ್ ನೋಡಿದ್ದೀವಿ. ಆ್ಯಂಡ್ ವಿಟಮಿನ್ ಫುಲ್ ಕಾಂಪ್ಲೆಕ್ಸ್ ಬರುತ್ತೆ, ವಿಟಮಿನ್ ಬಿ ಕಾಂಪ್ಲೆಕ್ಸ್ ಬರುತ್ತೆ. ಆ್ಯಂಡ್ ವಿಟಮಿನ್ ಇ ಈಸ್ ಆಲ್ಸೋ ನೋನ್ ಆಸ್ ಟೋಕೋಫೆರಾಲ್. ಆ್ಯಂಡ್ ವಿಟಮಿನ್ ಕೆ ಇಟ್ ಈಸ್ ಎನ್ ಆ್ಯಂಟಿ ಹೆಮೊರೆಜಿಕ್ ವಿಟಮಿನ್. ಓಕೆ, ಆ್ಯಂಟಿ ಹೆಮೊರೆಜಿಕ್ ವಿಟಮಿನ್ ಯಾವುದಿದೆ? ವಿಟಮಿನ್ ಕೆ. ರೀಸನ್ ಏನಿದೆ ಆ್ಯಂಟಿ ಹೆಮೊರೆಜಿಕ್ ವಿಟಮಿನ್ ಅನ್ನೋಕ್ಕೆ ಅಂದರೆ ನಮ್ಮ ಬಾಡಿಯಲ್ಲಿ ಬ್ಲಡ್ ಕ್ಲಾಟ್ ಆಗಬೇಕು. ಓಕೆ, ಸೊ ಬ್ಲಡ್ ಕೋಆಗುಲೇಷನ್ ಆಗಬೇಕು ಅಂದರೆ ನಮ್ಮ ಬಾಡಿಗೆ ಪ್ಲೇಟ್ಲೆಟ್ಸ್ ಬೇಕು ಆ್ಯಂಡ್ ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಬೇಕು. ಓಕೆ, ಪ್ಲೇಟ್ಲೆಟ್ಸ್ ಆ್ಯಂಡ್ ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಬೇಕು. ಸೊ ನಮ್ಮ ವೈಟಮಿನ್ ಕೆ ಏನು ಮಾಡುತ್ತೆ? ಇದು ಹೆಲ್ಪ್ ಮಾಡುತ್ತೆ ಸಿಂಥಸಿಸ್ ಮಾಡೋಕ್ಕೆ. ಸಿಂಥಸಿಸ್ ಆಫ್ ಕ್ಲಾಟಿಂಗ್ ಫ್ಯಾಕ್ಟರ್ 2, 7, 9, 10. ಓಕೆ, ಸೊ 2, 7, 9, 10 ಕ್ಲಾಟಿಂಗ್ ಫ್ಯಾಕ್ಟರ್ ನಮ್ಮ ಬಾಡಿಯಲ್ಲಿ ಇರಬೇಕು ಅಂದರೆ ನಮಗೆ ವಿಟಮಿನ್ ಕೆ ಬೇಕು. ಓಕೆ, ಸೊ ವಿಟಮಿನ್ ಕೆ ಇಟ್ ಇಸ್ ಎನ್ ಆ್ಯಂಟಿ ಹೆಮೊರೆಜಿಕ್ ವಿಟಮಿನ್. ಇದು ಏನು ಮಾಡುತ್ತೆ? ಇಷ್ಟು ಕ್ಲಾಟಿಂಗ್ ಫ್ಯಾಕ್ಟರ್ಸ್ಗಳನ್ನು ಇದು ಸಿಂಥಸಿಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ಇವು ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಬೇಕು ಅಂದರೆ ನಾವು ವಿಟಮಿನ್ ಕೆ ಬೇಕು. ಓಕೆ, ಸೊ ವಿಟಮಿನ್ ಕೆ ಡಿಪೆಂಡೆಂಟ್ ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಅಂತ ಕೂಡ ನಾವು ಹೇಳ್ಬೋದು. ಓಕೆ, ಸೊ ವಿಟಮಿನ್
ವೈಟಮಿನ್ ಕೆ ನಾವು ನೋಡಿದರೆ ನಮಗೆ 3 ಫಾರ್ಮ್ಸಲ್ಲಿ ನಮಗೆ ನೋಡೋಕ್ಕೆ ಕಾಣಿಸುತ್ತೆ. ವೈಟಮಿನ್ K1, K2 ಆ್ಯಂಡ್ K3. ಸೊ ವೈಟಮಿನ್ K1, K2, K3. ಓಕೆ, ಸೊ ವೈಟಮಿನ್ K1 ಅನ್ನು ನಾವು ಏನಂತ ಹೇಳ್ತೀವಿ ಅಂದರೆ ಫಿಲ್ಲೋಕ್ವಿನೋನ್ ಅಂತ ಹೇಳ್ತೀವಿ. ಇಟ್ ಈಸ್ ಗಿವನ್ ಎಟ್ ಬರ್ತ್. ಓಕೆ, ಸೊ ವಿಟಮಿನ್ K1 ನಾವು ಯಾವಾಗ ಕೊಡ್ತೀವಿ, ಫಿಲೋಕ್ವಿನೋನ್ ನಾವು ಯಾವಾಗ ಕೊಡ್ತೀವಿ, ಬರ್ತ್ ಹುಟ್ಟಿದ ಕೂಡಲೇ ಬೇಬಿಗೆ ನಾವು ವೈಟಮಿನ್ K ಇಂಜೆಕ್ಷನ್ ಕೊಡ್ತೀವಿ, ನಿಮಗೆಲ್ಲರಿಗೂ ಗೊತ್ತಿದೆ. ಓಕೆ, ಸೊ ನೆಕ್ಸ್ಟ್ ಇಟ್ ಈಸ್ ಗಿವನ್ ಎಟ್ ಬರ್ತ್. ಎಷ್ಟು ಕೊಡ್ತೀವಿ ನಾವು ಅಂದರೆ 1 mg. ಓಕೆ, ಸೊ 1 mg ಇಂಜೆಕ್ಷನ್ ನಾವು ಕೊಡ್ತೀವಿ. ಇಟ್ ಈಸ್ ಆಲ್ಸೋ ಇನ್ IM. ಓಕೆ, ಸೊ ಇಂಟ್ರಾ ಮಸ್ಕುಲರ್ ಇಂಜೆಕ್ಷನ್ ನಾವು ಕೊಡ್ತೀವಿ ಎಟ್ ಬರ್ತ್. ಓಕೆ, ಜಸ್ಟ್ ಆಫ್ಟರ್ ದಿ ಬರ್ತ್ ನಾವು ವೈಟಮಿನ್ K ಕೊಡ್ತೀವಿ ಟು ಪ್ರಿವೆಂಟ್ ಬ್ಲೀಡಿಂಗ್. ಓಕೆ, ಸೊ ಅಡಲ್ಟ್ ಹತ್ರ ನಮ್ಮ ಬಾಡಿಯಲ್ಲಿ ಇಂಟೆಸ್ಟೈನ್ಸ್ ಇದೆ. ಓಕೆ, ಸೊ ನಮ್ಮ ಇಂಟೆಸ್ಟೈನ್ಸಲ್ಲಿ ನಾರ್ಮಲ್ ಫ್ಲೋರಾ ಇರುತ್ತೆ. ಸೊ ನಾರ್ಮಲ್ ಫ್ಲೋರಾ ಏನು ಮಾಡುತ್ತೆ, ಇಟ್ ಪ್ರೊಡ್ಯೂಸಸ್ ದಿ ವಿಟಮಿನ್ K. ಓಕೆ, ಬಟ್ ಬೇಬಿಗಳಿದ್ದಾವೆ ಅಲ್ಲ, ಸೊ ಬೇಬಿ ಬಾರ್ನ್ ಆಗಿದೆ, ಸೊ ಅದ್ರ ಇಂಟೆಸ್ಟೈನಲ್ಲಿ ಅದ್ರ ಗಟ್ಸಲ್ಲಿ ಯಾವುದೇ ನಾರ್ಮಲ್ ಫ್ಲೋರಾ ಇರೋದಿಲ್ಲ, ಅಂದರೆ ಅಲ್ಲಿ ವಿಟಮಿನ್ K ಸಿಂಥಸಿಸ್ ಆಗೋದಿಲ್ಲ. ಆ್ಯಂಡ್ ವಿಟಮಿನ್ K1 ವೆಜಿಟೇಬಲ್ಸಲ್ಲಿ ಅದರಲ್ಲಿ ಕೂಡ ಇರುತ್ತೆ. ನಾವು ತಿಂದಾಗ ವೆಜಿಟೇಬಲ್ಸನ್ನು ತಿಂತೀವಿ, ಬಟ್ ಚೈಲ್ಡ್ ಏನಿದೆ, ಅದು ಬೇಬಿ ಇವಾಗೆ ಬಾರ್ನ್ ಆಗಿದೆ, ಅದು ವೆಜಿಟೇಬಲ್ ತಿನ್ನೋದಿಲ್ಲ. ಅದ್ರ ಬಾಡಿಯಲ್ಲಿ ವಿಟಮಿನ್ K ಕಡಿಮೆ ಇರುತ್ತೆ, ಬ್ಲೀಡಿಂಗ್ ಟೆಂಡೆನ್ಸೀಸ್ ಜಾಸ್ತಿ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನಾವು ಅದಕ್ಕೆ ವೈಟಮಿನ್ K ಕೊಡ್ತೀವಿ, ಬಿಕಾಸ್ ದಿ ಚೈಲ್ಡ್ ಡಸ್ ನಾಟ್ ಪ್ರೊಡ್ಯೂಸ್ ವೈಟಮಿನ್ K ಇನ್ ಹಿಸ್ ಗಟ್ ಅಂತ ಹೇಳ್ಬೋದು. ಓಕೆ, ಚೈಲ್ಡ್ ಮೀನ್ಸ್ ನ್ಯೂ ಬಾರ್ನ್ ಬೇಬಿ. ನೆಕ್ಸ್ಟ್ ವೈಟಮಿನ್ K2. ವೈಟಮಿನ್ K2 ಅನ್ನು ನಾವು ಏನಂತ ಹೇಳ್ತೀವಿ, ಮೆನಾಕ್ವಿನೋನ್ ಅಂತ ಹೇಳ್ತೀವಿ. ಪ್ರೊಡ್ಯೂಸ್ಡ್ ಬೈ ಗಟ್ ಬ್ಯಾಕ್ಟೀರಿಯಾ. ಓಕೆ, ಸೊ ಗಟ್ ಬ್ಯಾಕ್ಟೀರಿಯಾ ನಮ್ಮ ಡೈಜೆಸ್ಟಿವ್ ಸಿಸ್ಟಮಲ್ಲಿರೋ ಬ್ಯಾಕ್ಟೀರಿಯಾಗಳು, ನಾರ್ಮಲ್ ಫ್ಲೋರಾಗಳು ಏನು ಮಾಡ್ತವೆ, ಈ ವೈಟಮಿನ್ K2 ಅನ್ನು ಪ್ರೊಡ್ಯೂಸ್ ಮಾಡ್ತವೆ. ಆ್ಯಂಡ್ ಲಾಸ್ಟ್ ವೈಟಮಿನ್ K3 ಈಸ್ ನೋನ್ ಆ್ಯಸ್ ಮೆನಾಡಿಯಾನ್. ಓಕೆ, ಸೊ ಇದು ಸಿಂಥೆಟಿಕ್. ಓಕೆ, ಇಟ್ ಇಸ್ ಎನ್ ಸಿಂಥೆಟಿಕ್ ವೈಟಮಿನ್ K ಅಂತ ಹೇಳ್ಬೋದು. ಓಕೆ, ಸೊ ಬರ್ತ್ ಕೊಡ್ತೀವಿ. ಸೊ ಆಫ್ಟರ್ ಬರ್ತ್ ನಾವೇನು ಕೊಡ್ತೀವಿ, ವೈಟಮಿನ್ K1 ಫಿಲೋಕ್ವಿನೋನ್ ಕೊಡ್ತೀವಿ. ಎಷ್ಟು ಆಫ್ಟರ್ ದಿ ಬರ್ತ್ 1 mg ಕೊಡ್ತೀವಿ ನಾವು. ಆ್ಯಂಡ್ ಯಾಕೆ ಕೊಡ್ತೀವಿ, ಟು ಪ್ರಿವೆಂಟ್ ಬ್ಲೀಡಿಂಗ್, ಆ್ಯಂಡ್ ಅದು ಕೂಡ IM ಅಲ್ಲಿ ಕೊಡ್ತೀವಿ. ಆ್ಯಂಡ್ ವೈಟಮಿನ್ K ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಿದೆ, ಇಟ್ ಈಸ್ ಎನ್ ಆ್ಯಂಟಿಡೋಟ್ ಆಫ್ ವಾರ್ಫರಿನ್. ಇಟ್ ಈಸ್ ಎನ್ ಆ್ಯಂಟಿಡೋಟ್ ಆಫ್ ವಾರ್ಫರಿನ್. ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ವಾರ್ಫರಿನ್. ಸೊ ನೀವು ಹೆಪರಿನ್, ವಾರ್ಫರಿನ್ ಅಂತ ಕೇಳಿರ್ಬೋದು. ವಾರ್ಫರಿನ್ ನಮ್ಮ ಬಾಡಿಯಲ್ಲಿ ಜಾಸ್ತಿ ಆದಾಗ ನಾವೇನು ಕೊಡ್ತೀವಿ, ವೈಟಮಿನ್ K ಕೊಡ್ತೀವಿ. ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿದೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಏನಿದೆ ಅಂತ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 8. ದಿ ಕ್ವಶನ್ ಈಸ್ ಜಿಜೆಂಟಿಸಮ್ ಈಸ್ ಕಾಸ್ಡ್ ಬೈ ಅಬ್ನಾರ್ಮಲಿಟಿ ಇನ್ ದಿ ಸೀಕ್ರಿಷನ್ ಆಫ್ ಆಪ್ಷನ್ A growth hormone, option B thyroxine, and option D adrenaline, and option D is vasopressin. ಓಕೆ, ಸೊ ಜಿಜೆಂಟಿಸಮ್ ಇದು ಯಾವ ಹಾರ್ಮೋನ್ ಜಾಸ್ತಿ ಆದಾಗ ನಮಗೆ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ಜಿಜೆಂಟಿಸಮ್ ಈಸ್ ಕಾಸ್ಡ್ ಬೈ ಅಬ್ನಾರ್ಮಲಿಟಿ ಇನ್ ದಿ ಸೀಕ್ರಿಷನ್ ಆಫ್. ಈ 4ರಲ್ಲಿ ಯಾವ್ದು ಹಾರ್ಮೋನ್ ಜಾಸ್ತಿ ಆದಾಗ ಮನುಷ್ಯಗೆ ಜಿಜೆಂಟಿಸಮ್ ಆಗುತ್ತೆ ಅಂತ ಅವ್ರು ಕೇಳ್ತಾ ಇದ್ದಾರೆ. ಓಕೆ, ಸೊ ಆಪ್ಷನ್ A ಗ್ರೋತ್ ಹಾರ್ಮೋನ್, ಆಪ್ಷನ್ B ಥೈರಾಕ್ಸಿನ್, ಆಪ್ಷನ್ D adrenaline, ಆ್ಯಂಡ್ ಆಪ್ಷನ್ D is vasopressin. ಓಕೆ, ಸೊ ಫಸ್ಟ್ ನಾವು ನೋಡೋಣ ಗ್ರೋತ್ ಹಾರ್ಮೋನ್. ಓಕೆ, ಸೊ ಗ್ರೋತ್ ಹಾರ್ಮೋನ್ ಇಟ್ ಈಸ್ ಸೀಕ್ರೆಟೆಡ್ ಬೈ ಯಾರು ಸೀಕ್ರೆಟ್ ಮಾಡ್ತಾರೆ ಗ್ರೋತ್ ಹಾರ್ಮೋನನ್ನು? ಸೀಕ್ರೆಟೆಡ್ ಬೈ ನಿಮಗೆಲ್ಲರಿಗೂ ಗೊತ್ತಿದೆ, ಆಂಟೀರಿಯರ್ ಪಿಟ್ಯೂಟರಿ. ಓಕೆ, ಸೊ ಗ್ರೋತ್ ಹಾರ್ಮೋನ್ ಈಸ್ ಸೀಕ್ರೆಟೆಡ್ ಬೈ ಆಂಟೀರಿಯರ್ ಪಿಟ್ಯೂಟರಿ. ಇದು ಏನು ಮಾಡುತ್ತೆ, ಗ್ರೋತ್ ಹಾರ್ಮೋನ್ ಎದರಲ್ಲಿ ಹೆಲ್ಪ್ ಮಾಡುತ್ತೆ? ಗ್ರೋತ್ ಹಾರ್ಮೋನ್ ಇಟ್ ಹೆಲ್ಪ್ಸ್ ಇನ್ ದಿ ಬೋನ್ ಆ್ಯಂಡ್ ಮಸಲ್ ಗ್ರೋತ್. ಓಕೆ,
ಮಸಲ್ ಗ್ರೋತ್. ಆ್ಯಂಡ್ ಇದಕ್ಕಿಂತ ಮೊದಲು ನಾವು ನೋಡಿದ್ದೀವಿ ಬ್ಲಡ್ ಶುಗರನ್ನು ಇನ್ಕ್ರೀಸ್ ಮಾಡುತ್ತೆ ಗ್ರೋತ್ ಹಾರ್ಮೋನ್. ಬ್ಲಡ್ ಶುಗರ್ ಇನ್ಕ್ರೀಸ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಮತ್ತು ಗ್ರೋತ್ ಹಾರ್ಮೋನ್ ಜಾಸ್ತಿ ಆದಾಗ ಏನಾಗುತ್ತೆ? ಗ್ರೋತ್ ಹಾರ್ಮೋನ್ GH ಗ್ರೋತ್ ಹಾರ್ಮೋನ್ ನಮ್ಮ ಬಾಡಿಯಲ್ಲಿ ಜಾಸ್ತಿ ಆದಾಗ ಏನಾಗುತ್ತೆ? ಓಕೆ, ಚೈಲ್ಡಲ್ಲಿ ಏನಾಗುತ್ತೆ, ಅಡಲ್ಟಲ್ಲಿ ಏನಾಗುತ್ತೆ? ಓಕೆ, ಸೊ ಚೈಲ್ಡಲ್ಲಿ ಆದರೆ ಅದನ್ನು ನಾವು ಏನಂತ ಹೇಳ್ತೀವಿ? ಜಿಜಾಂಟಿಸಮ್. ಅಡಲ್ಟಲ್ಲಿ ಜಾಸ್ತಿ ಆಗಿದ್ದರೆ ನಾವು ಏನಂತ ಹೇಳ್ತೀವಿ? ಅಕ್ರೋಮೆಗಾಲಿ. ಓಕೆ, ಸೊ ಸ್ಪೆಲ್ಲಿಂಗ್ ಆ ಕಡೆ ಈ ಕಡೆ ಆಗ್ಬೋದು, ಬಟ್ ನಾಲೆಜ್ ಮಾತ್ರ ಪ್ಯೂರ್ ಇದೆ. ಓಕೆ, ಸೊ ಗ್ರೋತ್ ಹಾರ್ಮೋನ್ ಈಸ್ ಸೀಕ್ರೆಟೆಡ್ ಬೈ ಆ್ಯಂಟೀರಿಯರ್ ಪಿಟ್ಯೂಟರಿ. ಇಂಪಾರ್ಟೆಂಟ್ ಕ್ವಶನ್ ಇದೆ. ಓಕೆ, ಸೊ ಏನು ಮಾಡುತ್ತೆ ಇದು? ಬೋನ್ ಪ್ಲಸ್ ಮಸಲ್ ಗ್ರೋತ್ ಇನ್ಕ್ರೀಸ್ ಮಾಡುತ್ತೆ. ಗ್ರೋತ್ ಹಾರ್ಮೋನ್ ಜಾಸ್ತಿ ಆದಾಗ ಚೈಲ್ಡಲ್ಲಿ ಜಿಜಾಂಟಿಸಮ್ ಆಗುತ್ತೆ ಆ್ಯಂಡ್ ಅಡಲ್ಟಲ್ಲಿ ಅಕ್ರೋಮೆಗಾಲಿ ಆಗುತ್ತೆ. ನೆನ್ಪಿಡಬೇಕು. ಸೊ ನಮ್ಮ ಆಪ್ಷನ್ ಎ ಈಸ್ ಕರೆಕ್ಟ್. ಜಿಜಾಂಟಿಸಮ್ ಈಸ್ ಕಾಸ್ಡ್ ಬೈ ಇನ್ಕ್ರೀಸ್ ಇನ್ ದಿ ಗ್ರೋತ್ ಹಾರ್ಮೋನ್. ಓಕೆ, ಸೊ ಗ್ರೋತ್ ಹಾರ್ಮೋನ್ ಕಡಿಮೆ ಆದಾಗ ಏನಾಗುತ್ತೆ? ಗ್ರೋತ್ ಹಾರ್ಮೋನ್ ಕಮ್ಮಿ ಆದಾಗ ಏನಾಗುತ್ತೆ? ಗ್ರೋತ್ ಹಾರ್ಮೋನ್ ಕಮ್ಮಿ ಆದಾಗ ಡಾರ್ಫಿಸಮ್. ಓಕೆ, ಡಾರ್ಫ್ ಅಂತ ನೀವು ಕೇಳಿರ್ಬೋದು. ಓಕೆ, ಡಾರ್ಫಿಸಮ್ ಅಂದರೆ ಭಾಳ ಸಣ್ಣವ್ರು ಇರ್ತಾರೆ, ನೋಡೋಕ್ಕೆ ಭಾಳ ಸಣ್ಣವರಾಗಿ ಕಾಣಿಸ್ತಾರೆ. ಓಕೆ, ಸೊ ಡಾರ್ಫಿಸಮ್. ಸೊ ಗ್ರೋತ್ ಹಾರ್ಮೋನ್ ಕಡಿಮೆ ಆದಾಗ. ಓಕೆ, ಸೊ ಗ್ರೋತ್ ಹಾರ್ಮೋನ್ ಸ್ವಲ್ಪ ಐಡಿಯಾ ಬಂದಿರ್ಬೋದು. ಇದು ಆ್ಯಂಟೀರಿಯರ್ ಪಿಟ್ಯೂಟರಿ ಸೀಕ್ರೆಟ್ ಮಾಡುತ್ತೆ ಆ್ಯಂಡ್ ಇದು ಬೋನ್ ಆ್ಯಂಡ್ ಮಸಲ್ ಮಾಸ್ ಇನ್ಕ್ರೀಸ್ ಮಾಡುತ್ತೆ. ಜಾಸ್ತಿ ಆದರೆ ಮಕ್ಕಳಲ್ಲಿ ಜಿಜಾಂಟಿಸಮ್ ಅಂತೀವಿ, ಅಡಲ್ಟಲ್ಲಿ ಅಕ್ರೋಮೆಗಲಿ ಅಂತ ಹೇಳ್ತೀವಿ. ಗ್ರೋತ್ ಹಾರ್ಮೋನ್ ಕಡಿಮೆ ಆದಾಗ ಇದು ಡಾರ್ಫಿಸಮ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬರುತ್ತೆ ಥೈರಾಕ್ಸಿನ್. ಓಕೆ, ನೆಕ್ಸ್ಟ್ ಬರುತ್ತೆ ಥೈರಾಕ್ಸಿನ್ ಅಂದರೆ T3 ಆ್ಯಂಡ್ T4 ಅಂತ ಕೇಳಿರ್ಬೋದು. T3 ಆ್ಯಂಡ್ T4 ಹಾರ್ಮೋನ್ ಇರುತ್ತೆ. ಯಾರು ರಿಲೀಸ್ ಮಾಡ್ತಾರೆ? ಸೀಕ್ರೆಟೆಡ್ ಬೈ ಥೈರಾಯ್ಡ್ ಗ್ಲ್ಯಾಂಡ್. ಓಕೆ, ಸೊ ಸೀಕ್ರೆಟೆಡ್ ಬೈ ಥೈರಾಯ್ಡ್ ಗ್ಲ್ಯಾಂಡ್ ಇಂಪಾರ್ಟೆಂಟ್ ಇದೆ ಇದು ಕೂಡ. ಓಕೆ, ಸೊ ಇಟ್ ಈಸ್ ಸೀಕ್ರೆಟೆಡ್ ಬೈ ಥೈರಾಯ್ಡ್ ಗ್ಲ್ಯಾಂಡ್. ಇದು ಏನು ಮಾಡುತ್ತೆ? ಇಟ್ ಕಂಟ್ರೋಲ್ ಮೆಟಾಬಾಲಿಸಮ್. ಓಕೆ, ಸೊ ಇದೇನು ಮಾಡುತ್ತೆ? ಮೆಟಾಬಾಲಿಸಮನ್ನು ಕಂಟ್ರೋಲ್ ಮಾಡುತ್ತೆ. ಭಾಳ ಇಂಪಾರ್ಟೆಂಟ್. ಆ್ಯಂಡ್ T3 ಆ್ಯಂಡ್ T4 ಇನ್ಕ್ರೀಸ್ ಆದಾಗ, ಅದನ್ನು ನಾವು ಏನಂತ ಹೇಳ್ತೀವಪ್ಪ? ಹೈಪರ್ ಥೈರಾಯ್ಡಿಸಮ್. ಓಕೆ, T3 T4 ಇನ್ಕ್ರೀಸ್ ಆದಾಗ ನಾವು ಅದನ್ನು ಹೈಪರ್ ಥೈರಾಯ್ಡಿಸಮ್ ಅಂತ ಹೇಳ್ತೀವಿ. ಆ್ಯಂಡ್ T3 T4 ಕಮ್ಮಿ ಆದಾಗ ಅದು ಮಕ್ಕಳಲ್ಲಿ ಕಮ್ಮಿ ಆದಾಗ, ಚೈಲ್ಡಲ್ಲಿ ಕಮ್ಮಿ ಆದಾಗ ನಾವು ಕ್ರಿಟಿನಿಸಮ್ ಅಂತ ಹೇಳ್ತೀವಿ. ಓಕೆ, ಸಿ ಇಲ್ಲಿ ಕೂಡ ಸಿ ಇದೆ, ಇಲ್ಲಿ ಕೂಡ ಸಿ ಇದೆ. ಸೊ ಚೈಲ್ಡಲ್ಲಿ ಆದಾಗ ನಾವು ಕ್ರಿಟಿನಿಸಮ್ ಅಂತ ಹೇಳ್ತೀವಿ. ಆ್ಯಂಡ್ ಅಡಲ್ಟಲ್ಲಿ T3 T4 ಕಮ್ಮಿ ಆದರೆ ನಾವು ಅದನ್ನು ಮಿಕ್ಸೆಡಿಮಾ ಅಂತ ಹೇಳ್ತೀವಿ. ಓಕೆ, ಓಕೆ, ಮಿಕ್ಸೆಡಿಮಾ. ಇವೆರಡು ಏನಿದೆ? ಹೈಪೋಥೈರಾಯ್ಡಿಸಮ್ ಇದೆ. ಓಕೆ, T3 T4 ಜಾಸ್ತಿ ಆದರೆ ಅದನ್ನು ನಾವು ಏನಂತ ಹೇಳ್ತೀವಿ? ಹೈಪರ್ ಥೈರಾಯ್ಡಿಸಮ್. T3 T4 ಕಡಿಮೆ ಆದರೆ ನಾವು ಅದನ್ನು ಏನಂತ ಹೇಳ್ತೀವಿ? ಮಿಕ್ಸೆಡಿಮಾ ಅಥವಾ ಕ್ರಿಟಿನಿಸಮ್ ಅಥವಾ ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೀವಿ. ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿದೆ. ನೆಕ್ಸ್ಟ್ ಆಪ್ಷನಲ್ಲಿ ಏನಿತ್ತಪ್ಪ? ಎಡ್ರಿನಲಿನ್. ಓಕೆ, ಸೊ ಎಡ್ರಿನಲಿನನ್ನು ಯಾರು ಸೀಕ್ರೆಟ್ ಮಾಡ್ತಾರೆ? ಓಕೆ, ಸೀಕ್ರೆಟೆಡ್ ಬೈ ಎಡ್ರಿನಲ್ ಮೆಡುಲ್ಲಾ. ಓಕೆ, ಇಟ್ ಈಸ್ ಸೀಕ್ರೆಟೆಡ್ ಬೈ ಎಡ್ರಿನಲ್ ಮೆಡುಲ್ಲಾ. ಓಕೆ, ಸೊ ಇದ್ರ ಫಂಕ್ಷನ್ ಏನು ಮಾಡುತ್ತೆ? ಫಂಕ್ಷನ್ ಸೊ ನೀವು ಕೇಳಿರ್ಬೋದು, ಫೈಟ್ ಆರ್ ಫ್ಲೈಟ್ ಮೆಕ್ಯಾನಿಸಮ್. ಫ್ಲೈಟ್ ಆರ್ ಫೈಟ್ ಹಾರ್ಮೋನ್ ಅಂತ ಕೂಡ ನಾವು ಇದನ್ನು ಹೇಳ್ಬೋದು. ಓಕೆ, ಮತ್ತು ಇದೇನು ಮಾಡುತ್ತೆ? ಹಾರ್ಟ್ ರೇಟ್, BP, ಬ್ಲಡ್ ಶುಗರ್ ಇವೆಲ್ಲ ಕಂಟ್ರೋಲ್ ಮಾಡುತ್ತೆ. ಓಕೆ, ಸೊ ಅಡ್ರಿನಲಿನ್ ಜಾಸ್ತಿ ಆಯಿತು, ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ, BP ಜಾಸ್ತಿ ಆಗುತ್ತೆ, ಬ್ಲಡ್ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ. ಕಮ್ಮಿ ಆಯಿತು ಅಂದರೆ ಎಲ್ಲ ಕಮ್ಮಿ ಆಗುತ್ತೆ. ಓಕೆ, BP, ಹಾರ್ಟ್ ರೇಟ್, ಬ್ಲಡ್ ಶುಗರ್ ಪ್ರತಿಯೊಂದು
ಕಮ್ಮಿ ಆಗುತ್ತೆ. ಓಕೆ, ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗ್ತಾ ಇದೆ ಅಡ್ರಿನಲಿನ್. ನೆಕ್ಸ್ಟ್ ಲಾಸ್ಟ್ ಏನಿದೆ, ವ್ಯಾಸೋಪ್ರೆಸಿನ್. ಓಕೆ, ಸೊ ವ್ಯಾಸೋಪ್ರೆಸಿನ್. ಓಕೆ, ವ್ಯಾಸೋಪ್ರೆಸಿನ್ ಅಥವಾ ನಾವು ಏನಂತ ಹೇಳ್ಬೋದು, ಆ್ಯಂಟಿ ಡೈಯೂರೆಟಿಕ್ ಹಾರ್ಮೋನ್. ಓಕೆ, ಸೊ ನಾವು ಡಯೂರೆಟಿಕ್ಸ್ ಇದರಲ್ಲಿ ಕೊಟ್ಟಿದ್ದೀವಿ, ಜಸ್ಟ್ ಬಿಫೋರ್ ನಾ ಹೇಳಿದ್ದೀನಿ. ಇದು ಎಂಡೋಲಿಂಫ್ಯಾಟಿಕ್ ಹೈಡ್ರಾಪ್ಸ್ ಅಥವಾ ನಾವು ಮೀನರ್ಸ್ ಡಿಸೀಸ್ ಅಂತ ಹೇಳಿದ್ದೀವಿ. ಇಯರಲ್ಲಿ ಜಾಸ್ತಿ ಫ್ಲೂಯಿಡ್ ಜಾಸ್ತಿ ಆದಾಗ ನಾವು ಇದು ಡಯೂರೆಟಿಕ್ಸ್ ಕೊಟ್ಟಿದ್ದೀವಿ. ಬಟ್ ಇದೇನಿದೆ ಆ್ಯಂಟಿ ಡೈಯೂರೆಟಿಕ್ ಹಾರ್ಮೋನ್. ಡೈಯೂರೆಟಿಕ್ಸ್ ಏನು ಕೆಲಸ ಮಾಡುತ್ತೆ, ಅದರ ಅಪೋಸಿಟ್ ಆಗಿ ಇದು ಕೆಲಸ ಮಾಡುತ್ತೆ. ವ್ಯಾಸೋಪ್ರೆಸಿನ್ ಅಥವಾ ಆ್ಯಂಟಿ ಡಯೂರೆಟಿಕ್ ಹಾರ್ಮೋನ್ ಅಂತ ಇದನ್ನು ನಾವು ಹೇಳ್ತೀವಿ. ಓಕೆ, ಸೊ ಇಟ್ ಈಸ್ ಸೀಕ್ರೆಟೆಡ್ ಯಾರು ಮಾಡ್ತಾರೆ ಇದನ್ನು ಕೂಡ, produced by hypothalamus and secreted by ಅಥವಾ ರಿಲೀಸ್ಡ್ ಬೈ ಅಂತ ಕೂಡ ಹೇಳ್ಬೋದು, ರಿಲೀಸ್ಡ್ ಬೈ posterior pituitary. ಓಕೆ, ಸೊ ಆಂಟೀರಿಯರ್ ಪಿಟ್ಯೂಟರಿ ಆ್ಯಂಡ್ ಪೋಸ್ಟೀರಿಯರ್ ಪಿಟ್ಯೂಟರಿ. ಸೊ ವ್ಯಾಸೋಪ್ರೆಸಿನ್ ಅಥವಾ ADH ಇದು ಪ್ರೊಡ್ಯೂಸ್ ಆಗೋದು ಅಥವಾ ಸಿಂಥಸಿಸ್ ಆಗೋದು ಹೈಪೋಥಲಮಸಲ್ಲಿ. ಓಕೆ, ಹೈಪೋಥಲಮಸಲ್ಲಿ ಸಿಂಥಸಿಸ್ ಆಗುತ್ತೆ. ಬಟ್ ಸೀಕ್ರೀಟ್ ಅಥವಾ ರಿಲೀಸ್ ಎಲ್ಲಿಂದ ಆಗುತ್ತೆ, ಪೋಸ್ಟೀರಿಯರ್ ಪಿಟ್ಯೂಟರಿಯಿಂದ ಆಗುತ್ತೆ. ವೆರಿ ಇಂಪಾರ್ಟೆಂಟ್ ನೆನಪಿಡಬೇಕು. ಓಕೆ, ಪ್ರೊಡ್ಯೂಸ್ ಆಗೋದು ಮತ್ತು ರಿಲೀಸ್ ಆಗೋದು ಬೇರೆ ಬೇರೆ ಪ್ಲೇಸ್. ಪ್ರೊಡ್ಯೂಸ್ ಆಗುತ್ತೆ ಹೈಪೋಥಲಮಸಲ್ಲಿ ಆ್ಯಂಡ್ ಸೀಕ್ರೀಟ್ ಅಥವಾ ರಿಲೀಸ್ ಆಗುತ್ತೆ ಪೋಸ್ಟೀರಿಯರ್ ಪಿಟ್ಯೂಟರಿಯಲ್ಲಿ. ಓಕೆ, ನೆಕ್ಸ್ಟ್ ಇದರ ಫಂಕ್ಷನ್ ಏನಿದೆ, ಓಕೆ, ವಾಟರ್ ರೀಅಬ್ಸಾರ್ಪ್ಷನ್. ಇದು ಏನು ಮಾಡುತ್ತೆ, ನಮ್ಮ ಬಾಡಿಯಲ್ಲಿ ವಾಟರನ್ನು ರೀಅಬ್ಸಾರ್ಬ್ ಮಾಡುತ್ತೆ. ರೀಅಬ್ಸಾರ್ಬ್ ವಾಟರ್ ಅಂತ ಹೇಳ್ತೀವಿ. ಓಕೆ, ಇಂಪಾರ್ಟೆಂಟ್ ಇದೆ. ಸೊ ಈ ADH ಆ್ಯಂಟಿ ಡಯೂರೆಟಿಕ್ ಹಾರ್ಮೋನ್ ಅಥವಾ ವ್ಯಾಸೋಪ್ರೆಸಿನ್ ಇನ್ಕ್ರೀಸ್ ಆದಾಗ ಏನಾಗುತ್ತೆ, ಸಿಯಾಡ್ ಅಂತ ಹೇಳ್ತೀವಿ. ಸಿಂಡ್ರೋಮ್ ಆಫ್ ಇನ್ಅಪ್ರೋಪ್ರಿಯೇಟ್ ADH. ಓಕೆ, ಸಿಂಡ್ರೋಮ್ ಆಫ್ ಇನ್ಅಪ್ರೋಪ್ರಿಯೇಟ್ ADH ಅಂತ ಹೇಳ್ತೀವಿ. ಓಕೆ, ಅಂದರೆ ಇದರಲ್ಲಿ ಯೂರಿನ್ ಭಾಳ ಕಮ್ಮಿ ಬರುತ್ತೆ. ADH ಕೆಲಸ ಏನಿದೆ, ವಾಟರ್ ರೀಅಬ್ಸಾರ್ಪ್ಷನ್ ಇದೆ. ಓಕೆ, ವಾಟರ್ ರೀಅಬ್ಸಾರ್ಪ್ಷನ್ ಇದೆ. ಬಟ್ ಇದರಲ್ಲಿ ಏನಾಗುತ್ತೆ, ADH ಜಾಸ್ತಿ ಆದಾಗ ವಾಟರ್ ಕೂಡ ಜಾಸ್ತಿ ರೀಅಬ್ಸಾರ್ಬ್ ಆಗುತ್ತೆ, ಯೂರಿನ್ ಹೊರಗಡೆನೆ ಹೋಗೋದಿಲ್ಲ. ಆ್ಯಂಡ್ ADH ಕಡಿಮೆ ಆದಾಗ ಏನಾಗುತ್ತೆ, ಡಯಾಬಿಟೀಸ್ ಇನ್ಸಿಪಿಟಸ್. ಓಕೆ, ಡಯಾಬಿಟೀಸ್ ಇನ್ಸಿಪಿಟಸ್ ಇದರಲ್ಲಿ ಯೂರಿನ್ ಜಾಸ್ತಿ ಬರುತ್ತೆ. ಓಕೆ, ಡಯಾಬಿಟೀಸ್ ಇನ್ಸಿಪಿಟಸ್. ADH ಕೆಲಸ ಏನಿದೆ, ವಾಟರ್ ರೀಅಬ್ಸಾರ್ಪ್ಷನ್. ಯಾವಾಗ ADH ನಮ್ಮ ಬಾಡಿಯಲ್ಲಿ ಕಮ್ಮಿ ಆಗಿದೆ ಅಂದರೆ ವಾಟರ್ ರೀಅಬ್ಸಾರ್ಪ್ಷನ್ ಕಮ್ಮಿ ಆಗುತ್ತೆ. ಅಂದರೆ ಜಾಸ್ತಿ ಯೂರಿನ್ ಹೋಗಿಬಿಡುತ್ತೆ. ಸೊ ಐ ಥಿಂಕ್ ನಿಮಗೆ ಈ ಆಪ್ಷನಲ್ಲಿರೋ ಎಲ್ಲ ಆಪ್ಷನ್ಗಳ ಬಗ್ಗೆ ನಿಮಗೆ ಸ್ವಲ್ಪ ಅರ್ಥ ಆಗಿರ್ಬೋದು. ಗ್ರೋತ್ ಹಾರ್ಮೋನ್, ಥೈರಾಕ್ಸಿನ್, ಅಡ್ರಿನಲಿನ್ ಆ್ಯಂಡ್ ವ್ಯಾಸೋಪ್ರೆಸಿನ್. ಸೊ ನಮ್ಮ ಆಪ್ಷನಲ್ಲಿ ಇದರಲ್ಲಿ ಏನಿದೆ, ಜಿಜಾಂಟಿಸಮ್ ಬಗ್ಗೆ ಕೇಳಿದ್ರು. ಆ್ಯಂಡ್ ಜಿಜಾಂಟಿಸಮ್ ಈಸ್ ರಿಲೇಟೆಡ್ ಟು ಗ್ರೋತ್ ಹಾರ್ಮೋನ್. ನೆಕ್ಸ್ಟ್ ಕ್ವಶನ್ ಏನಿದೆ ನೋಡೋಣ. ಸೊ ನೆಕ್ಸ್ಟ್ ಕ್ವಶನ್ ಈಸ್ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಈಸ್ ಕಾಸ್ಡ್ ಬೈ ಡೆಫಿಷಿಯನ್ಸಿ ಆಫ್ ವಿಚ್ ಎನ್ಸೈಮ್. ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇದೆ, ಅದು ಯಾವ ಎನ್ಸೈಮ್ ಡೆಫಿಷಿಯನ್ಸಿ ಇದ್ದರೆ ಆಗುತ್ತೆ ಅಂತ ಹೇಳಿದ್ದಾರೆ. ಆಪ್ಷನ್ ಎ ಅಮೈಲೇಸ್ ಎನ್ಸೈಮ್, ಆಪ್ಷನ್ ಬಿ ಲ್ಯಾಕ್ಟೇಸ್ ಎನ್ಸೈಮ್, ಆಪ್ಷನ್ ಸಿ ಸುಕ್ರೇಸ್ ಎನ್ಸೈಮ್ ಆ್ಯಂಡ್ ಆಪ್ಷನ್ ಡಿ ಇಸ್ ಮಾಲ್ಟೇಸ್ ಎನ್ಸೈಮ್. ಓಕೆ, ಸೊ ನೀವು ಕ್ವಶನ್ ಓದಿ ಡೈರೆಕ್ಟಾಗಿ ಕೂಡ ಹಾಕ್ಬೋದು. ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇದೆ, ಮೇ ಬಿ ಲ್ಯಾಕ್ಟೇಸ್ ಇರ್ಬೋದು. ಸೊ ಈ ಥರ ಕೂಡ ನೀವು ಹಾಕ್ಬೋದು. ಸೊ ಆ ಥರ ಹಾಕಿದ್ರೆ ಕರೆಕ್ಟ್ ಆಗುತ್ತೆ ಅಥವಾ ಇಲ್ಲನ ನೋಡೋಣ. ಓಕೆ, ಸೊ ಈ ಟೈಮಲ್ಲಿ ನಿಮ್ದು ಆನ್ಸರ್ ಕರೆಕ್ಟ್ ಆಗ್ಬೋದು. ಸೊ ಆನ್ಸರ್ ಈಸ್ ಲ್ಯಾಕ್ಟೇಸ್ ಇದೆ ಇದ್ರದ್ದು. ಸೊ ಆನ್ಸರ್ ಏನಿದೆ, ಲ್ಯಾಕ್ಟೇಸ್ ಇದೆ. ಯಾವ ಥರ ಕರೆಕ್ಟ್ ಆಗುತ್ತೆ ಅಂತ ನೋಡೋಣ. ಓಕೆ, ಸೊ ಯಾವ ಥರ ಆನ್ಸರ್ ಕರೆಕ್ಟ್ ಆಗುತ್ತೆ ಅಂತ ನೋಡೋಣ. ಸೊ ನೀವು ಇದು ಕ್ವಶನ್ ಅಂಡರ್ಸ್ಟ್ಯಾಂಡ್ ಆಗಬೇಕಂದ್ರೆ ಸ್ವಲ್ಪ ನಿಮಗೆ ಕಾರ್ಬೋಹೈಡ್ರೇಟ್ಸ್ ಬಗ್ಗೆ ನಾಲೆಜ್ ಇರಬೇಕಾಗುತ್ತೆ. ಸೊ ಸ್ಲೈಟಾಗಿ ಅದು ಕೂಡ ನೋಡೋಣ. ಸೊ ಕಾರ್ಬೋಹೈಡ್ರೇಟ್ಸ್
ಕಾರ್ಬೋಹೈಡ್ರೇಟ್ಸ್ ಕ್ಲಾಸಿಫಿಕೇಶನ್ ನಿಮಗೆ ಗೊತ್ತಿರ್ಬೋದು. ಸೊ ಮೋನೋಸ್ಯಾಕರೈಡ್ ದೊಡ್ಡದು ಮಾಡೋಣ. ಕಾರ್ಬೋಹೈಡ್ರೇಟ್. ಸೊ ಮೋನೋಸ್ಯಾಕರೈಡ್, ಇದು ಡೈಸ್ಯಾಕರೈಡ್ ಅಥವಾ ಆಲಿಗೋಸ್ಯಾಕರೈಡ್. ಲಾಸ್ಟ್ ಇರೋದು ಪಾಲಿಸ್ಯಾಕರೈಡ್ಸ್. ಮೋನೋಸ್ಯಾಕರೈಡ್ಸ್ ಅಂದರೆ ಇದರಲ್ಲಿ ಒನ್ ಶುಗರ್ ಮಾಲಿಕ್ಯೂಲ್, ಒನ್ ಶುಗರ್ ಮಾಲಿಕ್ಯೂಲ್, ಓನ್ಲಿ ಒನ್ ಶುಗರ್ ಮಾಲಿಕ್ಯೂಲ್ ಇರುತ್ತೆ, ಮೋನೋಸ್ಯಾಕರೈಡ್ ಅಂತ ಹೇಳ್ತೀವಿ. ಓಕೆ, ಎಕ್ಸಾಂಪಲ್ ಗ್ಲೂಕೋಸ್, ಫ್ರುಕ್ಟೋಸ್, ಗ್ಯಾಲಕ್ಟೋಸ್. ಓಕೆ, ಗ್ಲೂಕೋಸ್, ಫ್ರುಕ್ಟೋಸ್, ಗ್ಯಾಲಕ್ಟೋಸ್ ಇವೆಲ್ಲ ಒನ್ ಶುಗರ್ ಮಾಲಿಕ್ಯೂಲ್. ಓಕೆ, ನೆಕ್ಸ್ಟ್ ಡೈಸ್ಯಾಕರೈಡ್ ಅಂದರೆ 2 ಶುಗರ್ ಮಾಲಿಕ್ಯೂಲ್. ಇದು ಆಲಿಗೋಸ್ಯಾಕರೈಡ್ ಅಂದರೆ 3 to 10 ಶುಗರ್ ಮಾಲಿಕ್ಯೂಲ್ ಅಂತ ಹೇಳ್ತೀವಿ. ಓಕೆ, ಸೊ ಡೈಸ್ಯಾಕರೈಡ್ ಎಕ್ಸಾಂಪಲ್ ಇದರಲ್ಲಿ ಏನಿರುತ್ತೆ 2 ಶುಗರ್ ಮಾಲಿಕ್ಯೂಲ್. ಓಕೆ, ಸೊ ಇದರಲ್ಲಿ ಏನೇನು ಬರುತ್ತೆ? ಮಾಲ್ಟೋಸ್ ಆ್ಯಂಡ್ ಲ್ಯಾಕ್ಟೋಸ್ ಆ್ಯಂಡ್ ಸುಕ್ರೋಸ್. ಓಕೆ, ಮಾಲ್ಟೋಸ್, ಲ್ಯಾಕ್ಟೋಸ್, ಸುಕ್ರೋಸ್ ಇವೆಲ್ಲ ಏನಿದ್ದಾವೆ ಡೈಸ್ಯಾಕರೈಡ್ ಅಂದರೆ 2 ಶುಗರ್ ಮಾಲಿಕ್ಯೂಲ್ ಇರುತ್ತೆ. ಯಾವ್ಯಾವ ಶುಗರ್ ಮಾಲಿಕ್ಯೂಲ್ ಇರ್ಬೋದು? ಮಾಲ್ಟೋಸಲ್ಲಿ ಗ್ಲೂಕೋಸ್ ಪ್ಲಸ್ ಗ್ಲೂಕೋಸ್ ಇರುತ್ತೆ. ಓಕೆ, ಸೊ ಒಂದು ಗ್ಲೂಕೋಸ್, ಎರಡು ಗ್ಲೂಕೋಸ್ ಇದ್ರೆ ನಾವು ಮಾಲ್ಟೋಸ್ ಅಂತ ಹೇಳ್ತೀವಿ. ಓಕೆ, ಗ್ಲೂಕೋಸ್ ಪ್ಲಸ್ ಗ್ಯಾಲಕ್ಟೋಸ್. ಓಕೆ, ಗ್ಲೂಕೋಸ್ ಪ್ಲಸ್ ಗ್ಯಾಲಕ್ಟೋಸ್ ಇದ್ರೆ ಅದನ್ನು ನಾವು ಲ್ಯಾಕ್ಟೋಸ್ ಅಂತ ಹೇಳ್ತೀವಿ. ಆ್ಯಂಡ್ ಸುಕ್ರೋಸ್ ಅಂದರೆ ಗ್ಲೂಕೋಸ್ ಮತ್ತು ಫ್ರುಕ್ಟೋಸ್ ಇದ್ರೆ ಅದನ್ನು ನಾವು ಸುಕ್ರೋಸ್ ಅಂತ ಹೇಳ್ತೀವಿ. ಓಕೆ, 2 ಶುಗರ್ ಇದೆ, 1 ಶುಗರ್ 2 ಶುಗರ್, 1 ಶುಗರ್ 2 ಶುಗರ್, 1 ಶುಗರ್ 2 ಶುಗರ್, ಈ ಥರ 2 ಶುಗರ್ ಮಾಲಿಕ್ಯೂಲ್ ಇದೆ. ಓಕೆ, ಅದೇ ಥರ ಮೋರ್ ದೆನ್ 10 ಶುಗರ್ ಮಾಲಿಕ್ಯೂಲ್ ಇದ್ರೆ ಅದನ್ನು ನಾವು ಏನಂತ ಹೇಳ್ತೀವಿ? ಪಾಲಿಸ್ಯಾಕರೈಡ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಸ್ಟಾರ್ಚ್, ಎನುಲಿನ್, ಎನುಲಿನ್. ಓಕೆ, ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿರ್ಬೋದು. ಸೊ ಇಲ್ಲಿ ನಾವೇನು ನೋಡಬೇಕು ಅಂದರೆ ನಮ್ಮ ಬಾಡಿಯಲ್ಲಿ ಅದು ಅಬ್ಸಾರ್ಬ್ ಆಗಬೇಕು, ನಮ್ಮ ಬಾಡಿ ಅದನ್ನು ಯೂಟಿಲೈಸ್ ಮಾಡ್ಕೋಬೇಕು ಅಂದರೆ ಅದು ಸಿಂಪಲ್ ಶುಗರಲ್ಲಿ ಇರಬೇಕು, ಅಂದರೆ ಅದು ಮೋನೋಸ್ಯಾಕರೈಡ್ ಆಗಿರಬೇಕು. ಓಕೆ, ಇಟ್ ಶುಡ್ ಬಿ ಮೋನೋಸ್ಯಾಕರೈಡ್ ಅಂತ ಹೇಳ್ತೀವಿ. ಅದು ಮೋನೋಸ್ಯಾಕರೈಡ್ ಆಗಿರಬೇಕು, ಆದರೆ ನಮ್ಮ ಬಾಡಿ ಅದನ್ನು ಏನು ಮಾಡುತ್ತೆ? ಯೂಟಿಲೈಸ್ ಮಾಡ್ಕೊಳ್ಳುತ್ತೆ. ಓಕೆ, ಸೊ ಡೈಸ್ಯಾಕರೈಡ್ಸ್ ಇದ್ದಾವೆ, ಇಲ್ಲಿ ಇದೇನಿದೆ ಡೈಸ್ಯಾಕರೈಡ್ಸ್ ಇದ್ದಾವೆ. ಆ ಡೈಸ್ಯಾಕರೈಡ್ ಕೂಡ ನಮ್ಮ ಬಾಡಿಯಲ್ಲಿ ಹೋದಾಗ ಅದು ಡೈಜೆಸ್ಟ್ ಆಗಿ ಅದು ಸಿಂಪಲ್ ಶುಗರ್ ಆಗಬೇಕು, ಮೀನ್ಸ್ ಬ್ರೇಕ್ ಆಗಬೇಕು. ಓಕೆ, ಆ ಬ್ರೇಕ್ ಆಗಬೇಕು ಅಂದರೆ ಕೆಲವೊಂದು ಎನ್ಸೈಮ್ಸ್ಗಳು ಇರ್ತವೆ. ಆ ಎನ್ಸೈಮ್ ಇದ್ದರೆ ಅದು ಡೈಸ್ಯಾಕರೈಡ್ ಇದೆಯಲ್ಲ, ಅಂದರೆ ಈಗ ಮಾಲ್ಟೋಸ್ ಇದೆಯಲ್ಲ, ಅದೇನಾಗುತ್ತೆ? ಗ್ಲೂಕೋಸ್ ಪ್ಲಸ್ ಗ್ಲೂಕೋಸ್ ಸಪ್ರೇಟ್ ಆಗುತ್ತೆ. ಗ್ಲೂಕೋಸ್ ಸಪ್ರೇಟ್ ಆದಾಗ ನಮ್ಮ ಬಾಡಿ ಅದನ್ನು ಯೂಟಿಲೈಸ್ ಮಾಡುತ್ತೆ. ಮತ್ತು ಲ್ಯಾಕ್ಟೋಸ್ ಇದೆಯಲ್ಲ, ಅದು ಗ್ಲೂಕೋಸ್ ಪ್ಲಸ್ ಗ್ಯಾಲಕ್ಟೋಸ್ ಆಗಬೇಕು ಅಂದರೆ ಅದಕ್ಕೊಂದು ಎನ್ಸೈಮ್ ಇದೆ. ಅದು ಎನ್ಸೈಮ್ ಇದ್ದಾಗ ಅಷ್ಟೇ ಮಾತ್ರ ಏನಾಗುತ್ತೆ? ಅದು ಗ್ಲೂಕೋಸ್ ಪ್ಲಸ್ ಗ್ಯಾಲಕ್ಟೋಸ್ ಆಗುತ್ತೆ, ನಮ್ಮ ಬಾಡಿ ಅದನ್ನು ಯೂಟಿಲೈಸ್ ಮಾಡ್ಕೊಳ್ಳುತ್ತೆ. ಅದೇ ಥರ ಸುಕ್ರೋಸ್ ಕತೆ. ಓಕೆ, ಸೊ ನೋಡೋಣ. ಫಸ್ಟ್ ಏನಿದೆ ಇಲ್ಲಿ? ಮಾಲ್ಟೋಸ್. ಓಕೆ, ಸೊ ಮಾಲ್ಟೋಸ್ ಇದು ಬ್ರೇಕ್ ಆಗಬೇಕು ಅಂದರೆ ನಮಗೇನು ಬೇಕು? ಮಾಲ್ಟೇಸ್. ಓಕೆ, ಮಾಲ್ಟೋಸ್ ಅದು ಬ್ರೇಕ್ ಆಗಬೇಕು ಅಂದರೆ ನಾವು ಮಾಲ್ಟೇಸ್ ಬೇಕು. ಓಕೆ, ಮಾಲ್ಟೇಸ್ ಇದ್ದಾಗ ಅದು ಏನಾಗುತ್ತೆ? ಗ್ಲೂಕೋಸ್ ಮತ್ತು ಗ್ಲೂಕೋಸ್ ಸಪ್ರೇಟ್ ಆಗುತ್ತೆ, ಗ್ಲೂಕೋಸ್ ಪ್ಲಸ್ ಗ್ಲೂಕೋಸ್ ಸಪ್ರೇಟ್ ಆಗುತ್ತೆ. ಓಕೆ, ಸೊ ಇಲ್ಲಿ ಯಾವ ಎನ್ಸೈಮ್ ಇದೆ? ಮಾಲ್ಟೇಸ್ ಎನ್ಸೈಮ್ ಇದ್ದಾಗ ಸಪ್ರೇಟ್ ಆಗುತ್ತೆ. ಅದೇ ಥರ ಲ್ಯಾಕ್ಟೋಸ್ ಅದು ಸಪ್ರೇಟ್ ಆಗಬೇಕು ಅಂದರೆ ಲ್ಯಾಕ್ಟೇಸ್ ಎನ್ಸೈಮ್ ಇರಬೇಕು. ಅದೇನಾಗುತ್ತೆ? ಗ್ಲೂಕೋಸ್ ಪ್ಲಸ್ ಗ್ಯಾಲಕ್ಟೋಸ್. ಅದೇ ಥರ ಸುಕ್ರೋಸ್ ಅದು ಸುಕ್ರೋಸ್ ಕೂಡ ಈ ಥರ ಡಿವೈಡ್ ಆಗಬೇಕು, ಬ್ರೇಕ್ ಆಗಬೇಕು ಅಂದರೆ ಸುಕ್ರೇಸ್ ಅದೇನಾಗುತ್ತೆ? ಗ್ಲೂಕೋಸ್ ಪ್ಲಸ್ ಫ್ರುಕ್ಟೋಸ್ ಆಗುತ್ತೆ. ಓಕೆ, ನೆಕ್ಸ್ಟ್. ಸೊ ಈ ಥರ ಏನಾಗುತ್ತೆ? ಅದು ಲ್ಯಾಕ್ಟೋಸ್ ಇರೋದು
ಸೊ ಲ್ಯಾಕ್ಟೋಸ್ ಇಂಟಾಲರೆನ್ಸಲ್ಲಿ ಏನಾಗುತ್ತೆ, ಆ ಲ್ಯಾಕ್ಟೋಸ್ ಇದೆಯಲ್ಲ ಅದು ಬ್ರೇಕ್ ಆಗೋದಿಲ್ಲ, ಗ್ಲೂಕೋಸ್ ಪ್ಲಸ್ ಗ್ಯಾಲಕ್ಟೋಸ್ ಆಗಿ ಬ್ರೇಕ್ ಆಗೋದಿಲ್ಲ, ಅದನ್ನೇ ನಾವು ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಲ್ಯಾಕ್ಟೋಸ್ ಇದೆ ಬಟ್ ಲ್ಯಾಕ್ಟೇಸ್ ಇಲ್ಲ. ಲ್ಯಾಕ್ಟೋಸ್ ನಾವು ಏನು ಮಾಡ್ತಾ ಇದ್ದೀವಿ, ತಿಂತಾ ಇದ್ದೀವಿ, ಥ್ರೂ ಫುಡ್ ನಾವು ಏನು ಮಾಡ್ತಾ ಇದ್ದೀವಿ, ತಿಂತಾ ಇದ್ದೀವಿ, ಬಟ್ ಲ್ಯಾಕ್ಟೇಸ್ ಇಲ್ಲಿ ಇಲ್ಲ. ಸೊ ಲ್ಯಾಕ್ಟೇಸ್ ಇಲ್ಲ ಅಂದರೆ ಅದು ಗ್ಲೂಕೋಸ್ ಪ್ಲಸ್ ಗ್ಯಾಲಕ್ಟೋಸ್ ಆಗಿ ಕನ್ವರ್ಟ್ ಆಗೋದಿಲ್ಲ. ನಮ್ಮ ಲ್ಯಾಕ್ಟೋಸ್ ಗ್ಲೂಕೋಸ್ ಪ್ಲಸ್ ಗ್ಯಾಲಕ್ಟೋಸ್ ಆಗಿ ಕನ್ವರ್ಟ್ ಆಗೋದಿಲ್ಲ, ನಮ್ಮ ಬಾಡಿ ಯೂಟಿಲೈಸ್ ಮಾಡೋದಿಲ್ಲ. ಸೊ ಏನೇನಾಗುತ್ತೆ ನೋಡೋಣ. ಓಕೆ, ಲ್ಯಾಕ್ಟೇಸ್ ಆಬ್ಸೆಂಟ್ ಇದ್ದಾಗ ಏನಾಗುತ್ತೆ, ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಓಕೆ. ಸೊ ಏನಾಗುತ್ತೆ, ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಆಗುತ್ತೆ. ಓಕೆ, ಆ್ಯಂಡ್ ಸೊ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಆಗುತ್ತೆ. ಸೊ ಲ್ಯಾಕ್ಟೋಸ್ ಇಂಟಾಲರೆನ್ಸಲ್ಲಿ ಏನೇನಾಗುತ್ತೆ ಅಂದರೆ, ಸೊ ಲ್ಯಾಕ್ಟೋಸ್ ಇಂಟಾಲರೆನ್ಸಲ್ಲಿ ಏನಾಗುತ್ತೆ ಅಂದರೆ, ಲ್ಯಾಕ್ಟೋಸ್ ಡೈಜೆಸ್ಟ್ ಆಗಿಲ್ಲ. ಓಕೆ, ಸೊ ಇಂಡೈಜೆಸ್ಟೆಡ್ ಲ್ಯಾಕ್ಟೋಸ್ ಎಲ್ಲಿಗೆ ತನಕ ಹೋಗುತ್ತೆ, ಲಾರ್ಜ್ ಇಂಟೆಸ್ಟೈನ್. ಓಕೆ, ಸೊ ನಮ್ಮ ಲಾರ್ಜ್ ಇಂಟೆಸ್ಟೈನಲ್ಲಿ ಏನಿದೆ, ಅಲ್ಲಿ ನಾರ್ಮಲ್ ಫ್ಲೋರಾ ಇರುತ್ತೆ. ಏನಿರುತ್ತೆ, ನಾರ್ಮಲ್ ಫ್ಲೋರಾ. ಆ ನಾರ್ಮಲ್ ಫ್ಲೋರಾ ಏನು ಮಾಡುತ್ತೆ ಅಂದರೆ, ಈ ಅನ್ಡೈಜೆಸ್ಟೆಡ್ ಲ್ಯಾಕ್ಟೋಸ್ ಇದೆಯಲ್ಲ, ಅನ್ಡೈಜೆಸ್ಟೆಡ್ ಅಥವಾ ಇಂಡೈಜೆಸ್ಟೆಡ್ ಲ್ಯಾಕ್ಟೋಸ್ ಇದೆಯಲ್ಲ, ಸೊ ಆ ಇಂಡೈಜೆಸ್ಟೆಡ್ ಲ್ಯಾಕ್ಟೋಸ್ ಅನ್ನೋದು ಫರ್ಮೆಂಟೇಷನ್ ಮಾಡುತ್ತೆ. ಏನು ಮಾಡುತ್ತೆ, ಫರ್ಮೆಂಟೇಷನ್ ಮಾಡುತ್ತೆ. ಸೊ ಫರ್ಮೆಂಟೇಷನ್ ಮಾಡಿದಾಗ ಏನೇನಾಗುತ್ತೆ ಅಂದರೆ, ವಾಟರಿ ಡಯೇರಿಯಾ ಆ್ಯಂಡ್ ಫ್ಲ್ಯಾಟಸ್ ಅಥವಾ ಫ್ಲ್ಯಾಟುಲೆನ್ಸ್ ಅಂತ ಹೇಳ್ಬೋದು. ಓಕೆ, ಸೊ ಗ್ಯಾಸ್ ಬರುತ್ತೆ ಮತ್ತು ವಾಟರಿ ಡಯೇರಿಯಾ ಆಗುತ್ತೆ. ಲ್ಯಾಕ್ಟೋಸ್ ಇತ್ತು, ಓಕೆ, ಲ್ಯಾಕ್ಟೋಸ್ ಇದೆ ಬಟ್ ಅದು ಬ್ರೇಕ್ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ, ಲ್ಯಾಕ್ಟೇಸ್ ಎನ್ಸೈಮ್ ಇಲ್ಲಿ ಆಬ್ಸೆಂಟ್ ಇದೆ. ಲ್ಯಾಕ್ಟೇಸ್ ಎನ್ಸೈಮ್ ಆಬ್ಸೆಂಟ್ ಇದ್ದಾಗ ಅದು ಏನಾಗುತ್ತೆ, ಇಂಡೈಜೆಸ್ಟೆಡ್ ಲ್ಯಾಕ್ಟೋಸ್ ವಿಲ್ ಗೋ ಇನ್ ಟು ದಿ ಲಾರ್ಜ್ ಇಂಟೆಸ್ಟೈನಲ್ಲಿ ನಮ್ಮ ನಾರ್ಮಲ್ ಫ್ಲೋರಾ ಇದೆ. ಆ ನಾರ್ಮಲ್ ಫ್ಲೋರಾ ಏನು ಮಾಡುತ್ತೆ, ಫರ್ಮೆಂಟೇಷನ್ ಮಾಡಿದಾಗ ವಾಟರಿ ಡಯೇರಿಯಾ ಆ್ಯಂಡ್ ಫ್ಲ್ಯಾಟುಲೆನ್ಸ್ ಅಂದರೆ ಗ್ಯಾಸ್ ರಿಲೀಸ್ ಆಗುತ್ತೆ. ಓಕೆ, ಸೊ ಗ್ಯಾಸ್ ಪಾಸ್ ಮಾಡ್ತಾ ಇನ್ನು ವಾಟರಿ ಡಯೇರಿಯಾ ಕೂಡ ಆಗುತ್ತೆ. ಓಕೆ, ಸೊ ಇದ್ರ ಸೈನ್ ಆ್ಯಂಡ್ ಸಿಂಪ್ಟಮ್ಸ್ ನಾವು ನೋಡಿದಾಗ, ಗುಣಲಕ್ಷಣಗಳು ಅಥವಾ ಏನೋ ಅಂತಾರಲ್ಲ, ಸೈನ್ ಆ್ಯಂಡ್ ಸಿಂಪ್ಟಮ್ಸ್, ಕ್ಲಿನಿಕಲ್ ಮ್ಯಾನಿಫೆಸ್ಟೇಷನ್ಸ್ ನಾವು ನೋಡಿದಾಗ, ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇದ್ದವರಿಗೆ ಏನಾಗುತ್ತೆ ಅಂದರೆ, ಅಬ್ಡೋಮಿನಲ್ ಪೇನ್. ಓಕೆ, ಸೊ ಅಬ್ಡೋಮಿನಲ್ ಪ್ಲೇನ್ ಇರುತ್ತೆ, ಅಥವಾ ಕ್ರ್ಯಾಂಪ್ಸ್ ಅಂತ ಹೇಳ್ಬೋದು, ಅಥವಾ ಬ್ಲೋಟಿಂಗ್ ಅಂತ ಹೇಳ್ಬೋದು. ಓಕೆ, ಬ್ಲೋಟಿಂಗ್ ಅಂದರೆ ಟೈಟ್ ಆಗುತ್ತೆ, ಅಬ್ಡೋಮಿನ್ ಏನಾಗುತ್ತೆ, ಫುಲ್ ಟೈಟ್ ಅಂತ ಫೀಲ್ ಆಗುತ್ತೆ, ಆ್ಯಂಡ್ ಗ್ಯಾಸ್ ಪಾಸ್ ಮಾಡ್ತಾನೆ, ಅಥವಾ ವಾಟರಿ ಡಯೇರಿಯಾ ಇವೆಲ್ಲ ಸೈನ್ ಆ್ಯಂಡ್ ಸಿಂಪ್ಟಮ್ಸ್ ನಮಗೆ ನೋಡೋಕ್ಕೆ ಕಾಣಬಹುದು. ಇದ್ರ ನಾವು ಡಯಾಗ್ನೋಸಿಸ್ ಏನು ಮಾಡ್ತೀವಿ, ಡಯಾಗ್ನೋಸಿಸ್. ಓಕೆ, ಸೊ ಇದ್ರ ಡಯಾಗ್ನೋಸಿಸ್ ನಾವು ಏನು ಮಾಡ್ತೀವಿ ಅಂದರೆ, ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಟೆಸ್ಟ್. ಓಕೆ, ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಟೆಸ್ಟ್ ನಾವು ಇಲ್ಲಿ ಮಾಡ್ತೀವಿ. ಆ್ಯಂಡ್ ಹೈಡ್ರೋಜನ್ ಬ್ರೀದ್ ಟೆಸ್ಟ್ ಕೂಡ ನಾವಿಲ್ಲಿ ಮಾಡ್ಬೋದು. ಓಕೆ, ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಟೆಸ್ಟ್ ಆ್ಯಂಡ್ ಹೈಡ್ರೋಜನ್ ಬ್ರೀದ್ ಟೆಸ್ಟ್ ಇವೆರಡು ನಾವಿಲ್ಲಿ ಮಾಡ್ಬೋದು. ಓಕೆ, ಸೊ ಇಲ್ಲಿ ಟ್ರೀಟ್ಮೆಂಟ್ ನಾವೇನು ಮಾಡ್ತೀವಿ ಅಂದರೆ, ಸೊ ಲ್ಯಾಕ್ಟೋಸ್ ಇಟ್ ಇಸ್ ಎನ್ ಎ ಮಿಲ್ಕ್ ಶುಗರ್ ಅಂತ ಹೇಳ್ಬೋದು. ಓಕೆ, ಇದು ಏನಂತ ಹೇಳ್ಬೋದು ನಾವು, ಮಿಲ್ಕ್ ಶುಗರ್ ಅಂತ ಕೂಡ ಹೇಳ್ಬೋದು. ಯಾಕಂದರೆ ಇದು ಯೂಸ್ವಲಿ ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟಲ್ಲಿ ಕೂಡ ಇರುತ್ತೆ. ಓಕೆ, ಓನ್ಲಿ ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟಲ್ಲಿ ಇದು ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ ಅವಾಯ್ಡೆಡ್. ಓಕೆ, ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ ಅವಾಯ್ಡ್ ಮಾಡಬೇಕು, ಅವ್ರಿಗೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಆಗೋದಿಲ್ಲ. ಓಕೆ, ಲ್ಯಾಕ್ಟೋಸೇ ತಿಂದಿಲ್ಲ ಅಂದರೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ನೂ ಆಗೋದಿಲ್ಲ. ಓಕೆ, ಅಥವಾ ನಾವು ಏನು ಮಾಡ್ಬೋದು, ಲ್ಯಾಕ್ಟೇಸ್ ಎನ್ಸೈಮ್ ಅವರಿಗೆ ನಾವು ಸಪ್ಲಿಮೆಂಟೇಷನ್ ಆಗಿ ಕೊಡ್ಬೋದು. ಓಕೆ, ಲ್ಯಾಕ್ಟೇಸ್ ಸಪ್ಲಿಮೆಂಟೇಷನ್ ಗಿವನ್ ಆದಾಗ ಅವರು ಮಿಲ್ಕ್ ಅಥವಾ ಮಿಲ್ಕ್ ಪ್ರಾಡಕ್ಟ್ ತಿಂದರೂ ಕೂಡ ಏನು ಪ್ರಾಬ್ಲಮ್ ಆಗೋದಿಲ್ಲ. ಯಾಕಂದರೆ ನಾವು ಆರ್ಟಿಫಿಷಿಯಲಿ ಏನು ಮಾಡ್ತಾ ಇದ್ದೀವಿ, ಲ್ಯಾಕ್ಟೇಸ್ ಎನ್ಸೈಮ್ ಅವರಿಗೆ ಕೊಡ್ತಾ ಇದ್ದೀವಿ. ಆ್ಯಂಡ್ ಇದರಲ್ಲಿ ಇನ್ನೊಂದು ನೋಟ್ ಅಂತ ಹಾಕಿ ಬರ್ಕೋಬೋದಪ್ಪ ನೀವು. ಒಂದು ಪಾಯಿಂಟ್ ಏನಿದೆ ಅಂದರೆ,
yogurt and hard cheese can be given. ಓಕೆ, ಯೋಗಟ್ ಆ್ಯಂಡ್ ಹಾರ್ಡ್ ಚೀಸ್ ಇದು ನಾವು ಕೊಡ್ಬೋದು ಪೇಷಂಟ್ಗೆ. ಓಕೆ, ಸೊ ಯೋಗಟ್ ಆ್ಯಂಡ್ ಹಾರ್ಡ್ ಚೀಸ್ ಇದು ಕೂಡ ಏನಿದೆ, ಇದು ಕೂಡ ಮಿಲ್ಕ್ ಪ್ರಾಡಕ್ಟ್ ಇದ್ದಾವೆ, ಬಟ್ ಸ್ಟಿಲ್ ನಾವು ಇದು ಪೇಷಂಟ್ಗೆ ಕೊಡ್ಬೋದು. ರೀಸನ್ ಏನಿದೆ, ರೀಸನ್ ಬಿಕಾಸ್ ಇಟ್ ಕಂಟೈನ್ ಬ್ಯಾಕ್ಟೀರಿಯಾ. ಓಕೆ, ಸೊ ಇದರೊಳಗಡೆ ಬ್ಯಾಕ್ಟೀರಿಯಾ ಇಡುತ್ತೆ ವಿಚ್ ಪ್ರೊಡ್ಯೂಸ್ ಲ್ಯಾಕ್ಟೇಸ್ ಎಂಜೈಮ್. ಓಕೆ, ಸೊ ಇದರೊಳಗಡೆ ಬ್ಯಾಕ್ಟೀರಿಯಾ ಇರುತ್ತೆ, ಆ ಬ್ಯಾಕ್ಟೀರಿಯಾನೇ ಏನು ಮಾಡುತ್ತೆ, ಲ್ಯಾಕ್ಟೇಸ್ ಎಂಜೈಮನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಯೋಗರ್ಟ್ ಆ್ಯಂಡ್ ಹಾರ್ಡ್ ಚೀಸ್ ಕ್ಯಾನ್ ಬಿ ಗಿವನ್, ಕೊಡಬಹುದು ಪೇಷಂಟ್ಗೆ. ಓಕೆ, ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿರ್ಬೋದು. ಸೊ ಈ ಕ್ವಶನ್ದ ಆನ್ಸರ್ ಏನಿದೆ, ಲ್ಯಾಕ್ಟೇಸ್. ಓಕೆ, ಸೊ ಲ್ಯಾಕ್ಟೇಸ್ ಎಂಜೈಮ್ ನಮ್ಮಲ್ಲಿ ಕಮ್ಮಿ ಇದ್ದಾಗ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಆಗುತ್ತೆ. ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿರ್ಬೋದು. ಸೊ ನೆಕ್ಸ್ಟ್ ಕ್ವಶನ್ ಕಡೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ನಂಬರ್ 10 ಆ್ಯಂಡ್ ಇಟ್ ಈಸ್ ದ ಲಾಸ್ಟ್ ಕ್ವಶನ್ ಅಂತ ಹೇಳ್ಬೋದು ಈ ಕ್ಲಾಸಲ್ಲಿ, ಲಾಸ್ಟ್ ಕ್ವಶನ್. ಓಕೆ, ಸೊ ಕ್ವಶನ್ ಏನಿದೆ ಇಲ್ಲಿ, ಐಸ್ ನೀಡ್ ಟು ಬಿ ಕವರ್ಡ್ ಡ್ಯೂರಿಂಗ್ ಫೋಟೋಥೆರಪಿ ಸೆಷನ್ ಬಿಕಾಸ್. ಓಕೆ, ಸೊ ಫೋಟೋಥೆರಪಿ ನಿಮಗೆಲ್ಲರಿಗೂ ಗೊತ್ತೇ ಇದೆ. ಓಕೆ, ಸೊ ಫೋಟೋಥೆರಪಿ ನಿಮಗೆಲ್ಲರಿಗೂ ಗೊತ್ತೇ ಇದೆ, ಇದು ಮಕ್ಕಳಿಗೆ ಕೊಡ್ತಾರೆ ಅಂತ ನಿಮಗೆಲ್ಲರಿಗೂ ಗೊತ್ತಿದೆ. ಓಕೆ, ಸೊ ಇಲ್ಲಿ ಆ ಬೇಬಿ ಇದೆಯಲ್ಲ, ಆ ಬೇಬಿಗೆ ಐಸ್ ಕ್ಲೋಸ್ ಯಾಕೆ ಮಾಡ್ತಾರೆ, ಐಸ್ ನೀಡ್ ಟು ಬಿ ಕವರ್ಡ್ ಡ್ಯೂರಿಂಗ್ ಫೋಟೋಥೆರಪಿ ಸೆಷನ್ ಬಿಕಾಸ್. ಓಕೆ, ಕಾರಣ ಏನಿದೆ ಕೇಳ್ತಾ ಇದ್ದಾರೆ. ಓಕೆ, ಸೊ ಆಪ್ಷನ್ ಎ, ಟು ಮೇಕ್ ಶೋರ್ ದಿ ನ್ಯೂ ಬಾರ್ನ್ ಕ್ಲೋಸ್ಡ್ ದಿ ಐಸ್ ವೆಲ್. ಓಕೆ, ಸೊ ಆ ಮಗು ಕಣ್ಣು ಮುಚ್ಚಿದೆ ಅಂತ ಮೇಕ್ ಶೋರ್ ಮಾಡೋಕ್ಕೆ ನಾವು ಐ ಕವರ್ ಮಾಡಿದ್ದೀವಿ. ಆಪ್ಷನ್ ಬಿ, ಟು ಇಂಡ್ಯೂಸ್ ಸ್ಲೀಪ್ ಇನ್ ದಿ ಬೇಬಿ. ಓಕೆ, ಸೊ ಆ ಬೇಬಿ ಒಳಗಡೆ ನಾವು ಸ್ಲೀಪನ್ನು ಇನ್ಕ್ರೀಸ್ ಮಾಡೋಕ್ಕೆ ನಾವು ಐ ಕವರ್ ಮಾಡಿದ್ದೀವಿ. ಆಪ್ಷನ್ ಸಿ, ಟು ಪ್ರಿವೆಂಟ್ ಇಂಜುರಿ ಟು ಕಂಜಕ್ಟೈವಾ ಆ್ಯಂಡ್ ರೆಟಿನಾ ಅಥವಾ ಕಂಜಕ್ಟೈವಕ್ಕೆ ಇಂಜುರಿ ಆಗಬಾರ್ದು ಅಂತ ನಾವು ಕವರ್ ಮಾಡಿದ್ದೀವಿ. ಆ್ಯಂಡ್ ಲಾಸ್ಟ್ ಆಪ್ಷನ್ ಡಿ ಏನಿದೆ, ಟು ಮಿನಿಮೈಸ್ ರಿಪೀಟೆಡ್ ಬ್ಲಿಂಕಿಂಗ್ ಆಫ್ ಐ ವಿಚ್ ಕ್ಯಾನ್ ಕಾಸ್ ಟೈರ್ಡ್ನೆಸ್ ಆಫ್ ದಿ ಐ ಮಸಲ್. ಅಂದರೆ ಅದು ಲೈಟಿಗೆ ಜಾಸ್ತಿ ಬೇಬಿ ಬ್ಲಿಂಕ್ ಮಾಡಿದರೆ ಐ ಮಸಲ್ ಟೈರ್ಡ್ ಆಗುತ್ತೆ, ಅದಕ್ಕೋಸ್ಕರ ನಾವು ಐ ಕ್ಲೋಸ್ ಮಾಡಿದ್ದೀವಿ ಅಂತ. ಓಕೆ, ಸೊ 4 ಆಪ್ಷನ್ ಇದೆ, 4 ಆಪ್ಷನಲ್ಲಿ ಏನು ಕರೆಕ್ಟ್ ಆಗುತ್ತೆ ಅಂತ ನೋಡಬೇಕು. ಓಕೆ, ಸೊ ಇಲ್ಲಿ ಆಪ್ಷನ್ ಯಾವ್ದು ಕರೆಕ್ಟ್ ಇದೆ ಅಂದರೆ ಟು ಪ್ರಿವೆಂಟ್ ಇಂಜುರಿ ಟು ದಿ ಕಂಜಕ್ಟೈವಾ ಆ್ಯಂಡ್ ರೆಟಿನಾ. ಓಕೆ, ಸೊ ಫೋಟೋಥೆರಪಿ ಲೈಟ್ಸ್ ಏನು ಮಾಡುತ್ತೆ, ಇಟ್ ಕ್ಯಾನ್ ಕಾಸ್ ಡ್ಯಾಮೇಜ್. ಇದು ಏನು ಮಾಡ್ಬೋದು, ನಮ್ಮ ರೆಟಿನಾ ಇರುತ್ತೆ ಅಥವಾ ಕಂಜಕ್ಟೈವಾ ಇರುತ್ತೆ ಅಲ್ಲ, ಅದನ್ನು ಇದು ಡ್ಯಾಮೇಜ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ನಾವು ಆ ನ್ಯೂಬಾರ್ನ್ ಬೇಬಿ ಇದೆಯಲ್ಲ, ಸೊ ನ್ಯೂಬಾರ್ನ್ ಬೇಬಿದು ನಾವು ಏನು ಮಾಡಿರ್ತೀವಿ, ಐ ಕವರ್ ಮಾಡಿರ್ತೀವಿ. ಓನ್ಲಿ ಐ ಇಲ್ಲ, ಅದ್ರ ಜೊತೆಯಾಗಿ ನಾವು ಜೆನೆಟಲ್ಸ್ ಕೂಡ ನಾವು ಕವರ್ ಮಾಡಿ ಇಡ್ತೀವಿ. ಆ್ಯಂಡ್ ಬಾಕಿ ಬಟ್ಟೆ ಎಲ್ಲ ನಾವು ಸರ್ಫೇಸ್ ಎಲ್ಲ ಲೈಟಿಗೆ ಎಕ್ಸ್ಪೋಸ್ ಆಗಿ ಇಡ್ತೀವಿ. ಓನ್ಲಿ ನಾವಿಲ್ಲಿ ಕವರ್ ಮಾಡಬೇಕಾಗಿರೋದು ಐಸ್ ಆ್ಯಂಡ್ ಜೆನೆಟಲ್ಸ್. ಓಕೆ, ಸೊ ಫೋಟೋಥೆರಪಿ ಸ್ವಲ್ಪ ಒಂದು 4 ಪಾಯಿಂಟ್ ನೋಡೋಣ ಫೋಟೋಥೆರಪಿ ಬಗ್ಗೆ. ಫೋಟೋಥೆರಪಿ. ಓಕೆ, ಸೊ ಫೋಟೋಥೆರಪಿ ಇಟ್ ಇಸ್ ಅನ್ ಫಸ್ಟ್ ಲೈನ್ ಟ್ರೀಟ್ಮೆಂಟ್. ಓಕೆ, ಇಟ್ ಇಸ್ ಅನ್ ಫಸ್ಟ್ ಲೈನ್ ಟ್ರೀಟ್ಮೆಂಟ್ ಅಥವಾ ಮ್ಯಾನೇಜ್ಮೆಂಟ್ ಆಫ್ ಜಾಂಡಿಸ್ ಇನ್ ನ್ಯೂಬಾರ್ನ್. ಓಕೆ, ಸೊ ನ್ಯೂಬಾರ್ನ್ಗೆ ಜಾಂಡಿಸ್ ಏನಂದರೆ ಫಸ್ಟ್ ಲೈನ್ ಮ್ಯಾನೇಜ್ಮೆಂಟ್ ನಾವು ಫೋಟೋಥೆರಪಿ ಕೊಡ್ಬೋದು. ಓಕೆ, ಸೊ ನೆಕ್ಸ್ಟ್, ಸೊ ಇದರಲ್ಲಿ ನಾವು ಏನು ಮಾಡ್ತೀವಿ, ಇದರೊಳಗಡೆ ನಾವು ಫ್ಲೂರೋಸೆಂಟ್ ಲೈಟ್ ಅಪ್ಲೈಡ್ ಆನ್ ಬೇಬಿ. ಓಕೆ, ಫ್ಲೂರೋಸೆಂಟ್ ಲೈಟ್ ನಾವಿಲ್ಲಿ ಅಪ್ಲೈ ಮಾಡ್ತೀವಿ ಬೇಬಿ ಮೇಲೆ. ಓಕೆ, ಸೊ ಇದು ಫ್ಲೂರೋಸೆಂಟ್ ಲೈಟ್, ಈ ಲೈಟ್ ಏನು ಮಾಡುತ್ತದೆ, ಅನ್ಕಾಂಜುಗೇಟೆಡ್ ಬಿಲಿರುಬಿನ್ ಅನ್ನು ಕನ್ವರ್ಟ್ ಮಾಡುತ್ತೆ. ಓಕೆ, ಕನ್ವರ್ಟ್ ಇಂಟು ಕಾಂಜುಗೇಟೆಡ್ ಬಿಲಿರುಬಿನ್. ಓಕೆ, ಸೊ ಅನ್ಕಾಂಜುಗೇಟೆಡ್ ಬಿಲಿರುಬಿನ್ ಅನ್ನು ಇದು ಏನು ಮಾಡುತ್ತೆ, ಕಾಂಜುಗೇಟೆಡ್ ಬಿಲಿರುಬಿನ್ ಆಗಿ ಕನ್ವರ್ಟ್ ಮಾಡುತ್ತೆ. ಏನು, ಫ್ಲೋರೋಸೆಂಟ್ ಲೈಟ್. ಓಕೆ, ಸೊ ಅನ್ಕಾಂಜುಗೇಟೆಡ್ ಬಿಲಿರುಬಿನ್ ಇದು ಈಸಿಲಿ ಎಕ್ಸ್ಕ್ರೀಟ್ ಆಗೋದಿಲ್ಲ. ಓಕೆ, ನಾಟ್ ಎಕ್ಸ್ಕ್ರೀಟ್, ನಮ್ಮ ಬಾಡಿಯಿಂದ ಹೊರಗಡೆ ಹೋಗೋದಿಲ್ಲ ಅನ್ಕಾಂಜುಗೇಟೆಡ್ ಬಿಲಿರುಬಿನ್. ಓಕೆ, ಇದು ಲಿಪಿಡ್ ಸಾಲ್ಯುಬಲ್
ಲಿಪಿಡ್ ಸಾಲ್ಯುಬಲ್ ಇದು ನಮ್ಮ ಬಾಡಿಯಿಂದ ಹೊರಗಡೆ ಹೋಗೋದಿಲ್ಲ. ಬಟ್ ಕಾಂಜುಗೇಟೆಡ್ ಬಿಲಿರುಬಿನ್ ಇಟ್ ಈಸ್ ಎಕ್ಸ್ಕ್ರೀಟ್ ಆಗುತ್ತೆ. ಇದೇನಾಗುತ್ತೆ, ಈಸಿಲಿ ಎಕ್ಸ್ಕ್ರೀಟ್, ನಮ್ಮ ಬಾಡಿಯಿಂದ ಈಸಿಲಿ ಇದು ಹೊರಗಡೆ ಹೋಗ್ಬೋದು. ಇಟ್ ಈಸ್ ವಾಟರ್ ಸಾಲ್ಯುಬಲ್. ಓಕೆ, ಸೊ ಅಂದರೆ ಏನಾಗುತ್ತೆ ಇಲ್ಲಿ, ಅನ್ಕಾಂಜುಗೇಟೆಡ್ ಬಿಲಿರುಬಿನ್ ನಮ್ಮ ಬಾಡಿ ಒಳಗಡೆ ಜಾಸ್ತಿ ಆದಾಗ ನಾವು ಫ್ಲೋರೋಸೆಂಟ್ ಈ ಲೈಟನ್ನು ಉಪಯೋಗ ಮಾಡಿದರೆ, ಫೋಟೋಥೆರಪಿ ಕೊಟ್ಟಿದ್ರೆ ಅದು ಏನು ಮಾಡುತ್ತೆ, ಅನ್ಕಾಂಜುಗೇಟೆಡನ್ನು ಕಾಂಜುಗೇಟೆಡ್ ಆಗಿ ಕನ್ವರ್ಟ್ ಮಾಡುತ್ತೆ. ಆ್ಯಂಡ್ ಕಾಂಜುಗೇಟೆಡ್ ಬಿಲಿರುಬಿನ್ ಏನಾಗುತ್ತೆ, ಈಸಿಲಿ ಯೂರಿನ್ ಆ್ಯಂಡ್ ಸ್ಟೂಲ್ ಆ್ಯಂಡ್ ಥ್ರೂ ದಿ ಸ್ಕಿನ್ ಕೂಡ ಇದು ಎಕ್ಸ್ಕ್ರೀಟ್ ಆಗುತ್ತೆ. ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿರ್ಬೋದು. ಸೊ ಈ ಥರ ಇದು ವರ್ಕ್ ಮಾಡುತ್ತೆ. ಸೊ ನೆಕ್ಸ್ಟ್ ಡಿಸ್ಟೆನ್ಸ್ ನಾವು ಎಷ್ಟು ಇಡಬೇಕಪ್ಪ, ಡಿಸ್ಟೆನ್ಸ್ ಬೇಬಿ ಆ್ಯಂಡ್ ಲೈಟ್, ಡಿಸ್ಟೆನ್ಸ್ ಬಿಟ್ವೀನ್ ಬೇಬಿ ಆ್ಯಂಡ್ ಲೈಟ್ ಮಧ್ಯೆ ಎಷ್ಟು ಡಿಸ್ಟೆನ್ಸ್ ಇರಬೇಕು ಅಂದರೆ 30 to 45 ಸೆಂಟಿಮೀಟರ್. ಓಕೆ, ಸೊ 45 ಸೆಂಟಿಮೀಟರ್ ಮೋಸ್ಟ್ ಕಾಮನ್ಲಿ ಇಡೋದು. 45 ಸೆಂಟಿಮೀಟರ್ ಬೇಬಿನಿಂದ ಆ ಲೈಟ್ ದೂರ ಇರೋದು 45 ಸೆಂಟಿಮೀಟರ್. ಓಕೆ, ಸೊ ಇಲ್ಲಿ ಕಾಂಪ್ಲಿಕೇಶನ್ ಏನೇನು ಆಗ್ಬೋದಪ್ಪ, ಕಾಂಪ್ಲಿಕೇಶನ್ ಆಫ್ ಫೋಟೋಥೆರಪಿ ಏನೇನು ಕಾಂಪ್ಲಿಕೇಶನ್ ಆಗ್ಬೋದು ಅಂದರೆ ಡಿಹೈಡ್ರೇಷನ್. ಓಕೆ, ಸೊ ಕಂಟಿನ್ಯೂಸ್ ಆಗಿ ನಾವು ಫೋಟೋಥೆರಪಿ ನಾವು ಕೊಡ್ತಾ ಇದ್ರೆ ಡಿಹೈಡ್ರೇಷನ್ ಆಗ್ಬೋದು. ಟೆಂಪ್ರೇಚರ್ ಚೇಂಜಸ್. ಓಕೆ, ಸೊ ಬೇಬಿ ಒಳಗಡೆ ಟೆಂಪ್ರೇಚರ್ ಚೇಂಜಸ್ ಆಗ್ಬೋದು. ಜಾಸ್ತಿನೇ ಕೊಟ್ಟರೆ ಬರ್ನ್ ಕೂಡ ಆಗ್ಬೋದು. ಓಕೆ, ಸೊ 1st degree ಬರ್ನ್ ಕೂಡ ಆಗ್ಬೋದು. ನೆಕ್ಸ್ಟ್ ರೆಟಿನಲ್ ಟಾಕ್ಸಿಸಿಟಿ ಅಥವಾ ಡ್ಯಾಮೇಜ್ ಅಂತ ಹೇಳ್ಬೋದು, ಅಥವಾ ಇಂಜುರಿ ಅಂತ ಹೇಳ್ಬೋದು. ಓಕೆ, ರೆಟಿನಾ ಅಥವಾ ನಮ್ಮ ಕಂಜಕ್ಟೈವ್ಗೆ ಇಂಜುರಿ ಆಗ್ಬೋದು. ಸೊ ಅದಕ್ಕೋಸ್ಕರ ಅದನ್ನು ಪ್ರಿವೆಂಟ್ ಮಾಡೋಕ್ಕೆ ನಾವು ಏನು ಮಾಡ್ತಾ ಇದ್ದೀವಿ, ಆ ಬೇಬಿ ಆ ನ್ಯೂಬಾರ್ನ್ ಇದೆಯಲ್ಲ ಅದು, ಸೊ ಅದ್ರದ್ದು ಐ ಏನು ಮಾಡ್ತಾ ಇದ್ದೀವಿ ನಾವು, ಕ್ಲೋಸ್ ಮಾಡಿರ್ತಾ ಇದ್ದೀವಿ. ಓಕೆ, ಸೊ ನೆಕ್ಸ್ಟ್ ಏನು ಮಾಡ್ಬೋದು, ಏನಿರ್ಬೋದಪ್ಪ, ಬ್ರೋಂಜ್ ಬೇಬಿ ಸಿಂಡ್ರೋಮ್. ಓಕೆ, ಸೊ ಬ್ರೋಂಜ್ ಬೇಬಿ ಸಿಂಡ್ರೋಮ್ ಇದರಲ್ಲಿ ಏನಾಗುತ್ತೆ, ಆ ಫೋಟಾನ್ ಪ್ರಾಡಕ್ಟ್ಸ್ ಇರ್ತವೆಲ್ಲ, ಸೊ ಫೋಟಾನ್ಗಳು ಬೇಬಿ ಸ್ಕಿನ್ ಮೇಲೆ ಅವು ಡಿಪಾಸಿಟ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಬ್ರೋಂಜ್ ಬೇಬಿ ಸಿಂಡ್ರೋಮ್ ಆಗುತ್ತೆ. ಸೊ ಬೇಬಿ ಸಿಂಡ್ರೋಮ್ ಇದರಲ್ಲಿ ಏನಾಗುತ್ತೆ ಅಂದರೆ ಬ್ರೋಂಜ್ ಕಲರ್ ಡಾರ್ಕ್ ಗ್ರೇಷ್ ಕಲರ್ ಅಥವಾ ಬ್ರೋಂಜ್ ಕಲರ್ ಬೇಬಿ ಆಗಿಬಿಡುತ್ತೆ. ಬಿಕಾಸ್ ಡಿಪೋಸಿಷನ್ ಆಫ್ ಫೋಟಾನ್ ಪ್ರಾಡಕ್ಟ್. ಓಕೆ, ಸ್ಕಿನ್ ಮೇಲೆ ಫೋಟಾನ್ ಪ್ರಾಡಕ್ಟ್ಗಳು ಇಲ್ಲಿ ಜಮಾ ಆಗಿಬಿಡ್ತವೆ, ಡಿಪಾಸಿಟ್ ಆಗಿಬಿಡ್ತವೆ. ಅದಕ್ಕೋಸ್ಕರ ಇಲ್ಲೇನಾಗುತ್ತೆ, ಬ್ರೋಂಜ್ ಬೇಬಿ ಸಿಂಡ್ರೋಮ್ ಅಂತ ನಾವಿಲ್ಲಿ ಹೇಳ್ಬೋದು. ಓಕೆ, ಸೊ ಕೆಲವು ನರ್ಸಸ್ ರೋಲ್ ಏನಿರುತ್ತೆ ಫೋಟೋಥೆರಪಿಯಲ್ಲಿ ಅಂದರೆ ಸೊ ಇಲ್ಲಿ ನಾವು ಏನು ಕವರ್ ಮಾಡಬೇಕು, ಇವಾಗ ಹೇಳಿನಿ, ಐಸ್ ಆ್ಯಂಡ್ ಜೆನೈಟಲ್ಸ್ ಕವರ್ ಮಾಡ್ತೀವಿ, ಬಾಕಿ ಬಟ್ಟೆ ಎಲ್ಲ ತೆಗೆದು ಬಿಡ್ತೀವಿ. ಎಕ್ಸ್ಪೋಸ್ ಮೋರ್ ಏರಿಯಾ. ಓಕೆ, ಸೊ ಎಷ್ಟಾಗುತ್ತೆ ಅಷ್ಟು ಬಾಡಿ ಸರ್ಫೇಸ್ ಏರಿಯಾನ ನಾವು ಓಪನ್ ಇಡಬೇಕು, ಎಕ್ಸೆಪ್ಟ್ ಐಸ್ ಆ್ಯಂಡ್ ಜೆನೈಟಲ್ಸ್. ಆ್ಯಂಡ್ ಪ್ರೊವೈಡ್ ಬ್ರೆಸ್ಟ್ ಫೀಡಿಂಗ್. ಓಕೆ, ಬ್ರೆಸ್ಟ್ ಫೀಡಿಂಗ್ ಅಥವಾ ಬೇಬಿ ಮಿಲ್ಕು ನಾವು ಕೊಡ್ತಾ ಇರಬೇಕು. ಓಕೆ, ಮೀನ್ಸ್ ಮದರ್ ಹತ್ರ ತಗೊಂಡು ಹೋಗಬೇಕು, ಅಥವಾ ನಾವು ಕಟೋರಿ ಪಲಾಡ್ ಫೀಡಿಂಗ್ ಅಥವಾ NG ಟ್ಯೂಬ್ ಫೀಡಿಂಗ್ ಕೂಡ ನೀವು ಫೀಡಿಂಗ್ ಟ್ಯೂಬಿಂದ ಕೂಡ ನೀವು ಫೀಡಿಂಗ್ ಮಾಡ್ಬೋದು ಎವ್ರಿ 2 hours. ಓಕೆ, ನೆಕ್ಸ್ಟ್ ಟೆಂಪ್ರೇಚರ್ ಚೇಂಜಸ್ ಆಗ್ತಾ ಇರುತ್ತೆ, ಅದಕ್ಕೋಸ್ಕರ ಟೆಂಪ್ರೇಚರ್ ಮಾನಿಟರ್. ಮತ್ತು ಫ್ರೀಕ್ವೆಂಟ್ಲಿ ನಾವು ಏನು ಮಾಡ್ತಾ ಇರಬೇಕು, ಪೊಸಿಷನ್ ಚೇಂಜ್ ಮಾಡ್ತಾ ಇರಬೇಕು. ಈ ಕಡೆ ಆಗಿಬಿಟ್ಟಿದೆ ಸ್ವಲ್ಪ ಹೊತ್ತು ಅಂದರೆ ಈ ಕಡೆ ಕೂಡ ಆಗಬೇಕು, ಫ್ರಂಟ್ ಆ್ಯಂಡ್ ಬ್ಯಾಕ್ ಪೊಸಿಷನ್ ಚೇಂಜ್. ನೆಕ್ಸ್ಟ್ ಮಾನಿಟರ್ ಸಿರಮ್ ಬಿಲಿರುಬಿನ್ ಲೆವೆಲ್ಸ್. ಓಕೆ, ಸೊ ನಾವು ಫೋಟೋಥೆರಪಿ ಯಾಕೆ ಕೊಡ್ತಾ ಇದ್ದೀವಿ, ಬಿಲಿರುಬಿನ್ ಲೆವೆಲ್ ನಮ್ಮ ಬಾಡಿಯಿಂದ ಹೊರಗೆ ಹೋಗಬೇಕು ಅಂತ. ಓಕೆ, ಸೊ ಅದಕ್ಕೋಸ್ಕರ ಅದು ವರ್ಕ್ ಆಗ್ತಾ ಇದೆನಾ ಅಥವಾ ಇಲ್ಲನಾ ಅಂತ ನೋಡೋಕ್ಕೆ ನಾವು ಸಿರಮ್ ಬಿಲಿರುಬಿನ್ ಬ್ಲಡ್ಡಲ್ಲಿ ಬಿಲಿರುಬಿನ್ ಎಷ್ಟಿದೆ ಆ ಲೆವೆಲ್ ನಾವು ನೋಡಬೇಕು ಎವ್ರಿ 12 hours. ಓಕೆ, ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿರ್ಬೋದು. ಸೊ ಇಲ್ಲಿ ನಮ್ಮ ಆಪ್ಷನ್ ಯಾವ್ದು ಕರೆಕ್ಟ್ ಇದೆ, ಟು ಪ್ರಿವೆಂಟ್ ದಿ ಕಂಜಕ್ಟೈವ್ ಆ್ಯಂಡ್ ರೆಟಿನಲ್ ಡ್ಯಾಮೇಜ್ ಅಂತ ಹೇಳ್ತೀವಿ. ಸೊ ಇದೇ ಥರದ ವಿಡಿಯೋ ನಿಮಗೆ ಇನ್ನೂ ಬೇಕು ಅಂದರೆ ನೀವು ಕಮೆಂಟ್ ಮಾಡ್ಬೋದು. ನಿಮ್ಗೆ ಯಾವ ಟಾಪಿಕ್ ಮೇಲೆ ವಿಡಿಯೋ ಬೇಕಂದರೆ ಆ ಟಾಪಿಕ್ ಮೇಲೆ ವಿಡಿಯೋ ಕೂಡ ಸಪ್ರೇಟ್ ಅದೇ ಟಾಪಿಕ್ ಮೇಲೆ ಕೂಡ ನಾವು ಡಿಸ್ಕಸ್ ಮಾಡ್ಬೋದು. ಸೊ ನಿಮ್ಮ ಫ್ರೆಂಡ್ಸ್
ಯಾರಾದರೂ ನರ್ಸಿಂಗಲ್ಲಿದ್ದರೆ, ಸ್ಟೂಡೆಂಟ್ ಇದ್ದರೆ, ಅಥವಾ ಪ್ರಿಪರೇಷನ್ ಮಾಡ್ತಾ ಇದ್ದರೆ, ನಾರ್ಸೆಟ್ ಆಗಿರ್ಬೋದು, RRB ಯಾವುದೇ ಎಕ್ಸಾಮ್, ಕಾಂಪಿಟೇಟಿವ್ ಎಕ್ಸಾಮ್ಗೆ ಅವ್ರು ಪ್ರಿಪೇರ್ ಮಾಡ್ತಾ ಇದ್ದರೆ, ನೀವು ಅವರಿಗೆ ಈ ವಿಡಿಯೋ ಶೇರ್ ಮಾಡಬಹುದು. ಥ್ಯಾಂಕ್ ಯು.